ಹರಿ ಓಂ. ಎಲ್ಲ ವಿಲ್ ಸ್ಟಾರ್ಟ್. ಎಲ್ಲ ಶುರು ಮಾಡುವ. ನಮ್ಮ ಶಾಂತಿ ಮಂತ್ರ ಶುಕ್ಲಾಂಬರಧರಂ ಗುರುಬ್ರಹ್ಮ. शुक्लांबरधरं ओं सहनाववतु सहनौ भुनक्तु सह वीर्यंकरवावहै तेजस्विनावधीतमस्तु मा विद्विषावहै. ओं शांति शांति शांति. ओं शुक्लांबरधरं विष्णु शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये. ॐ गुरुब्रह्मा गुरुर्विष्णुः गुरुर्देवो महेश्वरः गुरुस्साक्षात् परब्रह्म तस्मै ಶ್ರೀ ಗುರವೇ ನಮಃ. ಎಲ್ಲ ಗುರು ಪರಂಪರೆಗೆ ಪ್ರಣಾಮ ಮಾಡಿ ಆಶೀರ್ವಾದ ಕೃಪೆಯನ್ನು ಪಡೆದು ಮುಂದಕ್ಕೆ ಹೋಗುವ. ಈಗ ನಮ್ಮ ಈ ಗ್ರಂಥದ ಕರ್ತರು ಭಗವಾನ್ ರಮಣ ಮಹರ್ಷಿಗಳು ಅವರ ಧ್ಯಾನವನ್ನು ಮಾಡುವ. ಓಂ ಶ್ರೀ ರಮಣಾಯ ನಮಃ. ಅಂತರ್ಯಸ್ಯ ಬಹಿರ್ವಿದೂತತಿಮಿರಂ ಜ್ಯೋತಿರ್ಮಯಂ ಶಾಶ್ವತಂ ಸ್ಥಾನಂ ಪ್ರಾಪ್ಯ ವಿರಾಜತೆ ವಿನಪದ ಅಜ್ಞಾನಮುನ್ಮೋದಯನ್ ಪಶ್ಯನ್ ವಿಶ್ವಮಪೀದಮುಲ್ಲಸತಿ ಯೋ ವಿಶ್ವಸ್ಯ ಪಾರೇ ಪರಃ ತಸ್ಮೈ ಶ್ರೀರಮಣಾಯ ಲೋಕಗುರವೇ ಶೋಕಸ್ಯ ಹಂತ್ರೇ ನಮಃ. ಭಗವಾನ್ ರಮಣ ಮಹರ್ಷಿಗಳ ಉಪದೇಶ ಸಾರವನ್ನು ಚಿಂತನೆ ಮಾಡ್ತಾ ಇದ್ದೀವಿ. ರಮಣ ಮಹರ್ಷಿಗಳಿಗೆ ಪ್ರಾರ್ಥನೆ ಮಾಡಿದ್ವು. ಅದರಲ್ಲಿ ಮೊದಲನೇದು, ಅದಕ್ಕೆ ಮುಂಚೆ ಈ ಯಾವ ರೀತಿ ನಾವು ಹೋಗಿದ್ದೀವಿ ನೋಡುವ. ನಿನ್ನೆವರೆಗೂ 10ನೇ ಮಂತ್ರ ಮುಗಿಸಿದ್ದೀವಿ. ಅದರಲ್ಲಿ ಒಂದು ವಿಧಾನ ಇತ್ತು. ಮೊದಲನೇ 2ನೇ ಶ್ಲೋಕದಲ್ಲಿ ನಾವು ಚರ್ಚೆ ಮಾಡಿದ್ದು ಈ ಕರ್ಮಗಳಿಗೇನೂ ಪ್ರಯೋಜನ ಇಲ್ಲ. ಆದರೆ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದ್ದೀವಿ, ಕರ್ತುಃ ಆಜ್ಞೆಯ ಫಲಂ ಪ್ರಾಪ್ಯತೆ. ನಾವೇನೇ ಕೆಲಸ ಮಾಡಿದ್ರೂ ಫಲ ಕೊಡೋದು ಅವನು. ಹಾಗಿದ್ರೆ ಅವನೇ ಕೊಡ್ತಾನಲ್ಲ, ನಾವು ಏನು ಮಾಡೋದು ಬೇಡ. ನೋನು ಅದಕ್ಕೆ ನಾವು ನೋಡಿದ್ದು, ನಾನು ಪ್ರತಿಯೊಬ್ಬರಿಗೂ ಈ ಕಾರ್ಯಕ್ಕೆ ಈ ಫಲ ಬರುತ್ತೆ ಅಂತ ಇಲ್ಲ. ಅದಕ್ಕೋಸ್ಕರ ನಾವು ನೋಡಿದ್ದು, ಒಂದು ಪರಮಾತ್ಮ ಒಂದು ಕಾನೂನು ಮಾಡಿದ್ದಾನೆ, ಲಾ ಆಫ್ ಕಸೇಷನ್, ಕಾರ್ಯ ಕಾರಣ. ಪ್ರತಿಯೊಂದು ಏನೇನು ಆಗ್ತಾ ಇದೆಯೋ ಅದಕ್ಕೆ ಕಾರಣ ಉಂಟು. ಕೆಲವು ಕಾರಣಗಳು ಗೊತ್ತು, ದೃಷ್ಟ. ಗೊತ್ತಿಲ್ಲದೆ ಇರೋದನ್ನು ಅದೃಷ್ಟ ಅಂತೀವಿ. ಅದೃಷ್ಟ ಅಂದರೆ ಬರೀ ಒಳ್ಳೆಯದಲ್ಲ, ಕೆಟ್ಟದೂ ಕೂಡ. ಅದೇನಂತಂದರೆ, ನಾವು ಏನೇ ಕೆಲಸ ಮಾಡ್ತಾಯಿದ್ರು, ನಾವು ಕೆಲಸ ಮಾಡೋದ್ರ ಪುರುಷಾರ್ಥದ ಉಂಟು. ಆದರೆ ನಾವು ಹಿಂದೆ ಮಾಡ್ಕೊಂಬಂದಿದ್ದೀವಲ್ಲ ಪ್ರಾರಬ್ಧ, ಅದು ಇದು ಎರಡು ಸೇರಿಸಿ ಮಾಡಿ ಬಂತು ಅಂತು. ಅದಕ್ಕೋಸ್ಕರ ನಾವೆಲ್ಲ ಸ್ಪಷ್ಟವಾಗಿ ಮಾಡಿದ್ದೀವಿ, ನಮ್ಮ ಕರ್ಮಗಳನ್ನು ಮಾಡ್ತಾಯಿದ್ದೀವಿ. ಆದರೆ ಮೊದಲು ಮತ್ತು 2ನೇದನ್ನು ನಾವು ಹೇಳಿ ಹೇಳಿದ್ದು, ಅದರಿಂದ ನನಗೇನು ಪ್ರಯೋಜನ ಇಲ್ಲ. ಯಾಕೆಂದರೆ ಜಡ. ಯಾಕೆ ಇಲ್ಲ ಅಂತಂದರೆ, ದುಡ್ಡು ಕಾಸು ಅಂತಸ್ತು ಐಶ್ವರ್ಯ ಅದು ಇದು ಸಿಗಬಹುದು. ಆದ್ರೂ ಕೂಡ ನಮಗೆ ಅದರಿಂದ ಆನಂದ ಇಲ್ಲ. ನಮಗೆ ಅಂತಿಮವಾಗದ್ದು ಬ್ರಹ್ಮಜ್ಞಾನ ಇಲ್ಲ. ಹಾಗಿದ್ರೆ ಈ ಕರ್ಮ ಪ್ರಯೋಜನ ಇಲ್ಲದೆ ಹೋಯಿತು ಅಂತಂದರೆ ಏನು ಮಾಡಬೇಕು? ಆ ಎಲ್ಲ ಕರ್ಮಗಳನ್ನು ಕರ್ಮ ಯೋಗವನ್ನಾಗಿ ಮಾಡಬೇಕು.
ಪ್ರತಿಯೊಂದು ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋವರೆಗೂ ಎಲ್ಲೆಲ್ಲಿ ಏನೇನು ಮಾಡ್ತಿರೋ ಪ್ರತಿಯೊಂದು ಇದು ಪಾರ್ಟ್ ಟೈಮ್ ಜಾಬ್ ಅಲ್ಲ. ಐ ಥಿಂಕ್ ನಾವೆಲ್ಲ ಮಾಡ್ತಾಯಿದ್ವಿ ಅಂತ ಅಂದ್ಕೊಂಡಿದ್ವಿ. ಅದಕ್ಕೇನು ಕಷ್ಟ ಏನಿಲ್ಲ. ಮಾಡೋ ಕೆಲಸಗಳು ಎಲ್ಲವನ್ನ ಅದನ್ನು ಪರಮಾತ್ಮನ ಪೂಜೆ ಅಂತ ಹೇಳಿ ಬಂದಿದ್ದ ಫಲವನ್ನು ಅವನ ಪ್ರಸಾದ ಅಂತ ತಗೊಳ್ಳೋದು ನಾವೆಲ್ಲ ಮಾಡ್ತಾಯಿದ್ವಿ. ಆಗ ಆ ರೀತಿ ಮಾಡಿದರೆ ಏನಾಗತ್ತೆ? ಏನಾಗಲ್ಲ, ನನ್ನ ಮನಸ್ಸು ಸ್ವಲ್ಪ ಶುದ್ಧವಾಗತ್ತೆ ಅಂತ ಅನ್ನೋದು 3ರಲ್ಲಿ. ಆಮೇಲೆ ನಿನ್ನೆ ಮಾಡಿದ್ದ ವಿಚಾರ 3 ವಿಚಾರಗಳು: ಪೂಜೆ, ಜಪ ಮತ್ತು ಚಿಂತನೆ ನೋಡಿದ್ವಿ. ಆಮೇಲೆ ನಾವು ನೋಡಿದ್ವೇನು 10ನೇ ಶ್ಲೋಕದಲ್ಲಿ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಏನೂ ಕೂಡ ವ್ಯತ್ಯಾಸ ಇಲ್ಲ. ಒಂದಕ್ಕೊಂದಕ್ಕೆ ಪೂರಕ. ಆ ಪಾರ್ಟಿ ಬೇರೆ, ಈ ಪಾರ್ಟಿ ಬೇರೆ, ರೂಲಿಂಗ್ ಪಾರ್ಟಿ, ಅಪೋಸಿಷನ್ ಪಾರ್ಟಿ ಇಲ್ಲ. ಅಲ್ಲೋ ಎಲ್ಲನೂ ಒಂದೇ, ಒಂದಕ್ಕೊಂದಕ್ಕೆ ಕಾಂಪ್ಲಿಮೆಂಟ್ರಿ ಅಂತ ನೋಡಿದ್ವಿ. ಸೊ ಅದನ್ನು ನಾವು ನೋಡಿದ್ದೀವಿ. ಭಾಳ ಮುಖ್ಯವಾಗಿ ಇದನ್ನು ಕರ್ಮ ಥಿಯರಿ ನೋಡಿದ್ದೀರಾ. ಈಗ ನಾನು ನಿಮ್ಮನ್ನು ಕೇಳೋದು, ನೀವು ಚೆಕ್ ಮಾಡ್ಕೊಳ್ಳಿ, ನಾವು ಇದನ್ನೆಲ್ಲ ಇಷ್ಟು ಮಾಡಿದ್ದೀವಾ ಇಲ್ವಾ ಅಂತ. ಕರ್ಮಗಳನ್ನು ಮಾಡ್ತಾ ಇದ್ದೀರಾ, ಆದರೆ ಈಶ್ವರಾರ್ಪಿತ ಮಾಡ್ತಾ ಇದ್ದೀವಾ ನೋಡ್ಕೊಳ್ಳಿ. ಅದರಿಂದ ಪರಿಣಾಮ ನಮಗೆಲ್ರಿಗೂ, ನಿಮಗೆ ಗೊತ್ತಾಗುತ್ತೆ, ನಮ್ಮ ಮನಸ್ಸು ಸ್ವಲ್ಪ ಶಾಂತವಾಗ್ತಾ ಇದೆಯಾ ನೋಡ್ಕೊಳ್ಳಿ, ಆಗತ್ತೆ. ಅದರಿಂದ ಮುಕ್ತಿಗೆ ಸಾಧನವಾಗತ್ತೆ. ಇದು ಹೋದ ಕ್ಲಾಸಲ್ಲಿ ನಿನ್ನೆ ಶುರು ಮಾಡಿದ್ವು. ಕಾಯ ವಾಕ್ಮನ, ಪೂಜೆ, ಜಪ, ಚಿಂತನೆ 3 ವಿಚಾರವನ್ನು ನೋಡಿದ್ವು. ಆ ಪೂಜೆ ಮಾಡುವಾಗ ಹೇಗೆ ಮಾಡಬೇಕು ಅನ್ನೋದು ನೋಡಿದ್ವು. ಪೂಜೆ ಮಾಡೋದು ಅಂತಂದರೆ ರಾಶಿ ರಾಶಿ ಬಕೆಟ್ ಇದು ಬುಟ್ಟಿಗಳಿಗತ್ತ ಹೂವು ಹಾಕೋದು, ಅದಲ್ಲ. ಪತ್ರಂ ಪುಷ್ಪಂ ಫಲಂತೋಯಂ ಬಡ್ಮೇ ಬ ಯೋಮೇ ಭಕ್ತಿಯ ಪ್ರಯಚ್ಛ. ಅದನ್ನು ಆಯಿತು. ಅದನ್ನು ಮಾಡೋದು ಹೆಂಗೆ? ಆ ಪರಬ್ರಹ್ಮ ತತ್ವಕ್ಕೆ ನಾಮರೂಪ ಇಲ್ಲ. ನಮ್ಮ ಸಾಧನೆಗೋಸ್ಕರ ಆ ರೂಪದಲ್ಲಿ, ಸಾಲಿಗ್ರಾಮದಲ್ಲಿ, ಶಿವಲಿಂಗದಲ್ಲಿ, ಮೂರ್ತಿ, ಪ್ರತಿಮೆ, ಪ್ರತೀಕದಲ್ಲಿ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆ ಮಾಡಿ ಅಂತ ಹೇಳಿದ್ರು. ಚೆಕ್ ಮಾಡ್ಕೊಳ್ಳಿ, ಉತ್ತರ ಹೇಳಬೇಡಿ. ಮಾಡ್ತಾ ಇದ್ದೀರಾ? ನಿನ್ನೆ ಹೇಳಿದ್ದು, ಇವತ್ತು ಬೆಳಗ್ಗೆ ಮಾಡಿದಿರಾ? ಯಾಕೆಂದರೆ ಮಾಡದೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೇನು ಕಷ್ಟ ಏನಿಲ್ಲ. ಇದ್ದಿದ್ದು 4 ಹೇಳಿದ್ದು: ಪತ್ರಂ ಪುಷ್ಪಂ ಫಲಂ ತೋಯಂ, 4 ತೊಗೊಂಬನ್ನಿ ಸಾಕು ಅಂತ. ಅವನಿಗೆ ಷೋಡಶೋಪಚಾರವನ್ನು ಆವಾಹನೆ ಮಾಡಿ ಪಾದ್ಯ, ಕೆಳಗೆ ಆಚಮನ, ಪಾದ್ಯ, ಅರ್ಘ್ಯ, ಆಚಮನ, ದಂತಕಾಷ್ಟ ಅದನ್ನೆಲ್ಲ ಮಾಡಿದ್ವಿ. ಅದು ಬೇಡ ನನಗೆ, 4 ಇಲ್ಲ, ಅನುಕೂಲ ಇಲ್ಲ, ಅವಾಗ ಅದಕ್ಕೆ ಮಾನಸಿಕ ಪೂಜೆ ಮಾಡಿದ್ವು. ಏನು ಮಾಡಿದ್ರಿ ಹೇಳಿ? ಯಾವುದನ್ನು? ಬಾಲಕೃಷ್ಣನನ್ನು ಜ್ಞಾಪಕ ಇದೆಯಾ? ಅವನನ್ನು ನೋಡಿ ಸತ್ಯವಾಗಿ ಹೇಳ್ತೀನಿ, ಅದನ್ನು ಯಾವಾಗ ನಿನ್ನೆ ಇಲ್ಲಿ ಜಾಗದಲ್ಲಿ ಮಾಡಿದ್ರೋ ನಿಮಗೇ ಒಂದು ಅನುಭವ ಬರುತ್ತೆ. ವಿಶೇಷವಾದ ಅನುಭವ ನೀವು ಅನುಭವಿಸಿದ್ದೀರ. ಅದನ್ನು ನಿನ್ನೆ ಮಾತ್ರ ಅಲ್ಲ, ಪ್ರತಿದಿನ ಮಾಡಿ. ಕಡೆಯಲ್ಲಿ ನೀವೇನು ಮಾಡಬೇಕು, ಅವನ್ನ ಮೊದಲು ಹೇಳಿಸ್ತೀರಾ, ಆ ಕಡೆಯಲ್ಲಿ ಉಯ್ಯಾಲೆಯಲ್ಲಿ ಮಲಗಿಸಿ ಹೀಗೆ ಮಾಡಿ, ಕಡೆಗೆ ನಮಸ್ಕಾರ ಮಾಡ್ಬೋದು. ಇದಕ್ಕೆ ಏನು ಕಷ್ಟ ಆಗ್ಬೇಕು ಹೇಳಿ? ಏನೂ ಕಷ್ಟ ಇಲ್ಲ. ಎಲ್ಲೆಲ್ಲಾದರೂ ಹೋಗಲಿ, ಒಂದು 5 ನಿಮಿಷದಲ್ಲಿ ಇದನ್ನು ನಾವು ಮಾಡಲ್ಲ ಅಂತಂದ್ರೆ ನಾವೇನು ಮಾಡೋದು? ಹೋಪ್ಫುಲಿ ಇವತ್ತು ಬೆಳಗ್ಗೆ ಎಲ್ಲರೂ ಅದನ್ನು ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಕೆಲವ್ರ ಮಕ್ಕಳಲ್ಲಿ ಕಾನ್ಫಿಡೆನ್ಸ್ ಇಲ್ಲ. ನನಗೆ ಗೊತ್ತಾಗಿ ಮಾಡಿ ಹೋಗಲಿ, ಮಾಡಿದವರೆಲ್ಲ ಕೈ ಎತ್ತಿ ಮಾನಸಿಕ ಪೂಜೆಯನ್ನು. ಇನ್ನು ಉಳಿದವ್ರು ಮಾಡಿ, ಏನು ಕಷ್ಟ ಇಲ್ಲ. ಇಲ್ಲೇ ಮಾಡಿಸಿದ್ವಲ್ಲ ಪ್ರಾಕ್ಟಿಕಲಾಗಿ. ಏನಾದರೂ ಕಷ್ಟ ಇದ್ದರೆ ಹೇಳಿ, ನಿಮಗೆ ದುಡ್ಡು ಕಾಸು ಎಲ್ಲ ಅಷ್ಟವಾಗತ್ತಾ, ಇಲ್ಲ ಟೈಮ್ ಹೋಗುತ್ತಾ? ಏನೂ ಹೋಗಲ್ಲ. ಸಿಕ್ಕಾಬಟ್ಟೆ ಒಂದು ಸ್ಮಾಲ್ ಒಂದು 5-10 ನಿಮಿಷದ ಇನ್ವೆಸ್ಟ್ಮೆಂಟಿಗೆ ಸಿಕ್ಕಾಬಟ್ಟೆ ಬರುತ್ತೆ. ಅದನ್ನು ನಾವು ಮಾಡ್ಕೊಳ್ತೇವೆ ಹೋದ್ರೆ ನಾವು ಯಾವ ಬಿಸ್ನೆಸ್ಸೇ ನೋಡ್ಕೊಳ್ಳಿ. ಅದನ್ನು ಅನಂತರ ಜಪವನ್ನು ನೋಡಿದ್ವು. ಜಪ ನೋಡುವಾಗ ಆ ಈಶ್ವರನ ಪೂಜೆ ಅದಾದಮೇಲೆ ನಾವೇನು ನೋಡಿದ್ವು? ಏಕರೂಪ, ವಿಶ್ವರೂಪ, ಕಡೆಗೆ ರೂಪಕ್ಕೆ ಬರ್ತೀವಿ. ಇಲ್ಲಿ ಮಾಡುವಾಗ ಜಗತ್ತೇ ದೇಶ ಸೇವೆಯೇ ಈಶ ಸೇವೆ, ಅದು ಒಂದು ಪೂಜೆನೇ. ಆವಾಗಲೇ ನಾವು ಇದನ್ನು ಮಾಡಿ ಅಂತ ಹೇಳಿದ್ವಿ. ಯಾವುದೋ ಪಂಚಭೂತಗಳ ಉಪಾಸನೆ ನಾವು ಪ್ರತಿ ವರ್ಷ ನಾವು ಯೋಗ ಡೇನ ಮಾಡ್ತೀವಲ್ಲ, ಭೂಮಿ ಉಪಾಸನೆ, ನೀರಿನ ಉಪಾಸನೆ, ಅಗ್ನಿ ಉಪಾಸನೆ, ವಾಯು ಉಪಾಸನೆ, ಆಕಾಶ ಉಪಾಸನೆ ಮಾಡ್ತಾಯಿದ್ದೀವಿ. ದಿನ ಮಾಡಿ. ಇವತ್ತು ಬೆಳಗ್ಗೆ ಮಾಡಿದಿರಾ ಚೆಕ್ ಮಾಡ್ಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಹೇಳಿದ ಸೂರ್ಯನ ಉಪವಾಸ. ಇದರಲ್ಲಿ ಈ ಸಂಧ್ಯಾ ವಂದನೆ ಮಾಡಬೇಕಂದ್ರೆ ತಪ್ಪು ತಿಳಿಬೇಡಿ, ಇದು ಗಂಡಸರೇ ಮಾಡಬೇಕು, ಈ ಜಾತಿಯವರೇ ಮಾಡಬೇಕು ಅಂತ ಎಲ್ಲೂ ಇಲ್ಲ.
ಎಲ್ಲರೂ ಮಾಡ್ಬೋದು. ಪೂಜೆನೂ ಅಷ್ಟೇ. ಇವ್ರು ಮಾಡಬೇಕು, ಇವ್ರಿಗೆ ಅದು ಇವರು ನಿಷಿದ್ಧ ಇಲ್ಲವೇ ಇಲ್ಲ. ಉಪಾಸನೆಯನ್ನು ಮಾಡಿ ಅದನ್ನು ಹೇಳಿದ್ದು ಕಲ್ತ್ಕೊಂಡಿದ್ದು 5ರಲ್ಲಿ ಕಲ್ತ್ಕೊಂಡು. ಆನಂತರ ನಾವು ನೋಡಿದ್ದು ಜಪವನ್ನು ಮಾಡಿದ್ವು. ಯಾವ ಜಪ ಮಾಡಿದ್ವು? ಪೌರಾಣಿಕ ಜಪ. ಓಂ ಶ್ರೀ ಆಂಜನೇಯಾಯ ನಮಃ. ಅದನ್ನು ಮೊದಲು ಜೋರಾಗಿ ಹೇಳಿ ಮೆತ್ತಿಗೆ ಒಳಗೆ ಹೇಳಿದ್ವು. ಆ ನಂತರ ಗಾಯತ್ರಿ ಜಪವನ್ನು ಮಾಡಿದ್ವು. ಏಕೆಂದರೆ ಇಲ್ಲಿ ಉಪದೇಶ ಆಯಿತು, ಆಗಿಲ್ಲದೆ ಇದ್ದವ್ರಿಗೆ, ಈಗೆಲ್ಲವ್ರಿಗೆ ಆಗಿದೆ. ಅದನ್ನು ಮಾಡಿದ್ವು. ಆಗ ಆಮೇಲೆ ಈ ರೀತಿ, ಆಮೇಲೆ ಚಿಂತನೆ ಯಾವ ರೀತಿ ಮಾಡಬೇಕು 7, 8, 9ರಲ್ಲಿ ಮಾಡಿದ್ವಿ. ಯಾವ ರೀತಿ ಚಿಂತನೆಯನ್ನು ಮಾಡಬೇಕು, ಅದೇ ಭಕ್ತಿ ಅಂತ ನೋಡಿದ್ವಿ. ಈಗ ವಿಲ್ ಕಂಟಿನ್ಯೂ. ಇವತ್ತು ಇದೇ ವಿಷಯನೇ ಬೇರೆ. ಪ್ರಮುಖವಾಗಿ 10ರಿಂದ ನಮಗೆ ಬರೋದು 2 ವಿಷಯ ಬರುತ್ತೆ. ಒಂದು ಮನೋಲಯ, ಇನ್ನೊಂದು ಮನೋನಾಶ. ಏನು ಹೇಳಿ ಜೋರಾಗಿ? ಲಯ, ಇನ್ನೊಂದು ಮನೋನಾಶ. ಗೊತ್ತಿದೆ ನಿಮಗೆ. ವಿ ವಿಲ್ ಟೇಕ್ ಅಪ್ 10 ಲೀಡ್ ಆ್ಯಂಡ್ ಫಾಲೋ. ಸಲೇ ಮನಃ ಸ್ವಸ್ಥತಾ ಕ್ರಿಯಾ ಭಕ್ತಿಯೋಗವೋ ಆಷ್ಟನಿಷ್ಠ. ಇದನ್ನು ಲಾಸ್ಟ್ ಕ್ಲಾಸಲ್ಲಿ ಆಗಿತ್ತು. ವಿಲ್ ಟೇಕ್ ಅಪ್ 11. ವಾಯುರೋಧನ ಲೀಯತೆ ಮನಃ ಜ್ಞಾನಪಕ್ಷಿವ ಕ್ರೋಧ ಸಾಧನಂ. ಒಟ್ಟಿಗೆ ವಾಯುರೋಧನ ಲೀಯತೆ ಮನಃ ಜ್ಞಾನಪಕ್ಷಿವ ಕ್ರೋಧ ಸಾಧನಂ. ವಾಯುರೋಧನ ಇದೆಲ್ಲ ನೀವು ಮಾಡ್ತಾನೆ ಇರ್ತೀರ. ಅದಕ್ಕಂತಾರೆ ಪ್ರಾಣಾಯಾಮ ಅಂತ. ಅಷ್ಟೇ, ಇನ್ನೇನು ಹೆದರ್ಕೋಬೇಡಿ. ಪ್ರಾಣಾಯಾಮ ಬಹಳ ಮುಖ್ಯ. ವಾಯುವಿನ ನಿಯಂತ್ರಣ ಅದು ತಿಳ್ಕೊಳ್ಳೋದು ಬೇಡ. ಅದು ಬರೀ ಶ್ವಾಸಾಯಾಮ ಅಲ್ಲ, ಬರೀ ಉಸಿರಾಟ ಅಲ್ಲ. ಆ ಉಸಿರಾಟದ ನಿಯಂತ್ರಣದಿಂದ ನಮ್ಮಲ್ಲಿ ಏನಿದೆ ಪಂಚ ಪ್ರಾಣಗಳು, ಅವುಗಳೆಲ್ಲ ನಿಯಂತ್ರಣಕ್ಕೆ ಬರುತ್ತೆ. ಆದ್ದರಿಂದ ಅದನ್ನು ಮಾಡೋದರಿಂದ ಏನಾಗತ್ತೆ ಅಂತಂತಂದರೆ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ನೋಡಿ, ವಾಯುವಿನಿಂದ ನಿಯಂತ್ರಣ ಮಾಡೋದರಿಂದ ಮನಸ್ಸು ಸಿಕ್ಕಾಬಟ್ಟೆ. ನಿಮಗೆ ಈ ಬಹಳ ಕಡೆ ಮಾಡಿಸಿದ್ದೀನಿ. ಪರೀಕ್ಷೆಯಲ್ಲಿ ಹುಡುಗರುಗಳಿಗೆ ಎಕ್ಸಾಮ್ ಹೋಗುವಾಗ ಸಿಕ್ಕಾಬಟ್ಟೆ ಗಾಬರಿ ಮನಸ್ಸು ಗುಡುಗುಡು ಅಂತ ಇರುತ್ತೆ. ಅವಾಗ ಸರಳವಾಗಿ ಹೇಳ್ತೀನಿ, ಸ್ವಲ್ಪ ಹೊತ್ತು ನಿಧಾನವಾಗಿ ಪ್ರಾಣಾಯಾಮವನ್ನು ಮಾಡಿ. ವೇಸ್ಟ್ ಆಗಲ್ಲ. ಯಾವಾಗ ಆ ಹುಡುಗರು ವಿದ್ಯಾರ್ಥಿಗಳು ಆ ಪ್ರಾಣಾಯಾಮವನ್ನು ಮಾಡ್ತಾರೋ ಆವಾಗ ಅವರ ಮನಸ್ಸು ಶಾಂತವಾಗುತ್ತೆ. ಅವರು ಅಧ್ಯಯನದಲ್ಲೂ, ಪರೀಕ್ಷೆನಲ್ಲೂ, ಇಂಟರ್ವ್ಯೂನಲ್ಲೂ, ನಿಮ್ಮ ಮೊದಲನೇ ಸಾರಿ ನೀವು ಯಾವುದೋ ಹುಡುಗಿಗೆ ಅಥವಾ ಹುಡುಗನಿಗೆ ನೋಡೋಕ್ಕೆ ಹೋದಾಗಲೂ ಅಷ್ಟೇ ಪ್ರಾಣಾಯಾಮ ಮಾಡಿ ಒಳ್ಳೆಯದು. ಇದು ಯಾಗೋಗ್ಬಿಟ್ಟಿದೆ ಎಲ್ಲರೂ ನಾವು ಇದನ್ನು ಚಿಕ್ಕ ವಯಸ್ಸಿನವ್ರಿಗೆ ಹೇಳ್ಕೊಡಿ. ಯಾಕೆಂತಂದರೆ ಆ ಗಾಬರಿನಲ್ಲಿ ಹೋಗ್ಬಿಟ್ರೆ ಆ ಪ್ರಪೋಸಲ್ ಫೇಲ್ಯೂರ್ ಆಗಿಬಿಡುತ್ತೆ. ನೀವು ಹೇಳ್ಬೋದು ಒಂದು ರೆಡ್ ರೋಸ್ ಇಟ್ಕೊಂಡು ಐ ಲವ್ ಯು ಅಂತ, ವರ್ಕ್ ಆಗೋದಿಲ್ಲ ಅದು. ಯಾಕೆಂದರೆ ಗಾಬರಿ ಹೇಳಿದ್ರೆ ನಿಮ್ಮ ಮಕ್ಕಳು ಏನೇನಾಗುತ್ತೆ. ಆದ್ದರಿಂದ ಈ ಪ್ರಾಣಾಯಾಮದಿಂದ ಮನಸ್ಸು ಸ್ವಲ್ಪ ವಾಯುರೋಧನಾತ್ ಲೀಯತೆ ಮನಃ. ಮನಸ್ಸು ಏನಾಗುತ್ತೆ, ಯಾವುದೋ ಪ್ರಾಣಗಳನ್ನು ನಿಯಂತ್ರಣ ಮಾಡೋದ್ರಿಂದ, ಅಂದರೆ ಪ್ರಾಣಾಯಾಮದ ಮೂಲಕ ಮಾಡೋದ್ರಿಂದ ಮನಸ್ಸು ನಿಯಂತ್ರಣವಾಗತ್ತೆ. ಅದಕ್ಕೊಂದು ಇದು ಕೊಟ್ಟಿದ್ದಾರೆ ನೋಡಿ. ಪಕ್ಷಿ ಇದೆ, ಬರ್ಡ್. ಆ ಪಕ್ಷಿ ಹಾರಾಡ್ತಾ ಇರುತ್ತೆ. ನಿಮ್ಮ ಕಾಕಿರೋ ಪಕ್ಷಿನ ಕಳಿ ಅದು ಹಾರು ಹೋಗದೆ ಏನು ಮಾಡ್ತೀರ ನೀವು? ಅದಕ್ಕೊಂದು ಬಲೆ ಹಾಕ್ತೀರ. ಜಾಲ ಪಕ್ಷಿವತ್. ಜಾಲ ಪಕ್ಷಿಯನ್ನು ಹೇಗೆ ನಿಯಂತ್ರಣ ಮಾಡ್ತಾರೆ ನೋಡಿ. ಪಕ್ಷಿ ಹಾರಾಡ್ತಾ ಇರೋವಂಥ ಪಕ್ಷಿಗೆ ಆ ಜಾಲವನ್ನು ಹಾಕಿದರೆ ಹೇಗೆ ನಿಯಂತ್ರಣಕ್ಕೆ ಬರುತ್ತೋ ಪಕ್ಷಿ ರೋಧಗೆ ಜಾಲ ರೋಧ ಸಾಧನಂ. ಅರ್ಥ ಬಹಳ ಸರಳವಾಗಿದೆ ನೋಡಿ. ಈ ಶ್ಲೋಕ ಹೇಳಿದ್ರೆ ನಮಗೆ ಜ್ಞಾಪಕ ಬರಬೇಕು. ಓಹೋ, ಪಕ್ಷಿಗಳನ್ನು ನಿಯಂತ್ರಣ ಮಾಡೋದಕ್ಕೆ ಹೇಗೆ ನಾವು ಮಾಡ್ತೀವೋ ಆ ರೀತಿ
ವಾಯು ರೋದನಾಥ್. ಮನಸ್ಸು ಓಡಾಡ್ತಾ ಇರೋ ಮನಸ್ಸಿತ್ತು, ಚಿಂಚಲೆ ಬಂತು. 100ಕ್ಕೆ ಬಹಳಷ್ಟು ಕಾಯಿಲೆಗಳು ಸೈಕೋಸಮ್ಯಾಟಿಕ್ ಅಂತಾರೆ, ಮನಸ್ಸಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು. ಅದು ಎಲ್ರಿಗೂ ಗೊತ್ತು. ಏನು ಗೊತ್ತಾಗಿದ್ರೆ ಡಾಕ್ಟ್ರ್ ಹೇಳ್ಬಿಡ್ತಾರೆ, ಯಾವುದೂ ಆ ಇನ್ವೆಸ್ಟಿಗೇಷನ್ನು, ಆ ಸ್ಕ್ಯಾಮ್, ಅದು ಇದು ಏನು ಗೊತ್ತಾಗಿರೋದ್ರೆ ಮೋಸ್ಟ್ಲಿ ನೀವೇನೋ ಟೆನ್ಷನ್ ಮಾಡ್ಕೊಂಬಿಟ್ಟಿದ್ದೀರಾ ಅಂತ, ವರ್ಕ್ ರಿಲೇಟೆಡ್ಡು ಅದು ಇದು ಅಂತ ಹೇಳ್ಬಿಡ್ತಾರೆ. ಬಹಳಷ್ಟು ನೋಡಿ, ಈ ಸ್ಟಮಕ್ ಅಲ್ಸರ್ಸ್ ಇರ್ಬೋದು, BP, ಶುಗರ್, ಇದೆಲ್ಲವೂ ಕೂಡ ಬಹಳಷ್ಟು ನಿಯಂತ್ರಣಕ್ಕೆ ಬರೋದು ಪ್ರಾಣಾಯಾಮ ಮೂಲಕ. ನಾನು ಹಿಂದೆ ಹೇಳಿದ್ದೀನಿ, ಚರ್ಚೆ ಮಾಡಿದ್ದೀನಿ, ಹಾಗೆ 1999ನೇ ಇಸ್ವಿನಲ್ಲಿ ಇಲ್ಲಿ ಅಶೋಕಪಲ್ಲಿ ಡಾಕ್ಟರ್ ಮಯ್ಯ ಅವರು ನಾವು ಮೊದಲನೇ ಸರಿ ಹೋದಾಗ ಅವ್ರು ಹೇಳಿದರು, ಶೇಷಾದ್ರಿ ಯಾಕೋ ಇದು ಬಾರ್ಡ್ರು ಇದು ಇದೆ, ಒಂದು ಟ್ಯಾಬ್ಲೆಟ್ ಶುರು ಮಾಡು. ಡಾಕ್ಟ್ರೇ ಬೇಡ, ಸ್ವಲ್ಪ ಬಿಡಿ, ನಾವು ಟ್ರೈ ಮಾಡ್ತೀನಿ. ಇಲ್ಲಪ್ಪ ಹಾಗಿದ್ರೆ ನೋಡು, ನಾನು ಈ ಪ್ರಾಣಾಯಾಮ ಆಸನಗಳು ಕಲ್ತಿದ್ದೀವಿ, ಅದನ್ನು ಮಾಡಿ ಬರ್ತೀವಿ ಹಿಂದೆ. ಡಾಕ್ಟರ್ ಮಯ್ಯ ಅಶೋಕಪಲ್ಲರಲ್ಲಿ. ಹಾಯ್, ನೀನು 6 ತಿಂಗಳಾದ್ಮೇಲೆ ತೋರಿಸ್ಲೇಬೇಕು ಅಂತ. 6 ತಿಂಗಳ ನೋಡಿ, ರೆಗ್ಯುಲಸ್ ಆಗಿ ಏನೇನು ಮಾಡಬೇಕು, ಯುಕ್ತ ಆಹಾರ ವಿಹಾರ ಮಾಡಿದ ಮೇಲೆ 6 ತಿಂಗಳಾದ್ಮೇಲೆ ಹೋದಾಗ ಪರವಾಗಿಲ್ಲಪ್ಪ, ಇಂಪ್ರೂವ್ಮೆಂಟ್ ಆಗಿದೆ. ಹಾಗಿದ್ರೆ ಇನ್ನೊಂದು ನೋಡಿ, ಇನ್ನು 6 ತಿಂಗಳಾದಮೇಲೆ ಮತ್ತೆ ನೀನು ಬರಬೇಕು, ಥರೋ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ. ನೋಡಿ, ಅಲ್ಲಿ ಹೋದಾಗ ಮತ್ತು ಆಶ್ಚರ್ಯ ಅವರಿಗೆ. ಅಲ್ಲಿಂದ 2000 ಚಿಲ್ಲರೆವರೆಗೂ ಒಂದು ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ನಾನು, ಏನೂ ಆಗಲಿಲ್ಲ. ನೋಡಿ, ಪ್ರಾಣಾಯಾಮದಲ್ಲಿ ನನ್ನ ಎಲ್ಲವೂ ಇಂಪ್ರೂವ್ ಆಗುತ್ತೆ. ಪರ್ಸೆಪ್ಷನ್ ವಿಲ್ ಇಂಪ್ರೂವ್. ಹೊರಗಡೆಯಿಂದ ವಸ್ತುಗಳನ್ನು ಕಣ್ಣು, ಕಿವಿ, ಇಂದ್ರಿಯಗಳ ಮೂಲಕ ಗ್ರಹಣ ಶಕ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ಎಕ್ಸ್ಕ್ರಿಷನ್, ದೇಹದಿಂದ ತ್ಯಾಜ್ಯವಾದ ವಸ್ತುಗಳು ಹೊರಗೆ ಬರೋದು ಸರಿಯಾಗುತ್ತೆ. ಮಲಮೂತ್ರಾದಿಗಳ ವಿಸರ್ಜನೆ ಕರೆಕ್ಟಾಗುತ್ತೆ. ಆಹಾರ ಜೀರ್ಣ ಶಕ್ತಿ ಆಗುತ್ತೆ. ಜೊತೆಗೆ ನಿಮ್ಮ ಏನು ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಇಂಪ್ರೂವ್ ಆ್ಯಂಡ್ ಯುವರ್ ಪ್ರೋಸೆಸ್ ಆಫ್ ಥಿಂಕಿಂಗ್ ವಿಲ್ ಇಂಪ್ರೂವ್. ಪ್ರಾಣ ಅಪಾನ ವ್ಯಾನ ಸಮಾನ ಉದಾನ ಅಂತಾರೆ. ಸೊ ಅದಕ್ಕೆ ಜೊತೆಗೆ ಮನಸ್ಸು ಶಾಂತ. ಯಾವಾಗ ನನ್ನ ಮನಸ್ಸು ಶಾಂತವಾಗತ್ತೋ ಬಹಳಷ್ಟು ಕಾಯಿಲೆಗಳು ನಿಯಂತ್ರಣಕ್ಕೆ ಬರುತ್ತೆ, ಗ್ಯಾರಂಟಿ. ನಾನು ನಿಮಗೇನು ಸುಳ್ಳು ಹೇಳಿ ನಿಮ್ಮನ್ನು ಅಡ್ದಾರಿಗೆ ಇಡಿಸ್ಕೊಂಡು ನಾವೇನು ಮಾಡಬೇಕಾಗಿಲ್ಲ. ದಯವಿಟ್ಟು ಯಾರ್ಯಾರು ಪ್ರಾಣಾಯಾಮ ಮಾಡ್ತಾ ಇಲ್ವೋ ಇವತ್ತೇ ಶುರು ಮಾಡಿ. ಪ್ರಾಣಾಯಾಮದಿಂದ ಆಗತ್ತೆ. ಇದರಲ್ಲಿ ಇದರ ಜೊತೆಗೆ ಏನಂತಾರೆ, ಇದನ್ನು ಹೇಳ್ತಾರೆ ನೋಡಿ, ಆಚಾರ್ಯ ಶಂಕರರು ಅವರ ಭಜಗೋವಿಂದಮ್ನಲ್ಲಿ ಹೇಳ್ತಾರೆ ನೋಡಿ, ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕ ವಿಚಾರಂ ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರು ಅವಧಾನಂ ಮಹದವಧಾನಂ. ಇದೇ ಪ್ರಾಣಾಯಾಮದ ಬಗ್ಗೆ ಹೇಳಿದ್ದಾರೆ. ಅದು ಒಂದೇ ಅಲ್ಲ, ವಿಚಾರಗಳನ್ನ ಹೇಳಿದ್ದಾನೆ. ಜಪ ನಿನ್ನೆ ಮಾಡಿದ ಜಪ, ಅದು ಎಲ್ಲವೂ ಅವ್ರು ಹೇಳಿರೋದು. ಈಗ ಭಗವಾನ್ ರಮಣ ಮಹರ್ಷಿ ಹೇಳಿರೋದು, ನಮ್ಮಲ್ಲಿ ಏನು ಅಷ್ಟಾಂಗ ಯೋಗ ಅಂತ ಏನು ನಾವು ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಅಷ್ಟಾಂಗ ಯೋಗದಲ್ಲಿ ಮೊದಲನೇ ಇರೋದು ಎಲ್ಲವೂ ಉದ್ದೇಶ ನನ್ನ ಮನಸ್ಸನ್ನು ನಿಯಂತ್ರಣ. ಅದಕ್ಕಂತಾರೆ ಮನೋಲಯ. ಅದಕ್ಕೋಸ್ಕರ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿದ್ದೇನೆ, ನಿಮ್ಗೆಲ್ರಿಗೂ ಗೊತ್ತು, ಅದನ್ನು ಮಾಡಿ. ಯಮ ನಿಯಮಗಳು ಪಟ್ಟಿ ಇದೆ ಎಕ್ಸೆಲ್ ಶೀಟ್ನಲ್ಲಿ, ಎಲ್ಲರ ಹತ್ರನೂ ಆಸನಗಳನ್ನು ಪ್ರಾಕ್ಟೀಸ್ ಮಾಡಿ. ಬಟ್ ಏನಾಗೋಗ್ಬಿಟ್ಟಿದೆ ಇವತ್ತು ಅಂತಂತಂದರೆ, 21ನೇ ಡೇಟ್ 21 ಜೂನ್ 2015 ವರ್ಲ್ಡ್ ಇದರಲ್ಲಿ ಯುನೈಟೆಡ್ ನೇಷನ್ಸಲ್ಲಿ ಇಂಡಿಯಾ ದೇಶಕ್ಕೆ ಒಂದು ಕೇಳಿದ್ರು, ಒಂದು ದಿನ ವಿಲ್ ಗಿವ್ ಯು ಅಂತಾರಾಷ್ಟ್ರೀಯ ಯೋಗ ದಿನ. ಯಾವತ್ತು ಅಂತ ಡಿಸೆಂಬರಲ್ಲೇ ಕೊಟ್ಟರು. ಡೇಟ್ ವಾಸ್ ಗಿವನ್ ಲೇಟರ್ 2015 21 ಜೂನ್. ಆ ಅಂತಾರಾಷ್ಟ್ರೀಯ ಯೋಗ ಭಾಳ ಫೇಮಸ್ಸು, ಪ್ರಪಂಚಕ್ಕೆ ನಮ್ಮ ಕೊಡುಗೆ ಅದು. ಬಟ್ ಬರ್ತಾ ಬರ್ತಾ ಏನಾಗೋಗ್ಬಿಟ್ಟಿದೆ, ನೀವೆಲ್ಲ ನೋಡಿರ್ತೀರ, ಯೋಗ ಮಾಡೋದು ಅಂತಂದ್ರೇನು, ಬರೀ ಆಸನ. ಕೆಲವರು ಒಂಚೂರು ಪ್ರಾಣಾಯಾಮ ಸೇರಿಸ್ತಾರೆ. ಇಷ್ಟು ಅಷ್ಟಾಂಗ ಯೋಗ ಮಾಡಲೇಬೇಕು. ಯಮ ನಿಯಮಗಳು ಪಟ್ಟಿ ಇದೆ, 5 ಯಮಗಳು 5 ನಿಯಮಗಳು, ಆಸನಗಳು ಮಾಡಿ, ತಪ್ಪಿಲ್ಲ. ಅದಕ್ಕೆ ಹೇಳ್ತಾಯಿದ್ರು ಪೂಜ್ಯ ಗುರುದೇವ್ ಹೇಳ್ತಾಯಿದ್ರು, ಇಟ್ ಈಸ್ ಏನು ನಮ್ಮ ಯೋಗ ಇದೆ ಆಸನ, ಇಟ್ ಈಸ್ ನಾಟ್, ಈ ಅಷ್ಟಾಂಗ ಯೋಗ, ಇಟ್ ಈಸ್ ನಾಟ್ ಟ್ವಿಸ್ಟಿಂಗ್ ದಿ ಬಾಡಿ,
ಬಟ್ ಸ್ಟ್ರೇಟನಿಂಗ್ ದಿ ಮೈಂಡ್ ಅಂತ, ಅದು ಇಂಪಾರ್ಟೆಂಟ್. ಆಸನ ಮಾಡಿ, ಪ್ರಾಣಾಯಾಮ ಮಾಡಿ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಅಷ್ಟಾಂಗ ಯೋಗಗಳನ್ನು ನೀವು ಮಾಡಿದ ಮೇಲೆ ಅವಾಗೇನಾಗುತ್ತೆ, ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಆರೋಗ್ಯ, ಯಾರ್ಯಾರಿಗೆ ಒಳ್ಳೆ ಆರೋಗ್ಯ ಬೇಕು ಕೈ ಎತ್ತಿ. ಆರೋಗ್ಯ ಬೇಕಾದವರು 2 ಕೈ ಆಯಿತು ಅಷ್ಟು ನಾನು ಎತ್ತಲ್ಲ, ನನಗೆ ಆರೋಗ್ಯ ಬೇಕು ಅಂತಂದರೆ ರೆಗ್ಯುಲರಾಗಿ ಮಾಡಿ, ಜಾಗಿಂಗು, ಹೊಸ ಶೂಗಳು ತಗೊಂಡು ವಾಕಿಂಗು ಎಲ್ಲ ಮಾಡಿ. ಬಟ್ ಪ್ರಾಣಾಯಾಮದಲ್ಲಿ ಬಹಳಷ್ಟು ಆಳವಾದ ಪರಿಣಾಮಗಳು ಇದೆ. ತುಂಬ ಟೆಕ್ನಿಕ್ಕನ್ನು ಹೇಳಲ್ಲ, ಒಂದೇ ಒಂದು ಟೆಕ್ನಿಕ್ಕನ್ನು ಇಲ್ಲಿ ಪ್ರಾಕ್ಟೀಸ್ ಮಾಡಿಸುವ, ಅದನ್ನು ಮಾಡಿ. ಆಮೇಲೆ ನಿಮ್ಮ ಬೇರೆ 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 ಕಡೆ ಬೇರೆ 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 ವಿಧಾನಗಳಿವೆ. ನಾವೊಂದು 8-10 ಸ್ಟೆಪ್ಸನ್ನು ಪ್ರಾಣಾಯಾಮದಲ್ಲಿ ಡಿಸೈನ್ ಮಾಡಿದ್ವಿ. ಸದ್ಯಕ್ಕೆ ಸ್ಯಾಂಪಲ್ ಒಂದು ಕೊಡ್ತೀವಿ. ಈ ಪ್ರಾಣಾಯಾಮದಲ್ಲಿ ಒಂದು ಮೆಸೇಜು ನೀವೆಲ್ರಿಗೂ ಹೇಳಬೇಕು. ಅಷ್ಟಾಂಗ ಯೋಗ ಅಂದರೆ ಬರೀ ಆಸನ ಅಲ್ಲ, ಆಸನ ಯೋಗದ ಒಂದು ಅವಿಭಾಜ್ಯ ಅಂಗ, ಏನು ಅನುಮಾನ ಇಲ್ಲ. ಆದರೆ ಆಸನ ಒಂದೇ ಸಾಲದು. ಯಾರ್ಯಾರು ಯೋಗಗಳು ಮಾಡ್ತಾ ಇದ್ದೀರೋ ದಯವಿಟ್ಟು ಆ್ಯಡ್ ಮಾಡ್ಕೊಂಡೆ. ಪದೇ 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 ಹೇಳ್ತಾ ಇರ್ತೀನಿ. ಎಲ್ಲ ಕಿವಿಡ್ತಾರೆ, ತಲೆಯಲ್ಲಿ ನಡೆಸ್ತಾರೆ, ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಬಿಟ್ಬಿಡ್ತಾರೆ. ಅದನ್ನು ಪ್ರಾಕ್ಟೀಸ್ ಮಾಡಿ, ಆಸನಗಳು, ಅಷ್ಟಾಂಗ ಯೋಗವನ್ನು ಮಾಡಿ. ಈ ಸದ್ಯಕ್ಕೆ ವಿ ವಿಲ್ ಡೂ ಒನ್ ಸಿಂಪಲ್ ಪ್ರಾಕ್ಟೀಸ್. ಅದರಲ್ಲಿ ಇಷ್ಟೇ ಹೇಳೋದು, ನಿಧಾನವಾಗಿ ಒಂದು ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ. ನಿಧಾನವಾಗಿ ಉಸಿರನ್ನು ಒಳಗೆ ಕೇಳ್ಕೊಳ್ಳೋದಕ್ಕೆ ಹೆಸರು ಪೂರಕ ಅಂತಾರೆ. ಇನ್ಹೇಲ್ ಡೀಪ್ಲಿ ಹೋಯ್ತು. ಆಮೇಲೆ ಆ ಉಸಿರನ್ನು ಅಲ್ಲೇ ಒಳಗಡೆನೇ ಇಟ್ಕೊಳ್ಳಿ, ಅದಕ್ಕೆ ಹೋಲ್ಡ್, ಕುಂಭಕ ಅಂತಾರೆ. ಸ್ವಲ್ಪ ಹೊತ್ತು ಇಟ್ಕೊಳ್ಳಿ. ಆಮೇಲೆ ಅದನ್ನು ನಿಧಾನವಾಗಿ ಹೊರಕ್ಕೆ ಬಿಡಿ. ಇನ್ಹೇಲ್, ಹೋಲ್ಡ್, ಎಕ್ಸೇಲ್. ಪೂರಕ ಇಟ್ಕೊಳ್ಳಿ, ಹೋಲ್ಡ್, ರೇಚಕ. ಇಲ್ಲಿ ಆ ಉಸಿರನ್ನು ಹಿಡ್ಕೊಂಡಿದ್ದಾಗ ಯಾವುದೇ ಮಂತ್ರವನ್ನು ಹೇಳದೆ ಹೋದರೆ ಅಗರ್ಭ ಕುಂಭಕ ಅಂತಾರೆ. ಒಳಗಡೆ ಉಸಿರು ಒಳಗಡೆ ಇದ್ದಾಗ, ಈ ಒಳಗಡೆ ಉಸಿರನ್ನು ಇಟ್ಕೊಂಡಾಗ, ಹೇಗೆ ಒಳಗಡೆ ಇಟ್ಕೊಂಡಾಗ ನಿಮ್ಮ 2 ಥರ ಮಾಡಬೇಕು. ಒಂದು, ನಿಮ್ಮ ದೇವರ ನಾಮವನ್ನು ಮನಸ್ಸಿನಲ್ಲಿ ಹೇಳಿ, ಅದಕ್ಕೆ ಅಂತರ್ ಪೌರಾಣಿಕ ಕುಂಭಕ ಅಂತಾರೆ. ಅದನ್ನೊಂದು ಸಾರಿ ಮಾಡುವ. ಆಮೇಲೆ ನಿಧಾನವಾಗಿ ಉಸಿರು ಬಿಡಿ, ರೇಚಕ. ಒಂದು ಸಾರಿ ಹೀಗೆ ಮಾಡಿ, ಎಡಗಡೆಯಿಂದ ತಗೊಳ್ಳಿ, ಒಳಗಿಟ್ಕೊಳ್ಳಿ, ಬಲಗಡೆಯಿಂದ ಬಿಡಿ. ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇರಿ. ಅದಕ್ಕಂತಾರೆ ಬಾಹ್ಯ ಕುಂಭಕ ಅಂತ. ಪೂರಕ ಉಸಿರು ಒಳಗೆ ಇಳಿಯೋದು, ಅಂತರ್ ಕುಂಭಕ ಒಳಗೆ ಇಟ್ಕೊಳ್ಳಿ, ನಿಧಾನವಾಗಿ ಬಿಡಿ, ರೇಚಕ. ಬಿಟ್ಟ ಮೇಲೆ ಸ್ವಲ್ಪ ಹೊತ್ತು ಗಾಳಿ ತಗೋಬೇಡಿ, ಬಿಡಬೇಡಿ. ಅದಕ್ಕೆ ಬಾಹ್ಯ ಕುಂಭಕ. ಮತ್ತೆ ಉಲ್ಟಾ ಮಾಡಿ, ಪೂರಕ ಉಸಿರು ತಗೊಳ್ಳಿ, ಎಡಗಡೆಯಿಂದ ಬಲಗಡೆಯಿಂದ ಹಾಗೆ ಇಟ್ಕೊಳ್ಳಿ, ಎಡಗಡೆಯಿಂದ ನಿಧಾನವಾಗಿ ಬಿಡಿ. ಹಿಂಗೆ ಆ ನಂತರ ಉಸಿರನ್ನು ಹಿಟ್ಕೊಂಡಾಗ ಮಂತ್ರವನ್ನು ಜಪ ಮಾಡಿ ಅಂತಾರೆ ಮನಸ್ಸಿನಲ್ಲಿ. ನಿಮಗೆ ಇಷ್ಟವಾದ ಮಂತ್ರ, ರಾಮ, ಕೃಷ್ಣ, ಆಂಜನೇಯ, ಗಣಪತಿ, ಅದು ಏನು ನಿಮ್ಮ ಇಷ್ಟ ದೇವರನ್ನು ಅದನ್ನು ಮನಸ್ಸಿನಲ್ಲೇ ಹೇಳಿ. ಯಾವಾಗ ಉಸಿರು ಒಳಗಡೆ ಇಟ್ಟ, ಅದಕ್ಕೆ ಅಂತರ್ ಪೌರಾಣಿಕ ಕುಂಭಕ ಅಂತ. ಆಮೇಲೆ ಬಿಡಿ. ಆಮೇಲೆ ಇನ್ನೊಂದು ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ಒಳಗಡೆ ಇಟ್ಕೊಂಡಾಗ, ನಿನ್ನೆ ನೋಡಿದ್ವಲ್ಲ ಜಪ ಮಾಡಿದಾಗ ಫಸ್ಟು ನಾವು ಆಂಜನೇಯನ ಜಪ ಮಾಡಿದ್ವು. ಆನಂತರ ನಾವು ಮಾಡಿದ್ದೇನೋ ಗಾಯತ್ರಿ ಜಪ. ನಿನ್ನೆ ಮಾಡಿದ್ದು, ಹೋದ ಜನ್ಮದಲ್ಲ. ಈ ನಮ್ಮ ಮರೆಯುವಂಥ ಶಕ್ತಿ ನಮ್ಗೆ ಎಷ್ಟೊಂದು ಜೋರಾಗಿದೆ ಅಂತೀರಾ. ಅದು ಇದೊಂದು ವಿಶೇಷ ಏನು ಗೊತ್ತಾ, ಮರುವಲ್ಲಿ ಒಳ್ಳೆಯದನ್ನು ಬೇಗ ಮರೆತು ಬಿಡ್ತೀವಿ. ಆದರೆ ಅವ್ರು ಯಾರಾದ್ರೂ ಕೆಟ್ಟದ್ದು ಮಾಡಿದರೆ ಹಾವಿನ ರೋಷ 12 ವರ್ಷ, ನನ್ನ ರೋಷ 100 ವರ್ಷ ಅಲ್ಲ, ಜನ್ಮ ಜನ್ಮನೂ ನೀನು ಬಿಡಲ್ಲ ಅಂತೀನಿ. ಯಾವುದನ್ನು ಕೆಟ್ಟದನ್ನು ನಾವು ಸದ್ಯಕ್ಕೆ ಒಳ್ಳೇದು ಮಾತ್ರ ಜ್ಞಾಪಕ ಇಟ್ಕೊಳ್ಳುವ. ನಿನ್ನೆ ಮಾಡಿದ್ದು
ಗಾಯತ್ರಿ ಜಪ. ಈಗ ಮಾಡುವಾಗ ಸ್ವಲ್ಪ ಎಕ್ಸ್ಟ್ರಾ ಮಾಡುವ ಅದರಲ್ಲಿ ಇದು ಇವಾಗಲೇ ಹೇಳ್ಕೊಟ್ಬಿಡ್ತೀನಿ. ಮೊದಲೆಲ್ಲರೂ ಹೇಳಿ ಓಂ ಹೇಳಿ, ಆಮೇಲೆ ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ ಹೇಳಿ. ಭೂಹು ಭುವಃ ಸುವಃ ಮಹಃ ಜನಃ ತಪಃ ಸತ್ಯಂ. ಇದು 7 ವಾಹೃತಿಗಳು ಅಂತ, 7 ಪ್ಲೇನ್ಸ್ ಆಫ್ ಕಾನ್ಷಿಯಸ್ನೆಸ್ ಅಂತ ಮೆಂಟ್ ಪ್ಲೇಸ್. ಆಮೇಲೆ ಗಾಯತ್ರಿ ಹೇಳಿ, ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇದು ಯಾವ ಛಂದಸ್ನಲ್ಲಿದೆ ಅಂದರೆ ಅದು ಗಾಯತ್ರಿ ಛಂದಸ್ಸು. ಅದಕ್ಕೋಸ್ಕರ ಆ ಮಂತ್ರಕ್ಕೆ ಹೆಸರು ಗಾಯತ್ರಿ ಮಂತ್ರ ಅಂತ. ಅಷ್ಟೇ ಗಾಯತ್ರಿ, ಅದೇನು ರೂಪ ಏನಿಲ್ಲ ಅದಕ್ಕೆ, ಕೆಲವು ರೂಪ ಕೊಟ್ಟು ಆ ಮಾಡುವಾಗ ತತ್ಸವಿತು ವರೇಣ್ಯಂ ಓಂ, ಅದು 7 ಬರುತ್ತೆ. ಓಂ ಸೇರಿಸಿದರೆ 8 ಆಗುತ್ತೆ. ತ ಸ ವಿ ತು ವರೇಣ್ಯಂ ಓಂ ಸೇರಿಸಿದರೆ, ಅಥವಾ ಓಂ ಬಿಟ್ಟರೆ ವರೇಣೀಯಂ ಅಂತ ಹೇಳಿ ಅಂತಾರೆ. ಒಟ್ಟಿನಲ್ಲಿ 8. ಓಂ ತತ್ಸವಿತು ವರೇಣ್ಯಂ ಭರ್ಗೋ ದೇವಸ್ಯ ಧೀಮೈ ಹೇಳಿ, ಭರ್ಗೋ ದೇವಸ್ಯ ಧೀಮೈ ಅದು 8. ಧಿಯೋ ಯೋ ನ ಪ್ರಚೋದಯಾತ್. ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ ಭುವ ಸುವಃ ಓಂ. ಇದು 4 ಭಾಗ ಇದೆ. ಮೊದಲು ಓಂ ಪ್ರಣವ, ಭೂಹು ಭುವ ಸುವ ಮಹಾಜನಃ ತಪಃ, ಇದು ವ್ಯಾಹೃತಿಗಳು. ಆಮೇಲೆ ತತ್ಸವಿತುವರೇಣೀಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಗಾಯತ್ರಿ. ಆಮೇಲೆ ಶಿರಸ್ಸಂತ ಓಂ ಆಪೋ ಜ್ಯೋತಿರಸೋ ಅಮೃತಂ ಬ್ರಹ್ಮ ಭೂರ್ಭುವಸ್ಸು. ಇದು 4 ಅಂಗಗಳು. ಇದಕ್ಕೆ ಸಂಪುಟ ಗಾಯತ್ರಿ ಅಂತ. ಇದನ್ನು ಉಸಿರಿಟ್ಟಾಗಿ ಉಸಿರಲ್ಲಿ ಇಟ್ಕೊಂಡಾಗ ಹೇಳಬೇಕು. ಓ ಬಂತಲ್ಲಪ್ಪ ಕಷ್ಟ ಇದು, ಇದನ್ನ ಹಿಂಗೆ ಎಂದಿದ್ರೆ ಈ ಲೆಕ್ಚರ್ಗೆ ಬರ್ತಿರ್ಲಿಲ್ಲ, ಎಂಥದ್ದಿಲ್ಲ. ಒಂದು ಎಷ್ಟನ್ನು ಹೇಳಬೇಕು ಮನಸ್ಸಲ್ಲಿ. ಇದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಾಗ 3 ಸರಿ ಹೇಳ್ತೀನಿ. ಸಾಧ್ಯ ಉಂಟು, ಅಸಾಧ್ಯ ಅನ್ನೋದೇನಿಲ್ಲ. ಓಕೆ, ವಿ ವಿಲ್ ಡೂ ಒನ್. ಇದನ್ನು ಮಾಡುವಾಗ ಎಡಗೈಯನ್ನು ಹೀಗೆ ಇಟ್ಕೊಳ್ಳಿ. ನೋಡಿ, ನಿನ್ನೆ ಹೇಳಿದೆ ಜಪ ಮತ್ತು ಧ್ಯಾನ ಮಾಡುವಾಗ ಹೀಗಿರಲಿ. ಈ ಪ್ರಾಣಾಯಾಮ ಮಾಡುವಾಗ ಶಿನ್ ಮುದ್ರಾ ಅಂತಾರೆ. ಎಡಗೈಯನ್ನು ಈ ರೀತಿ ಮುದ್ರೆಯಲ್ಲಿ ಇಟ್ಕೊಂಡು ನೋಡಿ, ಹೀಗೆ ರೆಡಿ ಮಾಡ್ಕೊಳ್ಳಿ. ಈ ತಂಬು 4 ಫಿಂಗರ್ ಸೇರಿಸ್ಕೊಳ್ಳಿ. ಬಲಗೈ ರೈಟ್ ಹ್ಯಾಂಡ್, ಈ 3 ಬೆರಳು ತೆಗೆಸಿ ಅದನ್ನು ಎಡತೊಡೆ ಮೇಲೆ ಇಟ್ಕೊಳ್ಳಿ. ಇದಕ್ಕೆ ನಾಸಿಕ ಮುದ್ರಾ ಅಂತಾರೆ. ಹಿಂಗಿಟ್ಕೊಳ್ಳಿ. ಪ್ಲೀಸ್ ಹೋಲ್ಡ್ ಇಟ್ ಲೈಕ್ ದಿಸ್. ರೈಟ್ ಹ್ಯಾಂಡ್ ಬಲಗೈಯನ್ನು ಹಿಂಗಿಟ್ಕೊಳ್ಳಿ. ಈ ತೋರ್ ಬೆರಳು ಮಧ್ಯದ ಬೆರಳು ಮಡಿಸಿ, ಥಂಬ್ ರಿಂಗ್ ಫಿಂಗರ್ ಲಿಟ್ಲ್ ಫಿಂಗರ್ ಹೊರಗಡೆ ಬರಲಿ. ಈಗ ಇದನ್ನು ಹಿಂಗೆ ತಗೊಂಬನ್ನಿ. ಈ ಹೆಬ್ಬೆರಳು ಬಲ ಮೂಗು, ರಿಂಗ್ ಫಿಂಗರ್ ಲೆಫ್ಟ್, ಇಲ್ಲಿ ಎಡ ಹೊಳ್ಳೆ ಲೆಫ್ಟ್ ನಾಸ್ಟ್ರಿಲ್. ಓಕೆ. ಫಸ್ಟು ಎಡಗಡೆ ನಾಸ್ಟ್ರಿಲನ್ನು ಪ್ರೆಸ್ ಮಾಡಿ, ಬಲಗಡೆಯಿಂದ ಗಾಳಿಯನ್ನು ಫುಲ್ಲಾಗಿ ಬಿಟ್ಬಿಡಿ. ಬಿಟ್ಟಾಗ ನಿಮ್ಮ ಎದೆ ಹೊಟ್ಟೆ ಎಲ್ಲ ಫ್ಲ್ಯಾಟ್ ಆಗಬೇಕು. ಅದಾಗಬೇಕು, ಫುಲ್ ಒಳಗೋಗಲಿ. 2 ಮೂಗಿನ ಹೊಳ್ಳೆ ಕ್ಲೋಸ್ ಮಾಡ್ಕೊಳ್ಳಿ. ಹಾಗೇ ಈಗ ಬಲಗೈ ಮೂಗಿನ ಹೊಳ್ಳೆಯನ್ನು ಓಪನ್ ಮಾಡಿ, ಎಡಗೈಯನ್ನು ಓಪನ್ ಮಾಡಿ, ಎಡಗಡೆ ಓಪನ್ ಮಾಡಿ. ಓಪನ್ ಯುವರ್ ಲೆಫ್ಟ್ ನಾಸ್ಟ್ರಿಲ್. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ಹೊಟ್ಟೆ ಒಳಗೆ ಹೋಗಲಿ, ಎದೆ ಉಬ್ಬಲಿ, ತಲೆ ಎತ್ತರವಾಗಿರಲಿ, ಮುಖ ಪ್ರಶಾಂತವಾಗಿರಲಿ. ಹಾಗೇ ಇಟ್ಕೊಳ್ಳಿ. ಆ ಗರ್ಭ ಕುಂಭಕವನ್ನು ಮಾಡ್ತಾ ಇದ್ದೀರಾ, ಯಾವುದೋ ಮಂತ್ರವನ್ನು ಹೇಳ್ತಾ ಇಲ್ಲ. 2 ಮೂಗಿನ ಹೊಳ್ಳೆ ಪ್ರೆಸ್. ಈಗ ನಿಧಾನವಾಗಿ ಬಲಗಡೆ ಮೂಗಿನ ಹೊಳ್ಳೆ ತೆಗೆದುಬಿಟ್ಟು ಹೊರಗಡೆ ಗಾಳಿ ಬಿಟ್ಬಿಡಿ. ಬ್ರೀತ್ ಔಟ್ ಎಂಟೈರ್ ಥ್ರೂ ದ ರೈಟ್ ನಾಸ್ಟ್ರಿಲ್. 2 ಮೂಗಿನ ಹೊಳ್ಳೆ ಪ್ರೆಸ್ ಮಾಡಿ. ಮತ್ತು ಬಲಗಡೆ ಮೂಗಿನ ಹೊಳ್ಳೆ ಓಪನ್ ಮಾಡಿ. ನಿಧಾನವಾಗಿ ಬಲಗಡೆ ಮೂಗಿನ ಹೊಳ್ಳೆಯಿಂದ ನಿಧಾನವಾಗಿ ಗಾಳಿ ಒಳಗೆ ತಗೊಳ್ಳಿ. ಬ್ರೀತ್ ಇನ್ ಲಿಬರಲಿ. ಯಾರಿಗೆ ಹೆಚ್ಚು ಆರೋಗ್ಯ ಬೇಕೋ ಜಾಸ್ತಿ ಗಾಳಿ ತಗೊಳ್ಳಿ. ಆಕ್ಸಿಜನ್ ಫ್ರೀ, ಅದಕ್ಕೆ GST CST ಏನೂ ಇಲ್ಲ, ಫ್ರೀ. ಬ್ರೀತ್ ಇನ್ ಥ್ರೂ ದ ರೈಟ್ ನಾಸ್ಟ್ರಿಲ್. 2 ಮೂಗಿನ ಹೊಳ್ಳೆ ಕ್ಲೋಸ್ ಮಾಡ್ಕೊಳ್ಳಿ. ಹೊಟ್ಟೆ ಒಳಗೋಗಲಿ, ಎದೆ ಹೋಗಲಿ, ತಲೆ ಎತ್ತರವಾಗಿರಲಿ, ಮುಖ ಪ್ರಶಾಂತವಾಗಿರಲಿ. ಹಾಗೇ ಇರಿ. ಅಂತರ್ಕುಂಭಕ. ನಿಧಾನವಾಗಿ ಎಡಗಡೆಯಿಂದ ಗಾಳಿ ಬಿಟ್ಬಿಡಿ.
ರೇಚಕ. ಸ್ಲೋಲಿ ಸ್ಲೋಲಿ. ಎರಡು ಮೂಗಿನ ಹೊಳ್ಳೆ ಪ್ರೆಸ್ ಮಾಡಿ. ಡೋಂಟ್ ಟೇಕ್ ಏರ್ ಇನ್ ಆರ್ ಔಟ್. ಓಕೆ, ಒಂದು ಸ್ಟೇಜ್. ಈಗ ನೆಕ್ಸ್ಟ್ ಸ್ಟೇಜ್. ಎಡಗಡೆಯಿಂದ ಗಾಳಿ ಒಳಗೆ ತಗೊಳ್ಳಿ. ಬ್ರೀತ್ ಇನ್ ಥ್ರೂ ದಿ ಲೆಫ್ಟ್ ನಾಸ್ಟ್ರಿಲ್. ಪೂರಕ. ಎರಡು ಮೂಗಿನ ಹೊಳ್ಳೆ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಉಸಿರಿಟ್ಕೊಂಡಂಗೆ ಓಂ ಶ್ರೀ ಆಂಜನೇಯಾಯ ನಮಃ ಮನಸ್ಸಲ್ಲೇ ಹೇಳಿ, ಹೊರಗೆ ಹೇಳಬೇಡಿ. ಓಂ ಶ್ರೀ ಆಂಜನೇಯಾಯ ನಮಃ, ಓಂ ಶ್ರೀ ಆಂಜನೇಯಾಯ ನಮಃ, ಓಂ ಶ್ರೀ ಆಂಜನೇಯಾಯ ನಮಃ. ನಿಮ್ಮ ಇಷ್ಟೇವರು ಯಾವುದಾದ್ರೂ ಹೇಳ್ಬೋದು, ಇದೇ ಹೇಳಬೇಕಂತಿಲ್ಲ. ನಿಧಾನವಾಗಿ ಬಲಗಡೆಯಿಂದ ಗಾಳಿ ಬಿಟ್ಬಿಡಿ. ರೇಚಕ. ಎರಡು ಮೂಗಿನ ಹೊಳ್ಳೆ ಕ್ಲೋಸ್ ಮಾಡ್ಕೊಳ್ಳಿ. ಬಾಹ್ಯ. ಈಗ ಬಲಗಡೆಯಿಂದ ಗಾಳಿ ಒಳಗೆ ತಗೊಳ್ಳಿ. ಬ್ರೀತ್ ಇನ್ ಥ್ರೂ ದ ರೈಟ್ ನಾಸ್ಟ್ರಿಲ್. ದೀರ್ಘವಾಗಿ ತಗೊಳ್ಳಿ, ಹೆಚ್ಚು ಗಾಳಿ ತಗೊಳ್ಳಿ. ಮೋರ್ ಆಕ್ಸಿಜನ್, ಮೋರ್ ಹೆಲ್ತ್. ಎರಡು ಮೂಗಿನ ಹೊಳ್ಳೆ ಕ್ಲೋಸ್ ಮಾಡ್ಕೊಳ್ಳಿ. ಅಂತರ್ ಕುಂಭಕ, ಅಂತರ್ ಪೌರಾಣಿಕ ಕುಂಭಕ. ಆಂಜನೇಯ, ರಾಮ, ಕೃಷ್ಣ, ಗಣಪತಿ, ನಿಮ್ಮ ಇಷ್ಟ ದೇವರನ್ನ ಮನಸ್ಸಲ್ಲೇ ಜಪ ಮಾಡ್ತಾ ಇರಿ. ಉಸಿರು ಒಳಗಿಟ್ಕೊಂಡಿದ್ದೀರಾ. ಅಂತರ್ ಪೌರಾಣಿಕ ಕುಂಭಕ. ನಿಧಾನವಾಗಿ ಎಡಗಡೆಯಿಂದ ಗಾಳಿ ಬಿಟ್ಬಿಡಿ. ಬ್ರೀತ್ ಔಟ್ ಥ್ರೂ ದಿ ಲೆಫ್ಟ್. ಇದು ಪೌರಾಣಿಕ. ಈಗ ವಿ ವಿಲ್ ಡೂ ವೈದಿಕ ಪ್ರಾಣಾಯಾಮ. ಓಕೆ, ಬ್ರೀತ್ ಇನ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್. ಎಡಗಡೆಯಿಂದ ಗಾಳಿ. ಕೂತ್ಕೊಂಡಿರೋ ನೆಟ್ಟು ಕೂತ್ಕೊಳ್ಳಿ, ಹಿಂದೆ ವರ್ಕೋಬೇಡಿ. ಪ್ಲೀಸ್ ಸಿಟ್ ಸ್ಟ್ರೇಟ್. ಇಫ್ ಯು ವಾಂಟ್ ಹೆಲ್ತ್, ಆರೋಗ್ಯ ಬೇಕಾದರೆ ಮಾತ್ರ, ಇಲ್ಲದೆ ಹೋದ್ರೆ ನೋ ಕಂಪಲ್ಷನ್. ಎಡಗಡೆಯಿಂದ ಬ್ರೀತ್ ಇನ್ ಥ್ರೂ ದ ಲೆಫ್ಟ್ ನಾಸ್ಟ್ರಿಲ್. ಕ್ಲೋಸ್ ಬೋತ್. ಈಗ ನಾನು ಹೇಳ್ದಂಗೆ ನೀವು ಗಾಯತ್ರಿ ಜಪವನ್ನು ಮನಸ್ಸಲ್ಲೇ ಹೇಳಿ. ಸಂಪುಟ ಗಾಯತ್ರಿ. ಓಂ ಭೂ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸೋಮೃತಂ ಬ್ರಹ್ಮ ಭೂರ್ಭುವಃ ಸ್ವಃ. ಓಂ. ನಿಧಾನವಾಗಿ ಬಲಗಡೆಯಿಂದ ಗಾಳಿ ಬಿಟ್ಬಿಡಿ. ಬ್ರೀತ್ ಔಟ್ ಥ್ರೂ ದ ರೈಟ್ ನಾಸ್ಟ್ರಿಲ್. ರೇಚಕ. ಎರಡು ಮೂಗಿನ ಮತ್ತೆ ಕ್ಲೋಸ್ ಮಾಡಿ. ಬಾಹ್ಯ ಕುಂಭಕ. ಈಗ ಬ್ರೀತ್ ಇನ್ ಥ್ರೂ ದ ರೈಟ್. ಬಲಗಡೆಯಿಂದ ಗಾಳಿ ಒಳಗೆ ತಗೊಳ್ಳಿ. ಎರಡು ಮೂಗಿನ ಹೊಳ್ಳೆ ಕ್ಲೋಸ್ ಮಾಡ್ಕೊಳ್ಳಿ. ಹೊಟ್ಟೆ ಒಳಗೋಗಲಿ, ಎದೆ ಒಬ್ಬಲಿ, ತಲೆ ಎತ್ತರವಾಗಿರಲಿ, ಮಖ ಪ್ರಶಾಂತವಾಗಿರಲಿ. ಸಂಪುಟ ಗಾಯತ್ರಿಯನ್ನು ಹೇಳಿ. ಪ್ರಣವ ವಾಹಿರಿತಿ ಗಾಯತ್ರಿ ಶಿರಸ್ ಸಮೇತ. ಓಂ ಭೂ ಭುವಃ ಸ್ವಃ ಮಹಃ ಜನಃ ತಪಃ ಸತ್ಯಂ ತತ್ಸವಿತುವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಮಾಪೋ ಜ್ಯೋತಿರಸಮೃತಂ ಬ್ರಹ್ಮ ಭೂರ್ಭುವಃ ಸ್ವಃ. ಕೆಳಗಡೆಯಿಂದ ಕೆಳಗಡೆಯಿಂದ ಗಾಳಿ. ಸಿಂಪಲ್. ಓಕೆ, ಒಂದು ಸರಿ ಮಾಡಿಸಿದ್ದೀನಿ. ಅಟ್ಲೀಸ್ಟ್ ಒಂದು 5 ಸರಿನಾದರೂ ಮಾಡಿ. 5 ಟೈಮ್ಸ್ ಈಚ್. ವೆರಿ ವೆರಿ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಪ್ಲಸ್ ಆಧ್ಯಾತ್ಮದ ಚಿಂತನೆಗೆ ಫಲಕಾರಿ. ಎಲ್ಲನೂ ನೋಡಿ, ಎಲ್ಲ ಅನುಕೂಲಗಳುಂಟು. ಒಂದು ಇನ್ಯೂಮರಬಲ್ ನಂಬರ್ ಆಫ್ ಪ್ರಾಬ್ಲಮ್ಸ್, ಒಂದು ಸೊಲ್ಯೂಷನ್ ಅಂತಾರಲ್ಲ, ಅದು. ನಿಮ್ಮ ಆರೋಗ್ಯ ಹೆಚ್ಚುತ್ತೆ. ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ, ಅಭ್ಯಾಸ ಮಾಡ್ತಾರೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಿಗತ್ತೆ. ನಿಮ್ಮ ಏನೋ ಸ್ಟಮಕ್ ಪ್ರಾಬ್ಲಮ್ಸು ಅದು ಹೋಗುತ್ತೆ. ಶ್ವಾಸಕೋಶದ ಪ್ರಾಬ್ಲಮ್ಸು, ಲಂಗ್ ಇನ್ಫೆಕ್ಷನ್, ಹಾರ್ಟ್ ಪ್ರಾಬ್ಲಮ್, ಶುಗರು, ಹಾರ್ಟ್ ಅಟ್ಯಾಕು, ಬಿ ಪಿಗಳು. ಆ್ಯಂಡ್ ಒನ್ ಸೊಲ್ಯೂಷನ್ ಫಾರ್ ಆಲ್ ಪ್ರೊವೈಡೆಡ್ ಯು ಡೂ ವಿತ್ ಲಾಟ್ ಆಫ್ ಸಿನ್ಸಿಯರಿಟಿ. ಮಾಡ್ಬೋದಾ? ಓಕೆ, ವೆರಿ ಗುಡ್. ದಿಸ್ ಈಸ್ ಅವರ್ ಪ್ರಾಣಾಯಾಮ. ಕುಂಭಕ. ಕರೆಕ್ಟ್, ಒಳ್ಳೆಯ ಪ್ರಶ್ನೆ. ಇದನ್ನು ಸಾಧ್ಯವಾದಷ್ಟು ಬೆಳಗ್ಗೆ ಹೊತ್ತೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ಒಳ್ಳೆಯದು. ಆಗ ಹೊಟ್ಟೆನಲ್ಲಿ ಏನೂ ಇರಬಾರ್ದು. ಹೇಳ್ತಿರಲ್ಲ, ಎದ್ದು ಕೂಡಲೇ ಸ್ವಲ್ಪ ಕೈಕಾಲು ನಿಮ್ಮ ನೇಚರ್ ಇದೆಲ್ಲ ಮೀಟ್ ಮಾಡಿದ ಮೇಲೆ ನಿಮ್ಮ ಕೈಗೆ ತೊಳ್ಕೊಂಡು ಸ್ನಾನ ಮಾಡಬೇಕು ಅಂತ ಏನಿಲ್ಲ, ಹಾಗೇ ಕೂತ್ಕೊಂಡು ಮಾಡಿ. ಇದನ್ನು ಮಾಡಬೇಕಂತಂದರೆ ಈ ಪ್ರಾಣಾಯಾಮವನ್ನು ಕೆಲವರು ಓಡಾಡ್ಕೊಂಡು ಮಾಡ್ತಾರೆ, ನಾನು ನೋಡಿದ್ದೀನಿ. ಅದು ಆಗಲ್ಲ. ಕೆಲವರು ನಿಂತ್ಕೊಂಡು ಮಾಡ್ತಾರೆ. ಅದಕ್ಕಿಂತ ಜಾಸ್ತಿ ಈ ಥರ ಕೂತ್ಕೊಂಡು ಮಾಡ್ಬೋದು. ಇದಕ್ಕಿಂತ ವಜ್ರಾಸನ ಅಂತ ಇದೆ, ಇಲ್ಲಿ ಟೈಮಿಲ್ಲ ತೋರಿಸ್ತಿದ್ದೆ. ವಜ್ರಾಸನದಲ್ಲಿ ಕೂತು ಪ್ರಾಣಾಯಾಮ ಮಾಡಿದರೆ ದ ಬೆಸ್ಟ್. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಏನು ಕಾಫಿ ಗೀಫಿ ಕುಡಿಯೋದಕ್ಕೆ ಮೊದಲು ಎದ್ದ ಮೇಲೆ ಮಖ ತೊಳ್ಕೊಂಡು ಮಾಡಿ. ರೈಟ್? ಇದನ್ನು 5 ಸಾರಿ ಮಾಡಿ. ಆಮೇಲೆ ಬೇರೆ ಇನ್ನೊಂದಷ್ಟು ಲೆವೆಲ್ಸ್ ಇದೆ, ಅದನ್ನು ಇನ್ನೊಂದು ಸಾರಿ ಹೇಳ್ಕೊಡುವ ಯಾವಾಗಲೂ ಅವ್ರ ಅವಕಾಶ. ಅದು ಇದು ಒಂದು ಸ್ಟೆಪ್ ಒಂದು ಹೇಳ್ಕೊಡು. ಸದ್ಯಕ್ಕೆ ಎಲ್ಲ ಕಡೆ ಮಾಡೋದು, ಮದುವೆ ಮುಂಜಿಗಳೆಲ್ಲ ಅದೆಲ್ಲ ಮಾಡಿಸೋದು ಬರೀ ಇಷ್ಟೇ. ಹಿಂಗೆ ಮಾಡು ಅಂತಾರೆ. ಆಮೇಲೆ ಕೈನ ಹಿಂಗಿಡು ಅಂತಾರೆ. ಪ್ರಾಣಾಯಾಮ
ಯಾಕಪ್ಪ ಅಂತ ಕೇಳಿದೆ. ಆಮೇಲೆ ಹೇಳಿದ್ರು, ಗ್ರಂಥಗಳಲ್ಲಿ ಬರೆದಿದೆ, ನಾವು ಮೂಗನ್ನು ಮುಟ್ಟಿದಾಗ ಕೈ ಸ್ವಲ್ಪ ಅಪವಿತ್ರವಾಗಿರುತ್ತೆ, ಆ ಕಿವಿನಲ್ಲಿ ಎಲ್ಲ ನದಿಗಳಿವೆ, ಅದರಿಂದ ಇದು ಅಪವಿತ್ರವಾದದ್ದು ಆ ನದಿಗಳಿಂದ ಶುದ್ಧವಾಗತ್ತೆ, ನದಿಗಳಿಂದ ಅಂತ ಕಿವಿ ಹಿಂಗೆ ಮುಟ್ತಾರೆ, ನೋಡಿದ್ದೀರಾ ಹಂಗಂತಾರೆ. ಎಲ್ಲ ಪ್ರತಿಯೊಂದಕ್ಕೂ ಅರ್ಥ ಉಂಟು. ಧಾರ್ಮಿಕ ವಿಧಿಗಳು ಅವುಗಳ ಮಹತ್ವ. ನನ್ನದೊಂದು CD ಇದೆ, 1992 ಇಸ್ವಿನಲ್ಲಿ ಇದೇ ಜಾಗದಲ್ಲಿ ಮಾಡಿದ್ದಂಥದ್ದು. ಓಕೆ, ಕುಂಭಕ ಮಾಡಿದ್ವಿ. ಆಲ್ ರೈಟ್, ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ ವರ್ಕ್, ನಂಬರ್ 12, ಲೀಡ್ ಆ್ಯಂಡ್ ಫಾಲೋ. ಚಿತ್ತವಾಯವಃ ಚಿತ್ಕ್ರಿಯಾಯುತಾಃ ಶಾಖಯೋರ್ಧ್ವಯೀ ಶಕ್ತಿಮೂಲಕ. ಒಟ್ಟಿಗೆ ಚಿತ್ತವಾಯವಃ ಚಿತ್ಕ್ರಿಯಾಯುತಾಃ ಶಾಖಯೋರ್ಧ್ವಯೀ ಶಕ್ತಿಮೂಲಕ. ಈಗ ನಾವು ವಿಷಯಕ್ಕೆ ಬಂದಿರೋದು ಮನೋಲಯವನ್ನು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ಚಿತ್ತ ಅಂದರೆ ಮನಸ್ಸು, ವಾಯು ಗಾಳಿ, ಇದು ಎರಡಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ ನೋಡಿ, ಜ್ಞಾಪಕ ಮಾಡಿಸ್ಕೊಳ್ಳಿ. ಸಿಕ್ಕಾಬಟ್ಟೆ ನಿಮ್ಮ ಮನಸ್ಸು ಅಶಾಂತವಾಗಿ ಕುದಿತಾ ಇದ್ದಾಗ ಅವಾಗೇನಾಗತ್ತೆ, ಉಸಿರಾಟ ನೋಡಿ ನೋಡಿ ಯೋಚನೆ. ಕೋಪ ಬಂದಾಗಲೂ ಅಷ್ಟೇ, ಕೋಪ ಬಂದು ಅವಾಗ ಈ ವಾಯುಗೂ ಮನಸ್ಸಿಗೂ, ಚಿತ್ತ ಮನಸ್ಸು, ವಾಯು ಗಾಳಿ, ಇದು ಎರಡೂ ಒಂದಕ್ಕೊಂದಕ್ಕೆ ಪೂರಕ. ಮನಸ್ಸು ಸಮಾಧಾನವಾಗಬೇಕಂದ್ರೆ ಪ್ರಾಣಾಯಾಮ ಮಾಡಿ. ವಾಯುವಿನ ನಿಯಂತ್ರಣ ಮಾಡಿದ್ರೆ ಮನಸ್ಸು ಪ್ರಶಾಂತವಾಗತ್ತೆ. ಚಿತ್ತ ವಾಯುವ. ಅದರಲ್ಲಿ ಒಂದು ಹೇಳ್ತಾರೆ, ಚಿತ್ತ ನಮಗೆ ಜ್ಞಾನಶಕ್ತಿಯನ್ನು ಕೊಡುತ್ತೆ, ಮತ್ತು ಕ್ರಿಯೆ ಪ್ರಾಣಾಯಾಮದಲ್ಲುಂಟು. ಇದು ಎರಡೂ ಕೂಡ ಯಾವುದೋ ಶಾಖ ದ್ವಯಿ ಎರಡೇನಿದೆ, ಒಂದು ಮನಸ್ಸಿನ ಪ್ರಾಣಾಯಾಮ ಮತ್ತು ಮನಸ್ಸಿನ ನಿಯಂತ್ರಣ. ಎರಡಕ್ಕೂ ಒಂದೇ ಶಕ್ತಿ ಆ ಪರಮಾತ್ಮ. ಅದನ್ನೇ ಇಲ್ಲಿ ಹೇಳಿರೋದು. ಮನಸ್ಸಿಗೂ ಉಸಿರಾಟಕ್ಕೂ ಸಂಬಂಧ ಉಂಟು. ಮನಸ್ಸು ಜೋರಾದಾಗ ಇದಾಗತ್ತೆ. ಆದ್ದರಿಂದ ಇದು ಬಹಳ ಸುಲಭ. ನಿಮ್ಗೆ ಯಾವಾಗ ಮನಸ್ಸಿನಲ್ಲಿ ಗೊಂದಲ ಆಗತ್ತೆ ಅವಾಗ ಇದು ಎಲ್ಲೂ ಆಗದೆ ಹೋದರೆ ಇನ್ನೊಂದು ಸರಳವಾದ ಹೇಳ್ತೀನಿ ನೋಡಿ. ಇಷ್ಟು ಮಾಡಿ, ಅನ್ಲೋಮ್ ವಿಲೋಮ್ ಅಂತ ನೋಡಿ. ಎಡಗಡೆಯಿಂದ ತಗೊಳ್ಳಿ, ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಇದು ಮಾಡ್ಬೋದು. ಇದು ಎರಡು ಟೆಕ್ನಿಕ್ ಮಾಡಿ ಸಾಕು. ಆವಾಗ ಎರಡರಿಂದ ಏನಾಗತ್ತೆ, ಪ್ರಾಣಾಯಾಮದಿಂದ, ಪ್ರಾಣಾಯಾಮ ಅಂತ ಮಾತ್ರ ಅಲ್ಲ, ಬೇರೆ ಬೇರೆ ನಾವು ಅಷ್ಟಾಂಗ ಯೋಗವನ್ನು ಏನೇನು ಮಾಡ್ತಾ ಇದ್ದೀವೋ, ಯಮ ನಿಯಮ ಆಸನ ಪ್ರಾಣಾಯಾಮ, ಇವೆಲ್ಲದರಿಂದ ಏನಾಗತ್ತೆ, ನಮ್ಮ ಮನಸ್ಸು ಶಾಂತವಾಗತ್ತೆ. ಆದರೆ ಆಗತ್ತೆ, ಶಾಶ್ವತ ಅಲ್ಲ. ಇದಕ್ಕಂತಾನೆ ಮನೋಲಯ ಅಂತ. ನೀವು ಹೇಳ್ಬೋದು, ನನಗೆ ಯಾವಾಗಲೂ ಒಂದೊಂದ್ಸರಿ ಮನಸ್ಸು ಶಾಂತವಾಗತ್ತೆ, ನನಗೂ ಶಾಂತಿ, ಬೇರೆಯವ್ರಿಗೂ ಶಾಂತಿ. ಯಾವಾಗ? ನಾನು ನಿದ್ದೆ ಮಾಡೋವಾಗ. ನೋಡಿ, ನೀವು ಏನು ಗಲಾಟೆ ಮಾಡ್ತಿರ್ತೀರ ಮನೆಯಲ್ಲಿ ಇದು ಯಾಕಪ್ಪ ಈ ರಾಕ್ಷಸನ ಅವತಾರ ಆಗೋಗ್ಬಿಡ್ತು ಅಂತ ಇರ್ತಾರೆ. ಸರ್, ನೀವು ನಿದ್ದೆ ಮಾಡಿದಾಗ, ಸ್ವಪ್ನದಲ್ಲ, ಡ್ರೀಮ್ನಲ್ಲಿ ಬಿಡಿ. ಅದು ಯಾವುದೋ ಹುಡುಗಿ ಅಟ್ಕೊಪ್ಕೊಳ್ಳೋ ಬರುತ್ತೆ, ಏನೇನೋ ಗಲಾಟೆ ಆಗತ್ತೆ, ಅದು ಬಿಟ್ಬಿಡಿ. ನಿಜವಾಗ್ಲೂ ನಿದ್ದೆ ಬಂದಾಗ ನಿಮ್ಮ ಮನಸ್ಸಿಗೆ ಶಾಂತಿ, ಮನೇಲಿ ಇದ್ದವ್ರಿಗೂ ಶಾಂತಿ, ನಿಮ್ಮ ಗಲಾಟೆ ಇಲ್ಲ. ಆದರೆ ಮನಸ್ಸು ಶಾಂತವಾಯಿತು, ಅದಕ್ಕಂತಾರೆ ಲಯ ಅಂತ. ಅರ್ಥ ಆಗ್ತಾ ಇದೆಯಾ? ಐ ಆಮ್ ಕಮಿಂಗ್ ಟು ದಟ್ ಪಾಯಿಂಟ್. ಎದ್ದ ಮೇಲೆ ಮತ್ತೆ ಶುರುವಾಯಿತು ನೋಡಿ, ಅದೇ ರಾಕ್ಷಸ ಅವತಾರ. ಇದು ಈ ಲಯ ಅನ್ನೋದು ತಾತ್ಕಾಲಿಕ, ಟೆಂಪರರಿ. ಹಾಗೆ ಪ್ರಾಣಾಯಾಮದಲ್ಲೂ ಕೂಡ. ಅದಕ್ಕೆ ಈ ಪ್ರಾಣಾಯಾಮ ಮಾಡುವಾಗ ನೀವೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನಾನು ಮಾಡಿಸಿದ ಪ್ರಾಣಾಯಾಮದಲ್ಲಿ ಸ್ವಲ್ಪ ವಿಶೇಷ ಉಂಟು. ಅದರಲ್ಲಿ ಪ್ರಾಣಾಯಾಮದ ಜೊತೆಗೆ ಚಿಂತನೆಯನ್ನು ಸೇರಿಸಿದ್ದೀವಿ. ಇದು ಋಷಿ ಪತಂಜಲಿ ಕೊಟ್ಟರಂಥ ಮೊದಲನೇದು ಶ್ರೇಷ್ಠವಾದ ಪ್ರಾಣಾಯಾಮ. ಅದು
ಬೇರೆ ಪ್ರಾಣಾಯಾಮ ಮೇಕ್ ದಿ ಆರಿಜಿನ್ ಆಫ್ ಪ್ರಾಣಾಯಾಮ ಈಸ್ ವಾಟ್ ವಿ ಹ್ಯಾವ್ ಡನ್. ಅದರಲ್ಲಿ ವೈದಿಕ ಪ್ರಾಣಾಯಾಮನೇ ಅವ್ರು ಹೇಳಿರೋದು. ಅದರಲ್ಲಿ ಬರೀ ಲಯದ ಜೊತೆಗೆ ಮನಸ್ಸು ಶಾಂತವಾಗೋದ್ರ ಜೊತೆಗೆ ನಮ್ಮ ಮನಸ್ಸು ಒಳ್ಳೆ ಮಟ್ಟದ ಚಿಂತನೆ. ಈಗ ನೋಡಿ, ದೇವರ ಹೆಸರನ್ನ ಹೇಳಿದ್ರೆ ಆಂಜನೇಯ ಏನಮ್ಮ ಅಂತ ಮುಸುರಿಟ್ಕೊಂಡಾಗ ಆಗ ಅಡಿಷನಲ್ ಪವರ್ ಬರುತ್ತೆ. ಆಮೇಲೆ ಅಥವಾ ನೀವು ಗಾಯತ್ರಿ ಗೈನ್ ಹೇಳಿದಿರಿ, ಅದರ ಅರ್ಥ ನಿಮಗೆ ಗೊತ್ತಿರೋದ್ರಿಂದ ಅದು ಹೇಳುವಾಗ ಇನ್ನೊಂದು ಸ್ವಲ್ಪ. ಆದ್ದರಿಂದ ಸರಿ, ಸುಮ್ಮನೆ ಯಾಂತ್ರಿಕವಾಗಿ ಈ ವಿಧಾನಸೌಧದ ಮುಂದೆ ಅಲ್ಲಿ ಇಲ್ಲಿ ಪ್ರಾಣಾಯಾಮ ಮಾಡಿಸ್ತಾರಲ್ಲ, ಅದಕ್ಕಿಂತ ಈ ಪ್ರಾಣಾಯಾಮ ಸ್ಟ್ರಾಂಗು, ಮನೋಲಯ. ಆದರೆ ಸಾಮಾನ್ಯವಾದ ಪ್ರಾಣಾಯಾಮದಲ್ಲಿ ಮನಸ್ಸು ಮಾತ್ರ ಲಯವಾಗತ್ತೆ. ಇದ್ರ ಥರ ಸ್ವರ್ಗ ಅಪಿತಪಿ ನೀವೇನಾದರೂ ಒಳ್ಳೊಳ್ಳೆ ಕೆಲಸಗಳು ಮಾಡಿಬಿಟ್ಟಿದ್ರೆ, ಈ ಭಾಳ ಕಮ್ಮಿ ಜನ ಮಾಡೋದು ಒಳ್ಳೆ ಕೆಲಸ. ಎಲ್ಲೋ ಈ ಇಲ್ಲಿರೋರಂಥವ್ರು ಮಾಡ್ತಾರೆ. ಒಳ್ಳೇದು ಮಾಡ್ತಾಯಿದ್ದೀನಿ ಅಂತ ನಿಮಗೂ ಹೊರಗಡೆವ್ರಿಗೂ ಕೆಟ್ಟ. ಒಳ್ಳೆ ಕೆಲಸಗಳು ಮಾಡಿದರೆ ನಿಮ್ಗೇನು ಸಿಗತ್ತೆ? ಸತ್ತ ನಂತರ ಸ್ವರ್ಗ. ಆಮೇಲೆ ಪರ್ಮನೆಂಟ್ ಇಲ್ಲ. ಅಲ್ಲೇನು ರಂಬೆ ಊರ್ವಶಿರು ಅದು ಇದು ಡ್ಯಾನ್ಸು ಏನು ತಿನ್ಬೇಕಾದ ಸಿನ್ಬೋದು ಕುಡಿ ಇದೆ ಸ್ವರ್ಗದಲ್ಲಿ. ಆಮೇಲೆ ಕ್ಷೀಣೆ ಪುಣ್ಯ ಬರಬೇಕು. ಅದು ಅಶಾಶ್ವತ. ಆ ರೀತಿ ಮನೋಲಯ ಅನ್ನೋದು ಶಾಶ್ವತ ಅಲ್ಲ. ಓಕೆ, ಈಗ ಇನ್ನೊಂದು ನೋಡಿ, ಮುಂದೆ ಭಾಳ ಇಂಪಾರ್ಟೆಂಟ್ ಇದೆ. ನಾವು ಟೇಕಿಂಗ್ ಆಫ್ ದಿಸ್ 2 ಸಬ್ಜೆಕ್ಟ್ಸ್ ಭಾಳ ಇಂಪಾರ್ಟೆಂಟು. 2 ಪರಮಾತ್ಮನ ಶಕ್ತಿಗಳು. ಓಕೆ, ನೆಕ್ಸ್ಟ್ 13. ಲಯ ವಿನಾಶನೇ ಉಭಯರೋಧನೆ ಭವಗತಂ ಪುನರ್ಭವತಿ ನೋ ಮೃತಂ. ಒಟ್ಟಿಗೆ ಇದರಲ್ಲಿ ಲಯ, ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಲಯ ಮತ್ತು ನಾಶಕ್ಕೆ ಆಮೇಲೆ ಬರುವ 2 ಉಂಟಿದೆ. ಈ 2 ಇರೋದು ಏನಂತಂದರೆ, ಒಂದು ಮನೋಲಯ ಅಶಾಶ್ವತವಾದ್ದು ವಾಪಸ್ ಬರುತ್ತೆ, ಇನ್ನೊಂದು ಮನಸ್ಸಿನ ನಾಶ. ಒಂದು ಪ್ರಾಣಾಯಾಮದ ಮೂಲಕ ಮನಸ್ಸಿನ ಲಯವಾಗುತ್ತೆ ಅಷ್ಟೇ. ನಿದ್ದೆನಲ್ಲಿ ನೀವು ಶಾಂತವಾಗಿದ್ದಂಗೆ, ಅಥವಾ ನೀವು ಧ್ಯಾನದಲ್ಲಿ ನಿಜವಾದ ಧ್ಯಾನದಲ್ಲಿದ್ರೂ ಕೂಡ, ನಿಜವಾದ ಧ್ಯಾನ, ಬರೀ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಪೋಸ್ ಮಾಡಿದ್ರಾಗಲ್ಲ, ನಿಜವಾಗ ಧ್ಯಾನದಲ್ಲಿದ್ದಾಗಲೂ ಕೂಡ ನಿಮ್ಮ ಮನಸ್ಸಿನ ಲಯ ಆಗತ್ತೆ. ಆದರೆ ನಾಶ ಅಂತಂದರೆ ಮತ್ತೆ ಬರೋಂಗಿಲ್ಲ, ಅದು ಮನೋನಾಶವಾಗಬೇಕು. ಲಯವದ್ದು ಲಯಗತಂ ಪುನಃ ಭವತಿ. ನೋಡಿ ನೋಡಿ ಎಂಥದ್ದು, 2 ಏನೋ ಲಯ ವಿನಾಶನೇ ಉಭಯರೋಧನೆ, 2 ಪ್ರಾಣಾಯಾಮ ಮತ್ತು ಮನಸ್ಸಿನ ನಿಯಂತ್ರಣ 2 ಇದೆ. ಆದರೆ ಏನು ಹೇಳ್ತಾರೆ ಭಗವಾನ್ ರಮಣ ಮಹರ್ಷಿಗಳು, ಲಯಗತಂ ಪುನಃ ಭವತಿ. ಮನಸ್ಸು ನಂಗೆ ಚೆನ್ನಾಗಿ ಹೇಳಿದೆ, ನಮ್ಮ ನಿದ್ದೆನ ಗಮನಿಸ್ಕೊಂಡಂಗೆ ಮನಸ್ಸು ಸ್ವಲ್ಪ ಲಯವಾಗಿತ್ತು, ಆದರೆ ಬರುತ್ತೆ. ಆದರೆ ನೋ ಮೃತಂ. ಮೃತಂ ಅಂದರೆ ಡೆತ್, ನಾಶವಾದರೆ, ಮನಸ್ಸು ನಾಶವಾದರೆ ಮತ್ತೆ ವಾಪಸ್ಸು ಬರೋದಿಲ್ಲ. ಈ ವಾಸನೆಗಳ ಥರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆ ವಾಸನೆಗಳು ನಾವು ಮಾಡೋವಂಥ ಕರ್ಮ ಭಕ್ತಿ ಯೋಗದಿಂದ ಆ ವಾಸನಾಕ್ಷಯ ಸ್ವಲ್ಪ ಆಗತ್ತೆ. ಆಮೇಲೆ ಮತ್ತೆ ಕೆಟ್ಟ ಕರ್ಮಗಳು ಬಂದರೆ ಮತ್ತೆ ಹುಟ್ಕೊಂಡ್ಬರುತ್ತೆ. ಆದರೆ ಕಂಪ್ಲೀಟು ಅದು ನಾಶ ಆದಮೇಲೆ ಅದಕ್ಕಂತಾರೆ ವಾಸನಾಕ್ಷಯ ಸಂಪೂರ್ಣವಾಗಿ ಆದರೆ ಅದಕ್ಕಂತಾರೆ ಅಕೌಂಟ್ ಕ್ಲೋಸ್ ಅಂತಾರೆ ಪೂಜ್ಯ ಗುರುದೇವರು. ಈಗ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಎಂಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಡೆಬಿಟ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಇದು ನೆಕ್ಸ್ಟ್ ಓಪನಿಂಗ್ ಬ್ಯಾಲೆನ್ಸ್, ಆಮೇಲೆ ಕ್ರೆಡಿಟು ಡೆಬಿಟ್ ಹಿಂಗಾಗತ್ತೆ. ಈಗ ಏನಾಗತ್ತೆ, ಮನೋಲಯವಾಗದ್ದು ಅಶಾಶ್ವತ ಮತ್ತೆ ಬರುತ್ತೆ. ಆದರೆ ಮನೋನಾಶ ಆದಮೇಲೆ ಪರ್ಮನೆಂಟು. ಅದನ್ನೇ ವಾಸನಾಕ್ಷಯ ಅಂತಲೂ ಹೇಳ್ತಾರೆ ನೋಡಿ. ಅದೇ ವಾಸನಾಕ್ಷಯ ಆದರೆ ಮಾತ್ರ ನಮಗೆ ಆತ್ಮಜ್ಞಾನ. ಅದಕ್ಕೋಸ್ಕರ ನಮ್ಮ ದೇವಸ್ಥಾನಗಳಲ್ಲಿ ಕೇರಳದ ಗುರುವಾಯೂರು ಆ ದೇವಸ್ಥಾನಗಳಲ್ಲಿ ಕರ್ಪೂರವನ್ನು ಹಿಡ್ಕೊಂಡು ಅಲ್ಲಿ ತೋರಿಸಿದರೆ ಆ ಗುರುವಾಯೂರಪ್ಪನ ದರ್ಶನ ಆಗತ್ತೆ. ಅದು ಸಾಂಕೇತಿಕ. ಏನಾಗಂತಂದರೆ ಈ ಕರ್ಪೂರವನ್ನು ಒಂದು ಕಡೆ ಇಟ್ಟರೆ
ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ, ಒಂದು ಗಂಟೆ, ಅದೆಲ್ಲ ಕರ್ಪೂರ ಹೋಗ್ಬಿಟ್ಟು ಬರೀ ವಾಸನೆ ಉಳಿಯುತ್ತೆ, ಕರ್ಪೂರ ವಾಸನೆ. ಅದನ್ನು ರಿವರ್ಸ್ ಪ್ರೋಸೆಸ್, ವಾಸನಾ ಕಂಡೆನ್ಸ್ಡ್ ಈಸ್ ಕ್ಯಾಂಫರ್ ಅಂತೇಳಿ ಗುರುದೇವ್. ಆ ವಾಸನೆಯನ್ನು, ಆ ಕರ್ಪೂರವನ್ನು ವಾಸನಾ ಕಂಡೆನ್ಸ್, ಅದನ್ನು ಸುಟ್ಟರೆ, ಲಯ ಮಾಡಿದರೆ, ವಾಸನಾ ಲಯ ಮಾಡಿದರೆ, ಕಂಪ್ಲೀಟ್ ಸುಟ್ಟರೆ, ಆಗ ಗುರುವಾಯೂರಪ್ಪನ ದರ್ಶನ ಅಂದರೆ ಆತ್ಮದರ್ಶನ ಆಗತ್ತೆ ಅಂತ ಅಷ್ಟೇ. ಒಂದು ಸಾರಿ ಆದಮೇಲೆ ಮುಗಿದೋಯ್ತಿನ ಚೇಂಜ್ ಇಲ್ಲ. ಎರಡು ವ್ಯತ್ಯಾಸ ಇದೆ. ನಯವಾದ ಮನಸ್ಸು ವಾಪಸ್ ಬರುತ್ತೆ, ಕುಣಿದಾಡುತ್ತೆ ಮತ್ತೆ 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 ಮತ್ತೆ. ಆದರೆ ಯಾವುದೋ ನಾಶವಾದ ಮನಸ್ಸು ಬರಲ್ಲ. ಅದಕ್ಕೆ ಎಂಥ ಒಳ್ಳೆಯ ಇದು ಹೇಳಿದ್ದಾರೆ ನೋಡಿ. ಹಾಗಿದ್ರೆ ನಮಗೆ ಪ್ರಶ್ನೆ ಬರುತ್ತೆ, ಅದು ಸರಿ, ಅದನ್ನು ಮಾಡೋದು ಹೆಂಗೆ ನೋಡುವ. ಒಂದೊಂದು ಲಾಜಿಕಲ್ಲಾಗಿ ಕೊಟ್ಟಿದ್ದಾರೆ ಭಗವಾನ್ ರಮಣರು. 14 ಪ್ರಾಣಬಂಧನಾತ್ ಲೀಯಮಾನಸಂ ಏಕಚಿಂತನಾತ್ ನಾಶಮೇತ್ಯದಃ ಬಂಧನಾತ್ ಲೀನಮಾನಸಂ ಏಕಚಿಂತನಾತ್. ಇಲ್ಲಿ ಹೇಳ್ತಾರದು ಪ್ರಾಣಬಂಧನ ಅಂದರೆ ಪ್ರಾಣಾಯಾಮ ಇತ್ಯಾದಿಗಳಿಂದ. ಇತ್ಯಾದಿ ಅಂದ್ರೇನು? ದೇವನಿಂದ ತಗೊಳ್ಳಿ. ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ಅಷ್ಟಾಂಗಯೋಗದಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ ಇತ್ಯಾದಿ ಎಲ್ಲದರಿಂದ ಏನಾಗತ್ತೆ? ಮೊದಲೇ ಹೇಳಿದ್ವು ಫಲ ಸಿಗಲ್ಲ ಅಂತ. ಏನು ಸಿಗತ್ತೆ? ನನ್ನ ಮನಸ್ಸು ಶಾಂತವಾಗುತ್ತೆ, ಮನೋಲಯವಾಗುತ್ತೆ. ಆದರೆ ಅದು ನಾಶವಾಗಬೇಕಂತಂದ್ರೆ ಏನು ಮಾಡ್ತಾರೆ ನೋಡಿ? ಪ್ರಾಣಬಂಧನಾತ್ ಲೀನ ಮಾನಸಂ, ಮನೋಲಯವಾಗತ್ತೆ ಪ್ರಾಣಾಯಾಮ ಇತ್ಯಾದಿಗಳಿಂದ ಅಂತ. ಅಷ್ಟಾಂಗ ಯೋಗದಲ್ಲಿ ಬೇರೆ ಬೇರೆ ಯೋಗಗಳಿಂದ ನೀವೇನು ನಮ್ಮ ಆ ದೇವನಿಂದ ಇದುವರೆಗೂ ನಾವು ಮಾಡಿದ್ವಲ್ಲ, 1, 2 ಇವತ್ತಿಂದು, ಇದು ಎಲ್ಲದರಿಂದ ಏನಾಗುತ್ತೆ? ನಮ್ಮ ಮನಸ್ಸು ಲೀನವಾಗತ್ತೆ, ಶಾಂತವಾಗತ್ತೆ. ಆದರೆ ಏನು ಡೇಂಜರು? ವಾಪಸ್ ಬಂದ್ಬಿಡುತ್ತೆ. ಬಟ್ ಮನೋನ ಇದು ಮಾಡ್ಕೋಬಾರ್ದ? ಶುದ್ಧ ಮಾಡ್ಕೊಳ್ಳೇಬೇಕು. ಈಗ ನೋಡಿ, ಪ್ರತಿನಿತ್ಯ ನಾವು ಹೋಪ್ಫುಲಿ ಇಲ್ಲಿರೋರು ಎಲ್ಲರೂ ದಿನ ಸ್ನಾನ ಮಾಡ್ತೀರ, ಹೌದಾ? ಸ್ನಾನ ಮಾಡ್ತೀರಾ ಎಲ್ಲರೂ? ಸ್ನಾನ ಮಾಡುವಾಗ ಏನು ಮಾಡ್ತೀವಿ? ಮೈಗೆಲ್ಲನೂ ಸೋಪ್, ಕೆಲವರು ಲಿಕ್ವಿಡ್ ಸೋಪ್ ಹಾಕ್ತಾರೆ, ಕೆಲವರು ಮೈಸೂರು ಸ್ಯಾಂಡಲ್ ಹಾಕ್ತಾರೆ. ಯಾವುದೋ ನಿಮ್ಮ ಸಿಕ್ಕಾಪಟ್ಟೆ ದುಡ್ಡಿದ್ರೆ 300, 400, 500 ರೂಪಾಯಿ ಕೊಟ್ಟು ತಗೊಳ್ಳಿ. ಇಲ್ಲಿವರು ಅದ್ರ ಉದ್ದೇಶ ಏನು? ಮೈಗೆ ಸೋಪ್ ಹಾಕ್ತೀವಿ, ಹೌದು? ಸೋಪ್ ಹಾಕ್ತೀವಿ. ಆ ಸೋಪ್ ಹಾಕೋದ್ರಿಂದ ಏನು ಪ್ರಯೋಜನ? ದೇಹದ ಕೊಳೆ ಹೋಗುತ್ತೆ, ಹೌದಾ? ಬಟ್ಟೆಗೂ ಒಗಿಸೋವಾಗ ನಿಮಗೆ ವಾಷಿಂಗ್ ಮಿಷಿನಲ್ಲಿ ಹಾಕ್ತೀರಾ, ಆದರೂ ಅದಕ್ಕೆ ಡಿಟರ್ಜೆಂಟ್ ಹಾಕ್ತೀರಾ. ಸರ್ಫ್ ಎಕ್ಸೆಲ್ ಏನು ಫ್ರಂಟ್ ಓಪನ್, ಅದಕ್ಕೆ ಸ್ಪೆಷಲ್ಲು. ಟಾಪ್ ಓಪನ್ಗೆ ಇನ್ನೊಂದು. ಅವರು ಅಡ್ವರ್ಟೈಸ್ಮೆಂಟ್ ಮಾಡಿದ್ದು ಯಾಕೆಂದ್ರೆ ಹಂಗೆ ಮಾಡದೆ ಹೋದರೆ ಅವ್ರಿಗೆ 100 ರೂಪಾಯಿ ನೈಟನ್ನು 500 ರೂಪಾಯಿ ಕೊಡಬೇಕಲ್ಲ ಅವರು. ಆಯಿತು, ಆ ಡಿಟರ್ಜೆಂಟ್ ಹಾಕಿದ್ರಿಂದ ಆಗುತ್ತೆ, ಬಟ್ಟೆಯ ಕೊಳೆ ಹೋಗುತ್ತೆ. ಬಟ್ಟೆ ಕೊಳೆ ತೆಗಿಲೇಬೇಕು, ದೇಹದ ಕೊಳೆ ತೆಗಿಬೇಕು. ಇಲ್ಲಿ ಹೋದ್ರೆ ಈ ಥರ ಬಂದಾಗ ಅಕ್ಕಪಕ್ಕ ಕೂತ್ಕೊಂಡವ್ರಿಗೆ ಕಷ್ಟ ಆಗತ್ತೆ. ನೀವು ಸ್ನಾನ ಮಾಡಿದೆ ಕೊಳಕು ಬಟ್ಟೆಯಲ್ಲಿ ಒಂದು ಕೂತ್ಕೊಂಡ್ಬಿಟ್ರೆ ನಿಮಗೇನು ಪ್ರಾಬ್ಲಮ್ ಇಲ್ಲ, ಪಕ್ಕದವ್ರಿಗೆ ಸಮಸ್ಯೆ ಅದು, ನಿಮಗೂ ಅನಾರೋಗ್ಯ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ಟೆ ಕೊಳೆಯನ್ನು ತೆಗಿತೀವಿ, ಮೈಯನ್ನು ಕೊಳೆ ತೆಗಿತೀವಿ. ಈ ಒಳಗಡೆ ಕೊಳೆಗೆ ಏನು ಮಾಡಿದ್ದೀವಿ? ಗುರುದೇವ್ ಹೇಳ್ತಾ ಇದ್ರು, ಈ ಇದೆಯಲ್ಲ ಒಳಗಡೆ ನಮ್ಮ ಮನಸ್ಸು, ಇದು ಹೆಂಗೆ ಅಂತ ನಮ್ಮ ಸುಭಾಷ್ ನಗರ್ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಒಂದಷ್ಟು ಪಬ್ಲಿಕ್ ಟಾಯ್ಲೆಟ್ಗಳಿವೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಹಿಂಗೆ ಹೇಳೋವಾಗ, ಇರೋ ವಿಚಾರ. ಪಬ್ಲಿಕ್ ಟಾಯ್ಲೆಟ್ ಅಲ್ಲೊಂದು ಸಾರಿ 2 ವಾರ 3 ವಾರ ಪೌರ ಕಾರ್ಮಿಕರು ಮುಷ್ಕರ ಮಾಡಿದ ಮೇಲೆ ಕ್ಲೀನೇ ಮಾಡಿರಲಿಲ್ಲ, 3 ವಾರ. ಆಗ ಅಷ್ಟು ಭಯಂಕರ ಹತ್ತಿರ ಹೋಗೋಕ್ಕಾಗ್ತಿರಲಿಲ್ಲ. ಅದು ಎಷ್ಟು ಮಲ, ಅದರ 10ರಷ್ಟು ಕೊಲೆ ಇಲ್ಲಿದೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ನಮ್ಮದೆಲ್ಲ ಹೊರಗಡೆ ಅವರು ಕಾಣಿಸ್ತಾ ಇಲ್ಲ,
ಒಂದೊಂದ್ಸರಿ ವ್ಯಕ್ತವಾಗತ್ತೆ ಕೋಪ ತಾಪ ಇತ್ಯಾದಿಗಳಲ್ಲಿ, ಕೆಲವು ಟೈಮ್ ಒಳಗಡೆ ಇರುತ್ತೆ. ಆ ಕೊಳೆಯನ್ನು ತೆಗೆಯೋದಕ್ಕೆ ಏನು ಮಾಡ್ತಾ ಇದ್ದೀವಿ? ಆ ಮನಸ್ಸನ್ನು ಶುದ್ಧ ಮಾಡೋದಕ್ಕೋಸ್ಕರ ಪ್ರಾಣಾಯಾಮ. ಇದ್ರ ಜೊತೆಗೆ ಇನ್ನೊಂದು ಬಹಳ ಸರಳವಾದ್ದು, ಬಹಳ ಮುಖ್ಯವಾದಿದೆ, ಆತ್ಮಾವಲೋಕನ ಅಂತ, ಇಂಟ್ರಾಸ್ಪೆಕ್ಷನ್ ಅಂತ. ಇಂಟ್ರಾಸ್ಪೆಕ್ಷನ್ ಅಂದರೆ ಇವತ್ತು ಮಾಡ್ಸೋಕ್ಕೆ ಟೈಮ್ ಇಲ್ಲ, ಬಟ್ ಇನ್ನೊಂದು ಸರಿ ಮಾಡಿಸ್ತೀನಿ. ನೀವೇನು ಮಾಡಬೇಕು, ರಾತ್ರಿ ಊಟ ಗೀಟ ಎಲ್ಲಾಗಿ ಇವತ್ತು ಮಾಡಿ ದಯವಿಟ್ಟು ಮಲಗೋದಕ್ಕೆ ಮುಂಚೆ ಮಂಚದ ಮೇಲೆ ಮಲ್ಕೋಬೇಡಿ, ಕೆಳಗಡೆ ಕೂತ್ಕೊಂಡು ಕಣ್ಣು ಮುಚ್ಚಿ ಎಲ್ಲವನ್ನು ಶಾಂತ ಮಾಡಿಕೊಂಡು ನಿಮ್ಮದು ಇವತ್ತಿನ ವಿಡಿಯೋ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಮ್ಯಾಚ್ ಬರುತ್ತಲ್ಲ, ವೈಭವ್ ಸೂರ್ಯವಂಶಿ ಹೊಡೆಯೋ ಸಿಕ್ಸರು, ಅದಲ್ಲ, ನಮ್ಮದೇ ಬೆಳಿಗ್ಗೆ ಇದ್ದಾಗಲಿಂದ ಇಷ್ಟು 4:15 5 ಗಂಟೆ ಇದ್ದ, ಇಲ್ಲ ನಾವು ಚಂದ್ರವಂಶಿ ಆದರೆ 8:15 ಗಂಟೆಗೆ ಇದ್ದೆ, ಏನಾದ್ರು ಕೊಟ್ಟು ಸೂರ್ಯವಂಶಿ ಆದರೆ ಬೇಗ ಹೇಳ್ಸಿದ್ವು. ಎದ್ದ ಮೇಲೆ ಬೆಳಿಗ್ಗೆ ಸ್ವಲ್ಪ ಹೊತ್ತು ಏನು ಮಾಡಿದಿರಿ, ಏನು ಮಾತಾಡಿದಿರಿ, ಏನು ಕೆಲಸ ಮಾಡಿದಿರಿ, ಉದ್ದೇಶ ಏನಿತ್ತು, ನಡೆ ನುಡಿ ಉದ್ದೇಶ, ಮೈ ಆ್ಯಕ್ಷನ್ ಸ್ಪೀಚ್ ನೋಡಿ. ಒಂದೊಂದೇ ಅರ್ಧ ಗಂಟೆ 3/4 ಗಂಟೆ ಹಾಗೇ ನೋಡ್ತಾ ಬನ್ನಿ. ಮನೇಲಿ ಬಂದ ತಕ್ಷಣ ಯಾರಿಗೋ ಒಬ್ರಿಗೆ ಅಂತ ಬೈದೆ, ನೋಡಿ ನೋಡಿ ನೋಡಿ, ಆಮೇಲೆ ಯಾರಿಗೋ ಒಂದು 4 ಬಿಗಿದೆ ಅದು ನೋಡಿ, ಆಮೇಲೆ ಇನ್ನೊಬ್ಬರಿಗೆ ಪ್ರೀತಿಯಿಂದ ಮಾತಾಡಿಸ್ದೆ ನೋಡಿ. ಒಳ್ಳೆಯದು ಕೆಟ್ಟದು, ಒಳ್ಳೆ ಮಾತು ಕೆಟ್ಟ ಮಾತು, ಒಳ್ಳೆ ಕೆಲಸ ಕೆಟ್ಟ ಕೆಲಸ, ಅದು ಎರಡಕ್ಕಿಂತ ಇನ್ನೊಂದು ಉದ್ದೇಶ ಯಾರಿಗೂ ಗೊತ್ತಾಗತ್ತೆ? ನಿಮ್ಮ ಮನಸ್ಸಲ್ಲಿರೋ ಉದ್ದೇಶ ಯಾರಿಗಾದ್ರೂ ಗೊತ್ತಾಗತ್ತಾ? ದೇವರು ಕೊಟ್ಟಿರುವಂಥ ವರ ನಿಮ್ಗೆ ಯಾರಿಗೂ ಇನ್ನೊಬ್ಬರ ಮನಸ್ಸನ್ನು ನೋಡೋಕ್ಕಾಗಲ್ಲ. ಏನಾದರೂ ಇನ್ನೊಬ್ಬರ ಮನಸ್ಸು ನೋಡೋಕ್ಕಾಗೋಂಗಿದ್ರೆ ಯಾವ ಮದುವೆನೂ 2 ದಿನ ಇರ್ತಿರ್ಲಿಲ್ಲ, ಸೆಕೆಂಡ್ ಡೇ ಡೈವರ್ಸ್. ಅದೃಷ್ಟ 25 30 40 50 ವರ್ಷ ಆಗಿದೆ, ಆ ಹೆಂಡತಿ ಆ ಗಂಡನ ಮನಸ್ಸಲ್ಲಿ ಏನಿದೆ ಅಂತ ನಿಮ್ಗೆ ಗೊತ್ತಾಗದೇ ಇಲ್ಲ. ಅದೃಷ್ಟ ದೇವರವರ, ದೇವ್ರಿಗೆ ಹೇಳಿ ಥ್ಯಾಂಕ್ ಯು ಗಾಡ್. ನೋಡೋಕ್ಕೇನಾದ್ರೂ ಆಗ್ಬಿಟ್ಟಿದ್ರೆ ದಿನ ಕುರುಕ್ಷೇತ್ರ ಮನೆಯಲ್ಲಿ ಯಾರೋ ಬರ್ತಾರೆ ನಯವಾಗಿ, ಬಾಸ್ಗೆ ಆಫೀಸ್ ಒಳಗಡೆ ಬೈತಾ ಇರೋದು ಅವನ್ನ ಅಂತ ಒಳಗನ್ಕೊಳ್ಳೋದು. ಇದನ್ನ ಬೇರೆಯವ್ರಿಗೆ ಗೊತ್ತಾಗಲ್ಲ, ನಿಮ್ಗೆ ಗೊತ್ತಾಗತ್ತೋ ಇಲ್ವೋ? ಅದನ್ನು ನೋಡಿ. ಏನೇನು ನೋಡಬೇಕು? ನನ್ನ ನಡೆ, ಒಳ್ಳೆಯದು ಕೆಟ್ಟದು, ಮಾಡಿದ ಕೆಲಸಗಳು, ನುಡಿ, ಆಡಿದ ಒಳ್ಳೆ ಮಾತು ಕೆಟ್ಟ ಮಾತು, ಅದ್ರ ಹಿಂದ್ಗಡೆ ಸದುದ್ದೇಶ ದುರುದ್ದೇಶ ನೋಡ್ತಾ 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 ಹೋಗಿ ಆವಾಗ ಆಟೋಮೆಟಿಕ್ಕಾಗಿ ಗ್ಯಾರಂಟಿ ನಿಮ್ಮ ಮನಸ್ಸು ಶುದ್ಧವಾಗಿ. ಇದೆಲ್ಲದರ ಜೊತೆಗೆ ನಾನು ಅಡಿಷನಲ್ ಕೊಡ್ತಾ ಇದ್ದೇನೆ, ಇದು ಟೆಕ್ನಿಕ್. ಇದು ಒಂದನ್ನು ಮಾಡಿ ಬೇರೆ ಏನೂ ಮಾಡಬೇಕಾಗಿಲ್ಲ. ಯಾವತ್ತಿಂದ ಮಾಡ್ತೀರಾ? ಇವತ್ತಿಂದಾನೆ ಮಾಡಿ. ಯಾರು ಮಾಡ್ತೀರಾ? ಕೈ ಎತ್ತಿ. ಆತ್ಮಾವಲೋಕನ ರಾತ್ರಿ 10 ನಿಮಿಷ ನಿಮ್ಮದೇ ವಿಡಿಯೋ ಆನ್ ಮಾಡ್ಕೊಳ್ಳೋದು. ಇನ್ನೂ ಸ್ವಲ್ಪ ಕೈ ಇಟ್ಕೊಂಡು ನೋಡ್ತೀನಿ, ಯಾರು ಇಲ್ಲಿ ಹೋದ್ರೆ ಅವ್ರನ್ನ ನಮ್ಮ ಪಾರ್ಟಿಗೆ ಕರ್ಕೊಂಡ್ಬರ್ತೀವಿ. ಆತ್ಮಾವಲೋಕನವನ್ನು ಮಾಡಿ. ಆದರೆ ಒಂದು ಡೇಂಜರ್ ಇದೆ, ಕೆಲವರು ಮಾಡಬಾರ್ದು, ಕೆಲವು ಮಾಡಬಾರ್ದಂತೆ. ಒಂದ್ಸಾರಿ ಹಂದಿ ತಪಸ್ ಮಾಡ್ತಾ ಇತ್ತಂತೆ. ಹಂದಿ ಪಿಗ್ ತಪಸ್ ಮಾಡ್ತಾ ಇದ್ದಾಗ ಸಡನ್ನಾಗಿ ಯಾರೋ ಆತ್ಮಾವಲೋಕನ ಮಾಡಬಾರ್ದು ಅಂತ ಹೇಳ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟ್, ಯಾಕೆಂದರೆ ಅದು ಮಾಡಿದರೆ ಸ್ವಲ್ಪ ಡೇಂಜರ್ ಇದೆ. ಆ ಹಂದಿ ತಪಸ್ ಮಾಡ್ತಾ ಇದ್ದಾಗ ದೇವರು ಪ್ರತ್ಯಕ್ಷ ಆಗಿ, ಓ ಹಂದಿ, ನಿನ್ನ ತಪಸ್ಸಿಗೆ ಮೆಚ್ಚಿದ್ದೀನಿ, ನಿನಗೆ ಸ್ವರ್ಗ ಕೊಟ್ಟಿದ್ದೀನಿ, ಹೋ ಅಂತ. ತಕ್ಷಣ ಹಂದಿ ಥರ ನಡುಗ್ಬಿಡ್ತಂತೆ. ಏನು ಸ್ವಾಮಿ, ನನಗೇನು ಸ್ವರ್ಗ ಗಿರ್ಗ ಅಂತೀರಲ್ಲ, ಕೊಟ್ಟಿದ್ದೀನೋ, ಅಲ್ಲೂ ಕೂಡ ಈ ಕೊಳಚೆ ರದ್ದಿ ಹೊಲಸು ಇರುತ್ತೆ ತಾನೆ ಅಂತಂತೆ. ಯಾರೋ? ಏಕೆ? ಅದಕ್ಕೆ ಅದೇ ಬೇಕು. ಎಲ್ಲಿ ಒಳ್ಳೆ ಇಷ್ಟ ಇಲ್ಲ. ಹಾಗೆ ಎಷ್ಟೋ ಜನ ನಮ್ಮಲ್ಲಿ ನನ್ನ ಹೊಲಸು ಜೀವನ, ಲಂಚ, ಮೋಸ, ಅನ್ಯಾಯ, ದರೋಡೆ, ವಂಚನೆ, ಕೊಲೆ, ಇಂಥದೇ ಇರದೆ ಒಳ್ಳೆಯವನಾಗಬಾರ್ದು ಅನ್ನೋರನ್ನ ಆತ್ಮಾವಲೋಕನ ಮಾಡಬಾರ್ದು. ಇವತ್ತೇನಾದರೂ ನಮ್ಮ ದೇಶದ ಮುಖಂಡರುಗಳು, ಆ ಮುಖಂಡರಲ್ಲಿ 10% ಜನ ಏನಾದರೂ ಆತ್ಮಾವಲೋಕನ ಮಾಡಿದರೆ ನಮ್ಮ ದೇಶ ರಾಮರಾಜ್ಯ. ಏನು ಮಾಡಬೇಕಾಗಿಲ್ಲ. ಇದೊಂದು ಆಫೀಸುಗಳಲ್ಲಿ ಆತ್ಮಾವಲೋಕನ ಮಾಡಿದರೆ ಸಾಕು. ನೀವು ಎಲ್ಲೇನು ಮಾಡ್ತಾ ಇದ್ರು ಅದರಿಂದ ಈಗ ಹೇಳಿ ಡೇಂಜರ್ ಇದೆ ಅಂತ ಹೇಳಿದೆ. ಈ ಡೇಂಜರ್ ಹೇಳಿದ ಮೇಲೂ ಆತ್ಮಾವಲೋಕನ ಮಾಡ್ತೀನಿ ಅನ್ನೋರು ಕೈ ಎತ್ತಿ. ಬೇಡ, ಡೇಂಜರ್ ಇದೆ, ಕ್ಲೀನ್ ಆಗಿಬಿಡ್ತೀರಾ. ಹೇಗೆ ಒಂದು ಡಿಟರ್ಜೆಂಟ್ ಹಾಕಿದರೆ ನೋಡಿ,
ಡಿಟರ್ಜೆಂಟ್ ಹಾಕಿದರೆ ಮೈ ಬಟ್ಟೆ ಕೋಳೆ ಹೋಗುತ್ತೋ, ಆತ್ಮಾವಲೋಕನದಿಂದ ಮನಸ್ಸು ಕೋಳೆ ಹೋಗುತ್ತೆ, ಲಯವಾಗತ್ತೆ. ಆತ್ಮಾವಲೋಕನ ಇವತ್ತು ರಾತ್ರಿ ಶುರು ಮಾಡುವಾಗ ರಾತ್ರಿ ಮಲ್ಕೊಂಡು ಆತ್ಮಾವಲೋಕನ ಮಾಡ್ತೀನಿ ಬೇಡಿ, ಮಲ್ಕೊಂಡು ಏನು ಮಾಡ್ತೀನಿ, ನೆಕ್ಸ್ಟ್ ಡೇ ಬೆಳಿಗ್ಗೆ ಹೇಳ್ತಿರ್ತೀರ. ಆದ್ದರಿಂದ ಏನು ಮಾಡಬೇಕು, ಕೂತ್ಕೊಂಡು ಮಾಡಿ ಆತ್ಮ. ಓಕೆ, ಹಾಂ. ಈ ಹಸ್ಬೆಂಡ್ ಆ್ಯಂಡ್ ವೈಫು, ಈಗ ಜ್ಯೋತಿ ಇವರು ಮತ್ತು ಪ್ರಭಾ ರಘುವೀರ್ ಪೇರ್ಸ್ ಬಂದಿದ್ದಾರೆ, ಪರವಾಗಿಲ್ಲ. ಇವು ಪೇರ್ಸ್ ಬಂದಿಲ್ಲದೆ ಇದ್ದವರು ನಿಮ್ಮ ಗಂಡ ಅಥವಾ ಹೆಂಡತಿಗೆ ಹೇಳ್ಬಿಟ್ಟು ಮಾಡಿ. ಇಲ್ಲೋದ್ರೆ ಡೇಂಜರು. ಏನಪ್ಪ ರಾತ್ರಿ ಇವನು ಬೇರೆ ಒಂದು ಮಂಚದ ಮೇಲೆ ಮಲ್ಕೊಳ್ಳೋದು ಬಿಟ್ಬಿಟ್ಟು ಕೆಳಗೆ ಕೂತ್ಕೊಂಡು ರಾತ್ರಿ ಹಿಂಗೆ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಅನುಮಾನ ಬರುತ್ತೆ. ಆದ್ದರಿಂದ ನಿಮ್ಮ ಗಂಡ ಅಥವಾ ಹೆಂಡತಿಗೆ ಹೇಳಿ, ಅಪ್ಪಿತಪ್ಪಿ ನಿಮ್ಗೇನಾದರೂ ಧೈರ್ಯ ಇದ್ದರೆ ಇದೆ ಅಂತ ಹೇಳಕ್ಕೆ ಅವ್ರಿಗೂ ಮಾಡಂಗೆ ಮಾಡಿಬಿಡಿ. ಇವತ್ತು ಟ್ರೈ ಮಾಡಿ. ಇವತ್ತು ಒಂದು ಸಣ್ಣ ಚಾಲೆಂಜು, ಮೇಕ್ ಯುವರ್ ಹಸ್ಬೆಂಡ್ ಆ್ಯಂಡ್ ವೈಫ್ ಆಲ್ಸೋ ಡೂ ಆತ್ಮಾವಲೋಕನ ಟುಡೇ. ವಿಲ್ ಬಿ ಬ್ರಿಲಿಯಂಟ್. ಅದಕ್ಕಂತಾರೆ ಆತ್ಮಾವಲೋಕನದಿಂದ ಪ್ರಾಣಬಂಧನಾತ್ ಬರುತ್ತೆ. ಪ್ರಾಣಬಂಧನಾತ್ ಲೀಯ ಮಾನಸಃ. ಈಗ ಏನಾಗತ್ತೆ, ಆದರೆ ಇದು ಬರೀ ಲಯ ಮಾತ್ರ. ಏಕಚಿಂತನಾತ್ ಈಶಮೇತ್ಯದ ಅಂತಾರೆ. ಭಾಳ ನೋಡಿ, ಭಾಳ ಮುಖ್ಯ. ಈ ಶುದ್ಧವಾದ ಮನಸ್ಸು, ಇದು ಭಾಳ ಇಂಪಾರ್ಟೆಂಟು. ಶುದ್ಧವಾದ ಮನಸ್ಸಾದ ಮೇಲೆ ಆ ಪರಮಾತ್ಮನ ಮೇಲೆ, ಆ ಆತ್ಮತತ್ವದ ಮೇಲೆ ಧ್ಯಾನ ಮಾಡ್ತಾರೆ. ಅವಾಗ ಯಾವ ಆತ್ಮತತ್ವ? ಆ ಪರಬ್ರಹ್ಮ ತತ್ವ. ನಾನು ಯಾರು? ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ನಾನು ಆತ್ಮ. ಆ ಜೀವಾತ್ಮ ಪರಮಾತ್ಮ ಬೇರೆ ಅಲ್ಲ. ಈ ರೀತಿ ಚಿಂತನೆ ಮಾಡಿ ಆತ್ಮಾನುಭವ ಆದಾಗ ಮನೋನಾಶ ಅರ್ಥ ಆಗ್ತಾ ಇದೆ. ಈಗ ಮನೋಲಯ ಮನೋನಾಶ ಇವತ್ತಿನ ಚರ್ಚೆಯ ವಿಷಯ. ಮನೋಲಯ ಮಾಡಿಕೊಳ್ಳೇಬೇಕು ಫಸ್ಟು. ಮನೋಲಯ ಮಾಡ್ಕೋಬೋದು, ವಿಧಾನಗಳೇ ಎಲ್ಲ ಹೇಳಿದ್ವಿ. ಕಡೆಗೆ ಆತ್ಮಾವಲೋಕನ ಏನು ಮಾಡಿದವರು ಇದನ್ನು ಪ್ರಾಣಾಯಾಮ ಆತ್ಮಾವಲೋಕನ ಎರಡು ಮಾಡ್ಕೊಂಬಿಡಿ. ಆದರೆ ಮನೋನಾಶ ಆಗಬೇಕಂತಂದರೆ ಈ ಮನೋಲಯವಾಗಿರುತ್ತಲ್ಲ ಮನಸ್ಸು, ಆ ಸಿದ್ಧವಾಗಿದೆ, ಆ ಯೋಗ್ಯತೆ ಬಂದಿದೆ, ಅದನ್ನು ಮೇಲೆ ಆ ಕಡೆ ಚಿಂತನೆ ಮಾಡಿ. ನಾನು ದೇಹ ಮನಸ್ಸು ಬುದ್ಧಿಯಲ್ಲ, ಅವು ನನ್ನ ಉಪಾಧಿಗಳು, ನಾನು ಆತ್ಮ. ಆ ಹೊರಗಡೆ ಹೊರಗೇನು ಜಗತ್ತಿದೆ ಅದೆಲ್ಲವೂ ಮಿಥ್ಯ, ಅದು ಬ್ರಹ್ಮವೇ, ನಾನು ಈ ರೀತಿ ಚಿಂತನೆ ಮಾಡಿ ಆ ಅನುಭವ ಬಂದಾಗ ಮನೋನಾಶ. ಅದಕ್ಕೆ ಹೇಳೋದು ಚಿಂತನೆಯಿಂದ. ಯಾವುದರಿಂದ? ನಾಶಂ ಏತಿ ಅಧಃ. ಮನೋ ನಾಶವಾಗಬೇಕೆಂದರೆ ಧ್ಯಾನದಲ್ಲಿ ಮಾತ್ರ ಸಾಧ್ಯ. ಮನೋ ಏನೇನು ಚರ್ಚೆ ಮಾಡ್ತಾ ಇರೋದು ನಾವು? ಮನೋ ಲಯ, ಮನೋ ನಾಶ. ಜೋರ ಹೇಳಿ. ನಾಶ ಯಾವ್ದು ಮೊದಲು? ಲಯ. ಅದೇನಾಗುತ್ತೆ? ಮನೋಲಯ ಆಗಿದ್ದು ವಾಪಸ್ ಬಂದ್ಬಿಡುತ್ತೆ. ಒಳ್ಳೆಯದೇ, ಅದಕ್ಕೆ ವಿಧಾನಗಳು ನೋಡ್ಕೊಂಡಿದೆ. ನಾಶ ಆಗ್ಬೇಕಂದ್ರೆ ಮನೋಲಯವಾಗದೆ ಹೋದರೆ ಧ್ಯಾನ ಮಾಡೋಕ್ಕಾಗಲ್ಲ. ಈ ಮೇಲೆಲ್ಲ ಕೆಲವರೆಲ್ಲ ಕೆಮಿಕಲ್ ಲ್ಯಾಬೊರೇಟರಿನಲ್ಲೆಲ್ಲ ನೋಡಿ, ಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ನೀವು ಕೆಮಿಸ್ಟ್ರಿ ಪ್ರಯೋಗಗಳು ಮಾಡಿಸ್ತಾ ಇರ್ತಾರೆ ನೋಡಿ, ಎಕ್ಸ್ಪೆರಿಮೆಂಟ್ ಮಾಡೋಕೆ ಜ್ಞಾಪಕಿಸ್ಕೊಳ್ಳಿ. ಆ ಬ್ಯೂರೆಟ್ಟು, ಪಿಪೆಟ್ಟು, ಬೀಕರು, ಅದು ಇದು ಏನೇನಿದೆಯಲ್ಲ ಅದನ್ನೆಲ್ಲ ನಾನು ಏನು ಮಾಡ್ತಾರೆ, ಫಸ್ಟು ಎಲ್ಲನೂ ಸರಿಯಾಗಿ ಕ್ಲೀನ್ ಮಾಡು ಅಂತಾನೆ. ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಪ್ರಯೋಗಗಳು ಮಾಡ್ತೀರ. ಅದನ್ನು ಮಾಡ್ದೇನೆ ಅದರಲ್ಲಿ ಕೊಳೆ ಇದು ಇದ್ದದಲ್ಲಿ ನಿಮ್ಮ ಪ್ರಯೋಗಗಳು ಮಾಡಿದರೆ ರಾಂಗ್ ರಿಸಲ್ಟ್ ಬರುತ್ತೆ. ಹಾಗೆ ನೀವು ಮನೋಲಯವನ್ನು ಮಾಡದೆ ಈ ಪ್ರಯೋಗ ಮಾಡಿದರೆ ರಾಂಗ್ ರಿಸಲ್ಟ್ ಬರುತ್ತೆ. ಆಮೇಲೆ ನಮ್ಮನ್ನು ಬ್ಲೇಮ್ ಮಾಡ್ತೀರಾ. ಮನೋಲಯವಾದ ನಂತರ ಮನೋನಾಶ. ಮನೋಲಯವಾದರೆ ವಾಪಸ್ ಬರುತ್ತೆ, ಮನೋನಾಶ ಆದಮೇಲೆ ವಾಪಸ್ಸು ಬರಲ್ಲ. ಐ ಹೋಪ್ ಐ ಹ್ಯಾವ್ ಮೇಡ್ ಥಿಂಗ್ಸ್ ವೆರಿ ಕ್ಲಿಯರ್. ಓಕೆ, ವಿಲ್ ಗೋ ಟು ನೆಕ್ಸ್ಟ್ ಒನ್. ಇಲ್ಲ ನೋ. ಓಕೆ, 15. ನಷ್ಟಮಾನಸೋತ್ಕೃಷ್ಟಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಂ ಯತಃ. ಒಟ್ಟಿಗೆ ನಷ್ಟಮಾನಸೋತ್ಕೃಷ್ಟಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಿಂ ಯತಃ. ನೋಡಿ ಎಷ್ಟು
ಐ ವಾಂಟೆಡ್ ಟು ನೆಕ್ಸ್ಟ್ ಟೈಮ್ ನೀವು ಉಪದೇಶ ಸಾರವನ್ನು ಚಾಂಟಿಂಗ್ ಮಾಡುವಾಗ ಎಷ್ಟು ಆರ್ಡರ್ಲಿ ಲಾಜಿಕಲ್ ಆಗಿ ಬಂದಿದ್ದಾರೆ ನೋಡಿ, ಬಿಗಿನಿಂಗಿಂದ ನೋಡಿ, ಮೊದಲನೇ ದಿನದ. ನನಗಂತೂ ಐ ಆಮ್ ಲವಿಂಗ್ ದಿಸ್ ಉಪದೇಶ ಸಾರ ಸೋ ಮಚ್. ಮನಸ್ಸು ನಾಶವಾದವಗೆ ಲಯ ಅಲ್ಲ, ನಷ್ಟ ಮಾನಸ. ಯಾರ ಮನಸ್ಸು ಲಯವಾಗಿ ನಂತರ ನಾಶವಾಗಿದೆಯೋ, ಅರ್ಥ ಆಗಿದೆ ಈಗ ನಿಮ್ಮ ಭಾಷೆ, ಅರ್ಥವಾಯ್ತು ನಮ್ಮ ಭಾಷೆ. ಅಂಥ ಉತ್ಕೃಷ್ಟ ಯೋಗಿಗೆ, ಉತ್ಕೃಷ್ಟ ಯೋಗಿ ಅಂತಂದರೆ ಶ್ರೇಷ್ಠವಾದ ಯೋಗಿ, ಆತ್ಮಾನುಭವವನ್ನು ಪಡೆದ ಯೋಗಿಗೆ ಅವನಿಗೆ ಗೊತ್ತಾಗಿದೆ ಏನು, ಅಹಂ ಬ್ರಹ್ಮಾಸ್ಮಿ. ಅವನು ಬ್ರಹ್ಮ ಆಗಲಿಲ್ಲ. ನೀವೆಲ್ಲರೂ ಬ್ರಹ್ಮರೇ, ಬಟ್ ಬ್ರಹ್ಮನ ಆಗೋದಿಲ್ಲ. ಬ್ರಹ್ಮಣ ಆಗೋದು ಅಂತಂತಂದರೆ ಇಲ್ಲದೇ ಇರೋದನ್ನು ಪಡೆಯೋದು. ಅಪ್ರಾಪ್ತಸ್ಯ ಪ್ರಾಪ್ತಮ್, ಅದು ಪ್ರಾಪ್ತಸ್ಯ ಪ್ರಾಪ್ತಮ್ ಏನೂ ಇಲ್ಲ. ಆ ಮನಸ್ಸಲ್ಲಿ, ಆ ಧ್ಯಾನದಲ್ಲಿ ಗೊತ್ತಾಗತ್ತೆ ಏನೋ. ಯಾರು ಎಕ್ಸ್ಪೆರಿಮೆಂಟ್ ಮಾಡಬೇಕು, ನಷ್ಟ ಮಾನಸ, ಮನಸ್ಸು ಶುದ್ಧವಾಗಿದೆ, ಶಾಂತವಾಗಿದೆ ಎಲ್ಲ ಆಚರಣೆಗಳಿಂದ. ಆಗ ಧ್ಯಾನದಲ್ಲಿ ಅವನಿಗೆ ಅನುಭವವಾಗಿದೆ. ಉತ್ಕೃಷ್ಟ ಯೋಗಿಗೆ ಕೃತ್ಯಮಸ್ತಿ ಕಿಂ, ಏನು ಕೆಲಸ ಮಾಡೋದೇನಿದೆಯಾ, ಇಲ್ಲ ಅಂತಾನೆ. ಕೃಷ್ಣ ಹೇಳಲ್ವ ಭಗವದ್ಗೀತೆಯಲ್ಲಿ ಏನಂತ, ನಮೇ ಪಾರ್ಥ ಕರ್ತವ್ಯ ಅಂತಾನೆ. ಏನು, ತ್ರಿಷು ಲೋಕೇಶು ಕಿಂಚನ. ಪಾರ್ಥ, ನನಗೆ ಪ್ರಪಂಚದಲ್ಲಿ ಏನು ಮಾಡಬೇಕಾದ್ದು ಇಲ್ಲ. ಆದರೂ ಮಾಡ್ತಾನೆ, ಮಾಡಬೇಕಾಗಿಲ್ಲ. ಭಗವಾನ್ ರಮಣ ಮಹರ್ಷಿಗಳಿಗೆ 16 ವರ್ಷ ಅಲ್ಲಿ ಆತ್ಮಾನುಭವ ಬ್ರಹ್ಮಾನುಭವ ಆದಮೇಲೆ ಏನಿಲ್ಲ. ಏನಂತ, ಕೃತ್ಯಮಸ್ತಿ, ಅವ್ನು ಮಾಡಬೇಕಾದ್ದು ಏನೋ ಇಲ್ಲ. ಆದರೆ ಅಡುಗೆ ಮನೆಯಲ್ಲಿ ಇದು ರುಬ್ತಾ ಇದ್ರಂತೆ, ಯಾವುದನ್ನು, ದೋಸೆ ಹಿಟ್ಟು, ತರಕಾರಿ ಹೆಚ್ಚೋದಂತೆ, ಎಲ್ಲ ಹಸುಗಳಿಗೆ ಎಲ್ಲ ಮಾಡ್ತಾಯಿದ್ರು. ಆದರೆ ಅದರ ಅವಶ್ಯಕತೆ ಇಲ್ಲ, ಆದರೂ ಮಾಡಬೇಕಾಗತ್ತೆ. ಆಗ ಯಾರಿಗೆ, ಕಿಂ ಸ್ವಸ್ಥಿತಿಂ ಯತಃ. ಯಾಕೆ ಅಂತಂದರೆ ಅವನು ಇರೋದು ಆ ಸ್ಥಿತಿನಲ್ಲಿ. ಅವನು ಯಾವತ್ತಿಗೂ ನೋಡಿ, ಭಾಳ ಇಂಪಾರ್ಟೆಂಟ್, ಹಾಗೆ ಯೋಚನೆ ಮಾಡಿ. ಅವನಿಗೆ ನಾನು ದೇಹ ಮನಸ್ಸು ಬುದ್ಧಿ ಇಲ್ಲ, ನಾನು ಆತ್ಮ ಅಂತ ಬುದ್ಧಿಯಿಂದ ತಿಳ್ಕೊಂಡಿಲ್ಲ, ಅವನಿಗೆ ಅನುಭವ ಆಗಿದೆ. ಆಗಿರುವಾಗ ಏನು ಕರ್ಮಗಳು ಹೇಳಿ, ಅವನಿಗೆ ಸಂಚಿತ ಕರ್ಮ ಬರಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಟ್ರಾನ್ಸ್ಫರ್, ಅದು ಯಾಕೆ ಆ ಉಪಾಧಿಗೆ, ಆ ಮನಸ್ಸಿಗೆ ಬರೋದು. ಮುಂದೆ ಆಗಾಮಿ ಕರ್ಮ ಇಲ್ಲ, ಈಗ ಮಾಡಿದ್ದು ಮುಂದೆ ಫಲ. ಅವನ ದೇಹನೇ ಅಲ್ಲ ಅಂದಮೇಲೆ ಅವನಿಗೇನು ಕರ್ಮಗಳು ನೋಡಿ, ಯೋಚನೆ ಮಾಡಿ. ಆ ಪ್ರಾರಬ್ಧ, ಪ್ರಾರಬ್ಧ ನನ್ನ ಹಿಂದೆ ಮಾಡಿದ್ದು ಬರ್ತಾನೆ ಇರುತ್ತೆ. ಭಗವಾನ್ ರಮಣ ಮಹರ್ಷಿಗಳಿಗೂ ಕ್ಯಾನ್ಸರ್ ಆಯಿತು. ಯೋಚನೆ ಮಾಡಿ, ಶ್ರೀರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಆಗಿತ್ತು. ಹೇಳಬೇಡಿ, ನಾನು ಇದಕ್ಕೆಲ್ಲ ಬಂದುಬಿಟ್ಟಿದ್ದೀನಿ, ಪ್ರಾಣಾಯಾಮ ಮಾಡಿದೆ, ಎಲ್ಲ ಧ್ಯಾನ ಮಾಡಿದೆ, ಎಲ್ಲ ಮಾಡಿ ಆದ್ರೂ ಕೂಡ ನನಗೆ ಕಾಯಿಲೆ ಬಂದೇ ಬರುತ್ತೆ, ದೇಹಕ್ಕೆ ಬರುತ್ತೆ. ಆದರೆ ಅವರು ಅದನ್ನು ಅಂಟಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಭಗವಾನ್ ರಮಣ ಮಹರ್ಷಿಗೆ ಹೇಳ್ತಾರೆ, ಸತ್ಯದ ಕಥೆ ಅದು. ಅವರಿಗೆ ಆಪರೇಷನ್ ಸರ್ಜರಿ ಮಾಡಬೇಕು ಅಂತ ಬಂದಾಗ ಡಾಕ್ಟ್ರುಗಳು ಬೇಡ ಅಂತಾರೆ, ಇಲ್ಲೆಲ್ಲ ಮಾಡಲೇಬೇಕು. ಹಾಗೆ ಒಬ್ಬ ಅನಸ್ತೇಷಿಯಾ ಪ್ರಜ್ಞೆ ತೆಗಿಯೋನು ಬಂದು, ಬೇಡ ಬಿಡ್ಬಿಡು, ಅದೇನು ಅನಸ್ತೇಷಿಯಾ ಏನು ಬೇಡ ಅಂದ. ಬೇಡ ಬಿಡು. ಅವರಿಗೆ ಸರ್ಜರಿ ಮಾಡಿದ್ದಾರೆ, ಕ್ಯಾನ್ಸರ್ ಆಪರೇಷನ್ ಸರ್ಜರಿ ಮಾಡಿದ್ದಾರೆ. ಆದರೆ ವಿತೌಟ್ ಅನಸ್ತೇಷಿಯಾ. ಮನಸ್ಸು ಅಲ್ಲಿದ್ದಾಗ ಎಂಥದ್ದು. ನಾವು ಜೀವನದಲ್ಲಿ ನೋಡಿ, ಯಾರು ನಾವು ಈ ಮಟ್ಟದಲ್ಲಿ ಬರ್ತೀವೋ, ನಾವು ಇನ್ನು ಮಾಡಬೇಕಾದ್ದು ಏನೇ ಇಲ್ಲ. ಅವತ್ತಿನಿಂದ ನಿಮ್ಮ ಜೀವನದಲ್ಲಿ ಏನೇ ಗೋಳಿಲ್ಲ. ದೇಹಕ್ಕೆ ಕೆಲವು ಅನಾನುಕೂಲಗಳಾಗತ್ತೆ, ಆಗಲಿ ಬಿಡಿ, ಅದು ದೇಹಕ್ಕಾಗ್ತದೆ. ನಾನು ದೇಹ ಅಂದ್ಕೊಂಡ್ರೆ ತಾನೇ ಅಂದ್ಕೊಳ್ಳೋದು. ಈಗೇನಿಲ್ಲ, ಆ ನಾಯಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದರೆ ಇವ್ರನ್ನ ಆಸ್ಪತ್ರೆಗೆ ಸೇರಿಸ್ಬೇಕು. ಎಷ್ಟು ಅಟ್ಯಾಚ್ಮೆಂಟ್. ಅವರು ಈಗಿನ ಕಾಲದಲ್ಲಿ ಒಂದೇ ಮಗು, ಹಿಂದೆ 3, 4, ನಾವೆಲ್ಲ 7, 8, 10, 12 ಜನ ಒಂದೊಂದು ನಮ್ಮ ಅಪ್ಪ ಮಕ್ಕಳಿದ್ದು. ಈಗ ಒಂದೇ ಮಗ. ಆ ಒಂದು ಮಗನಿಗೆ ಅಪ್ಪಿತಪ್ಪಿ ಕೆಮ್ಮಲಾಗ್ಬಿಟ್ರೆ ಅವ್ರ ತಾಯಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಅಟ್ಯಾಚ್ಮೆಂಟು. ಸತ್ಯ ಹೇಳ್ತಿದ್ದೀನಿ, ನೋಡಿಬೇಕಿದ್ರೆ. ನಮಗೆ ಕಷ್ಟ ಬರೋದು ಎಷ್ಟರ ಮಟ್ಟಿಗೆ ನೋಡಿ, ಇದು ಬಹಳ ವಿಚಾರ, ಇದು ಒಳಗೆ ಹೋಗಲಿಲ್ಲ, ಸುಳ್ಳು ಹೇಳ್ತಾ ಇಲ್ಲ. ಎಷ್ಟರ ಮಟ್ಟಿಗೆ ಅದಕ್ಕೆ ಅಂಟ್ಕೊಂಡಿದ್ದೀವಿ ಅಂತ. ಕಾರ್ಗೊಂಚೂರು ಡೆಂಟ್ ಆದರೆ ತಡೆಯೋದಿಲ್ಲ. ಅಯ್ಯೋ,
ಏನು ಜಾಸ್ತಿ ಮಾತಾಡಿದ್ರೆ ಆತ್ಮಹತ್ಯೆನೂ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ಹೋಯ್ತಲ್ಲಪ್ಪ. ಎಷ್ಟರ ಮಟ್ಟಿಗೆ ನೀನು ಆ ವಸ್ತುಗಳಿಗೆ ಜನಗಳಿಗೆ ಅಂಟ್ಕೊಂತೀವೋ ಅಷ್ಟು. ಇಲ್ಲಿ ಏನಂತಾರೆ, ಅವ್ರಿಗೇನೇ ಇಲ್ಲ ಆ ಮಟ್ಟದಲ್ಲಿ ಅವ್ರಿಗೆ ನಥಿಂಗ್, ನೋ ಪ್ರಾಬ್ಲಮ್. ಕೃತ್ಯಮಸ್ತಿ ಕಿಂ, ಯಾರಿಗೆ ಸ್ವಸ್ಥಿತಿಯಂ ಯತಃ ಆ ಮಟ್ಟದಲ್ಲಿ ಇರೋರಿಗೆ ಏನು ಕೆಲಸವನ್ನು ಮಾಡಬೇಕಾಗಿಲ್ಲ. ಅವ್ರಿಗೆ ಪ್ರಾರಬ್ಧ ಹೇಳ್ತಾರೆ ನೋಡಿ. ಯಾಕೆಂತಂದರೆ ನಿಮಗೆ ಕೆಲವು ಅನ್ನಿಸ್ಬೋದು, ಹಿಂಗೆಲ್ಲ ಮಾಡಿದ್ರು ನನಗೆ ಈ ಥರ ಸಮಸ್ಯೆ ಬರಲಿ. ಕೆಲವು ಟೈಮು ನಿಮಗೆ ಬೇಕು ಅಂತ ಬೇರೆಯವರು ನಿಮಗೆ ಬಂದು ಗೋಳಿಕೋಬೋದು. ನಿಮಗೆ ನಿಮ್ಮ ದುಡ್ಡಿನೆಲ್ಲ ಲೂಟಿ ಮಾಡಿ ನಿಮಗೆ ಕೊಡಬಾರ್ದು ಕಷ್ಟ ಕೊಟ್ಟು ಮಾಡ್ತಾ ಇರ್ಬೋದು. ನೀವು ಪಾಪ ಭಾಳ ಒಳ್ಳೆಯವರು. ಆವಾಗ ನೀವೇನು ಮಾಡಬೇಕು, ಓಲ್ಡ್ ಅಕೌಂಟ್ ಸೆಟಲ್ಡ್ ಅನ್ನಬೇಕು. ಹೋದ ಜನ್ಮದಲ್ಲಿ ನೀವು ಯಾರಿಗೆ ಏನೇನು ಮಾಡಿದ್ರೋ ಅವನೇ ನಿಮ್ಮ ಮಗನಾಗಿ, ಜಾಸ್ತಿ ಮಾತಾಡಿದ್ರೆ ನಿಮ್ಮ ಗಂಡ ಹೆಂಡತಿಯಾಗಿ, ಇಲ್ಲ ಆಫೀಸ್ನಲ್ಲಿ ಬಾಸ್ ಆಗಿ ಬಂದು ನಿಮ್ಮನ್ನು ಜೀವ ತೆಗಿಬಿಡ್ತಾ. ಯಾವಾಗ ನಾನು ಅಂಟ್ಕೊಂಡಾಗ, ಆಗ ಯಾರಿಗೆ ಈ ಮಟ್ಟದಲ್ಲಿ ಬಂದಿರ್ತಾರೋ ಆ ಪ್ರಾರಬ್ಧಕ್ಕೆ ಅನುಸಾರವಾಗಿ ಏನೇನೋ ಆಗ್ತಾ ಇರುತ್ತೆ. ಆದರೆ ನೀವೇನು ಮಾಡ್ತೀರಾ, ಏನು ಇಲ್ಲ. ಸೊ ಇವತ್ತಿನಿಂದ ಡೋಂಟ್ ವರಿ, ಆಗತ್ತೆ. ಯಾವಾಗ ನಾವು ಆ ಮಟ್ಟಕ್ಕೆ ಹೋಗ್ತೀವೋ ಇದಾಗತ್ತೆ. ನೋಡಿ, ಇನ್ನೂ ಸರಿ ಈ ಶ್ಲೋಕವನ್ನು ನೋಡಿ, ಭಾಳ ಚೆನ್ನಾಗಿದೆ. ನಷ್ಟಮ ಮಾನಸೋ ಕೃಷ್ಣಯೋಗಿನಃ ಕೃತ್ಯಮಸ್ತಿ ಕಿಂ ಸ್ವಸ್ಥಿತಂ ಯತಃ. ವಿಲ್ ಟೇಕ್ ಅಪ್ ದಿ ನೆಕ್ಸ್ಟ್ ಒನ್, ಭಾಳ ಇಂಪಾರ್ಟೆಂಟು. 20 minutes ಕೃತ್ಯವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶಿನಂ ವಾರಿತಂ ಚಿತ್ತಮಾತ್ಮನಃ ಚಿತ್ವದರ್ಶನಂ ತತ್ವದರ್ಶನಂ. ದೃಶ್ಯಂ ಅಂದರೆ ಹೊರಗಿನ ವಸ್ತುಗಳು, ಅವುಗಳಿಂದ ವಾರಿತಂ ಚಿತಃ, ನಿಮ್ಮ ಮನಸ್ಸನ್ನು ಹೊರಗಡೆ ವಸ್ತುಗಳಿಂದ ಒಳಗೆ ತಗೊಂಡಿದ್ದೀರಾ. ಮನಸ್ಸನ್ನು ಹೊರಗಡೆನೇ ಓಡಾಡ್ತಾ ಇರುತ್ತೆ. ಆ ಓಡಾಡ್ತಾರೋ ಆ ಮನಸ್ಸನ್ನು ಒಳಗಡೆಗೆ ತಂದು ಎಲ್ಲಿ ನಿಲ್ಲಿಸಬೇಕು, ಆತ್ಮನಲ್ಲಿ ನಿಲ್ಲಿಸಬೇಕು. ಇದು ಧ್ಯಾನ. ಇದಕ್ಕಂತಾರೆ ಲಯವಾಯಿತು, ನಾಶವಾಯಿತು. ಈ ನಾಶವಾಗಬೇಕಂದ್ರೆ ಇದು ಮಾಡಬೇಕು ಅಂತಾರೆ, ಲಯ ಉಳಿದಿದ್ದಾಯಿತು. ನಾಶ ಆಗಬೇಕಂದ್ರೆ ಧ್ಯಾನದಲ್ಲಿ ಕೂತ್ಕೊಂಡು ನಮ್ಮ ಮನಸ್ಸನ್ನು ಹೊರಗಡೆ ವಸ್ತುಗಳಿಂದ ಒಳಗಡೆ ವಿಮುಖ ಮಾಡ್ಕೊಳ್ಳಿ. ದೃಶ್ಯವಾರಿತಂ ಏನಾದ್ರು ಇದೆಯಾ ಸಮಸ್ಯೆ? ಇಲ್ಲಿ ಬಂದು ದೃಶ್ಯವಾರಿತಂ, ಹೊರಗಡೆ ವಸ್ತುಗಳಿಂದ ಮನಸ್ಸನ್ನು ಒಳಗೆ ತಗೊಳ್ಳಿ. ಆ ಮನಸ್ಸನ್ನು ಬೇರೆ ಕೆಲಸ ಕೊಡದೆ ಹೋದ್ರೆ ಪ್ರಾಬ್ಲಮ್ ಆಗತ್ತೆ. ಒಳಗೆ ನಿಲ್ಲಿಸ್ಕೊಳ್ಬೇಕು. ಒಳಗೆ ಅಂತಂದರೆ ಆತ್ಮನಲ್ಲಿ. ಆಗ ಆ ಅನುಭವ ಆಗತ್ತೆ. ಏನಂತ? ಚಿತ್ವದರ್ಶನಂ ತತ್ವದರ್ಶನಂ. ನನಗೆ ಅರ್ಥವಾಗತ್ತೆ, ನಾನು ಈ ದೇಹ, ಈ ಮನಸ್ಸು, ಈ ಬುದ್ಧಿ ಅಲ್ಲ. ನಾನು ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ ನಾನಲ್ಲ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಕೋಶ ನಾನಲ್ಲ. ಅಹಂ ಅವಸ್ಥಾತ್ರಯ ಸಾಕ್ಷಿ. ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ ಪಂಚಕೋಶ ಅತೀತ ಅವಸ್ಥಾತ್ರಯ ಸಾಕ್ಷಿ ಅಹಂ. ಯಾರೋ ನಾನು, ಯಾರೋ ಆತ್ಮನ್. ಆ ಆತ್ಮ ನಾನು ಅಂದಾಗ ನೋಡಿ ಹೇಳ್ತಾರೆ, ಚಿತ್ವದರ್ಶನ ತತ್ವದರ್ಶನ. ನಾನು ಆತ್ಮ ಅಂತ ಬಂದಾಗ ಇನ್ನೊಂದು ಅನುಭವ, ಸೈಮಲ್ಟೇನಿಯಸ್ ಆಗಿ ಐ ಆಮ್ ಬ್ರಹ್ಮನ್. ಅದು ಬೇರೆ ಇದು ಬೇರೆ ಇಲ್ಲ. ಉಪಾಧಿ ಬೇರೆಯಿಂದ ಇದು ಬೇರೆ ಅದು ಬೇರೆ ಕಾಣಿಸ್ತಾ ಇದೆ. ನಿನ್ನೆ ಮೊನ್ನೆ ನೋಡಿದ್ವಲ್ಲ, ನೀರಿದೆ, ಹೋಗಿತ್ತು, ಅಲ್ಲಿ ಹೋಗ್ತಾ ಇದ್ದೆ, ಪಾಪ ಹೋಗ್ಕೊಳ್ಳಿ. ಅದಕ್ಕೂ ಯಾರೋ ಅದು ಪೂರ್ವಜನ್ಮ ಸುಕೃತ ಇದ್ದರೆ ಬರೋದು, ಹೇಳಿಸ್ಕೊಳ್ಳೋಕೆ ಬನ್ನಿ. ಈಗ ಸದ್ಯಕ್ಕೆ ಆ ಇಲಿ ನಮ್ಮ ಮನಸ್ಸನ್ನು ಆ ಕಡೆ ಕರ್ಕೊಂಡು ಹೋಗದೆ ಇರಲಿ. ಅಲ್ಲಿ ನೀವು ನೋಡ್ತಾ ಇರೋರು ಮಾತ್ರ ಅಲ್ಲ, ಇಲ್ಲಿ ನೋಡಿಲ್ವಲ್ಲ ಅವ್ರಿಗೂ ಮನಸ್ಸು ಹೋಯ್ತು ಇಲ್ಲಿಗೆ.
ಮನಸ್ಸಲ್ಲಿ ಹೋಗ್ಬೇಕಂದ್ರೆ ಇದು ಬರಬೇಕಂತ ಏನಿಲ್ಲ. ಆಲ್ರೈಟ್. ಚಿತ್ವವಾರಿತಂ. ಆತ್ಮದರ್ಶನ ಮತ್ತು ಇದು ದರ್ಶನ ಬೇರೆ ಬೇರೆ ಅಲ್ಲ. ನಿನ್ನೆ ನೋಡಿದ್ವು ಆ ದೃಷ್ಟಿನಲ್ಲಿ ಅಲೇ ಜೀವಾತ್ಮ ಅಂದ್ಕೊಳ್ಳಿ, ಸಮುದ್ರ ಪರಮಾತ್ಮ ಅಂದ್ಕೊಳ್ಳಿ. ಜೀವಾತ್ಮ ಅದು ಅಲ್ಲಿಂದ ಬಂದು ಅಲ್ಲೇ ಇದ್ದು ಅಲ್ಲಿಗೆ ಹೋಗುತ್ತೆ. ಆದರೆ ಅದೇ ಪರಬ್ರಹ್ಮ ವ್ಯಷ್ಟಿನಲ್ಲಿ ನನ್ನಲ್ಲಿ ಪ್ರತ್ಯಕ್ಷವಾಗಿದ್ದಕ್ಕೆ ಜೀವಾತ್ಮ ಅಂತೀವಿ. ಅದೇ ಇದು ಸಮಷ್ಟಿನಲ್ಲಿ ಪ್ರತಿಬಿಂಬಿತವಾಗಿದ್ದನ್ನು ಪರಮಾತ್ಮ ಅಂತೀವಿ. ಉಪಾದಿಯಿಂದ ಪ್ರತಿಬಿಂಬ ಬೇರೆ ಆಗತ್ತೆ, ಆದರೆ ಮೂಲ ಯಾವುದು ಒಂದೇ. ಅದೇ ನಾನು. ಅಲೆ ಹೇಳತ್ತೆ ನಾನೂ ನೀರೇ, ನೀನೂ ನೀರೇ. ಸಣ್ಣ ಅಲೆ, ಅದು ದೊಡ್ಡ, ಅದು ಹೆಂಗೆ ಒಂದೇ ಆಗತ್ತೆ? ನಾನು ಅಲ್ಪಜ್ಞ, ಸರ್ವಜ್ಞ. ಆ ಮಟ್ಟದಲ್ಲಿ ಆ ಸ್ವಲ್ಪ ಮನಸ್ಸನ್ನು ಬೇರೆ ನೋಡಿ ನೋಡಿ ಹೋದಾಗ, ಆ ನೀರಿನ ಮಟ್ಟದಲ್ಲಿ ನೋಡಿದಾಗ ಸಣ್ಣ ಅಲೆ, ವಿಶಾಲವಾದ ಕಿಲೋಮೀಟರ್ಗಟ್ಟಲೆ ದೂರ ಅಂತ ಸಾಗರ, ಎರಡೂ ಒಂದೇ. ಅದೇ ಇಲ್ಲಿ ನಾವು ನೋಡಬೇಕಾದ್ದು ಅದೇ ನಾನು ಅಂತ ನೋಡಬೇಕು. ಜೀವಾತ್ಮ ಪರಮಾತ್ಮ ಐಕ್ಯ. ಈಗ ಇಲ್ಲಿ ಹೇಳ್ತಾ ಇರೋದೇನು ನೋಡಿ, ಇವತ್ತಿನ ಟಾಪಿಕ್ ಲಯ ಮತ್ತು ಜ್ಞಾಪಕ ಇರಲಿ, ಆ ಥೀಮ್ ಅನ್ನೋದು ಬೇಡ. ಲಯ ಮತ್ತು ನಾಶ. ಲಯ ಮಾಡೋಕ್ಕೆ ಟೆಕ್ನಿಕ್ಸ್ ಇದೆ, ಅದೆಲ್ಲ ಮಾಡ್ಕೊಂಡಿದ್ದೀರಿ ನೀವೆಲ್ಲ. ಲಯವಾಗಿ ರೆಡಿ ಇದ್ದೀರಾ, ಈಗ ನಾಶಕ್ಕೆ ರೆಡಿ ಆಗಬೇಕು. ಆಗ ಆತ್ಮ ಸಾಕ್ಷಾತ್ಕಾರ, ಬ್ರಹ್ಮ ಸಾಕ್ಷಾತ್ಕಾರ. ಇದನ್ನು ಹೇಳಿ ಪ್ರಯೋಜನ ಇಲ್ಲ, ಸ್ವಲ್ಪ ಹೊತ್ತು ಮಾಡುವ. ವಿ ವಿಲ್ ಡೂ ಇಟ್, ಬಟ್ ವೆರಿ ಒಂದು 15 ನಿಮಿಷ ಫರ್ಗೆಟ್ ಯುವರ್ ಟೈಮ್. ಸ್ಟ್ರೇಟಾಗಿ ಕೂತ್ಕೊಳ್ಳಿ. ನೆಟ್ಟು ಕೂತ್ಕೊಳ್ಳಿ. ಬೆನ್ನೆಲುಬು ನೆಟ್ಟಿಗಿರಲಿ, ಹಿಂದೆ ಹೊರ್ಕೋಬೇಡಿ. ನೋ ಬ್ಯಾಕ್ ಸಪೋರ್ಟ್ ಪ್ಲೀಸ್. ಮನೆಯಲ್ಲಿ ಕೂತ್ಕೊಳ್ಳೋವಾಗ ಸುಖಾಸನದಲ್ಲಿ ಕೂತ್ಕೊಳ್ಳಿ. ತುಂಬ ಸ್ಟಿಫ್ ಆಸನ ಮಾಡ್ಕೋಬೇಡಿ. ಸುಖ ಆಸನ, ಸ್ಥಿರ ಆಸನ. ಓಕೆ, ಹೋಗಿ. ಸುಖಾಸನ, ಸ್ಥಿರಾಸನ. ಆಲ್ ರೈಟ್. ಹಿಂದೆ ಮಾಡಿಸಿದ್ದೀವಿ, ಬಟ್ ಆದ್ರೂ ಕೂಡ ನಿಮಗೆಲ್ಲರಿಗೂ ಮಾಡಿದ್ದ ಅನುಭವ ಇದೆ. ಬಟ್ ಸ್ಟಿಲ್ ವಿ ವಿಲ್ ಹ್ಯಾವ್ ದಿ ಬೆಸ್ಟ್ ಆಫ್ ದಿ ಎಕ್ಸ್ಪೀರಿಯನ್ಸ್. ಕೈಗಳನ್ನೆರಡು ಜ್ಞಾನ ಮುದ್ರೆಯಲ್ಲಿ ತೊಡೆ ಮೇಲೆ ಇಟ್ಕೊಳ್ಳಿ, ಅಥವಾ ಹೀಗೆ ಕಂಫರ್ಟಬಲ್ ಹಿಂಗೆ ಇಟ್ಕೋಬೇಕು ಅಂತೆಲ್ಲ ಯಾವುದು. ಇದಕ್ಕಂತಾರೆ ಸುಖ ಆಸನ ಇರಲಿ, ಸ್ಥಿರ ಆಸನ. ಸ್ಥಿರ ಆಸನ ಅಂದರೆ ದೇಹವನ್ನು ಅಲ್ಲಾಡ್ದಂಗೆ ನೋಡ್ಕೊಳ್ಳಿ. ಹೀಗೆ ಅಲ್ಲಾಡ್ತಾ ಇದ್ದರೆ ದೇಹ, ಮನಸ್ಸು ಅಲ್ಲಾಡುತ್ತೆ, ಧ್ಯಾನಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಥಿರ ಆಸನ, ಸುಖ ಆಸನ. ಕನ್ನಡಕ ಹಾಕಿರೋರು ಕನ್ನಡಕವನ್ನು ತೆಗೆದುಬಿಡಿ. ಪ್ಲೀಸ್ ರಿಮೂವ್ ದ ಸ್ಪೆಕ್ಸ್, ದೋಸ್ ಹೂ ಆರ್ ವೇರಿಂಗ್ ಸ್ಪೆಕ್ಸ್. ನೋಡೋದೇನೂ ಇಲ್ಲ, ನೀವಿಗಿಲ್ಲ, ಒಳಗೆ ನೋಡೋದು. ಈಗ ಮೆಟ್ಲಾಗಿ ಹೋಗುವ ಮೊದಲು ದೇಹದ ಬೇರೆ ಬೇರೆ ಭಾಗಗಳ ಬಿಗಿಯನ್ನು ಸಡಿಲ ಮಾಡುವ. ಸಿನ್ಸಿಯರಾಗಿ ಮಾಡಿ. ನಿಮ್ಮೆಲ್ಲ ಗಮನ ಬಲಕಾಲ ಬೆಲ್ಲು, ಬಲಪಾದ ಬಲ ಹಿಂಬಡಿ ಹತ್ರ ಬರಲಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಲೆಫ್ಟ್ ಟೋ, ಲೆಫ್ಟ್ ಫುಟ್ ಆ್ಯಂಡ್ ದ ಲೆಫ್ಟ್ ಹೀಲ್. ಎಡಕಾಲು ಬೆರಳು, ಎಡಪಾದ, ಎಡ ಹಿಂಬಡಿಯನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್ ಯುವರ್ ರೈಟ್ ಆ್ಯಂಕಲ್, ಬಲ ಮೊಣಕಾಲು. ದ ಲೆಫ್ಟ್ ಆ್ಯಂಕಲ್ ಪ್ಲೀಸ್, ಸಡಿಲ ಮಾಡಿ. ಈಗೆಲ್ಲ ನಿಮ್ಮ ಆಲ್ ಯುವರ್ ಅಟೆನ್ಷನ್ ಅಟ್ ದಿ ರೈಟ್ ಕಾಫ್ ಮಸಲ್, ಮೊಣಕಾಲಿನ ಮೇಲ್ಭಾಗ, ಮಂಡಿಯ ಕೆಳಭಾಗ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಲೆಫ್ಟ್ ಕಾಫ್ ಮಸಲ್. ರಿಲ್ಯಾಕ್ಸ್ ಯುವರ್ ರೈಟ್ ನೀ, ಬಲಮಂಡಿಯನ್ನು ಸಡಿಲ ಮಾಡಿ. ದೇಹವನ್ನು ಅಲ್ಲಾಡಿಸ್ಬೇಡಿ, ಎಡಮಂಡಿಯನ್ನು ಸಡಿಲ ಮಾಡಿ. ಇದಕ್ಕಂತಾರೆ ಥಾಟ್ ಮಸಾಜಿಂಗ್ ಅಂತ. ಎಣ್ಣೆ ಹಾಕಿ ಉಜ್ಜೋದಕ್ಕಿಂತ ಇದು ಬಹಳಷ್ಟು ಎಫೆಕ್ಟಿವ್, ಸರಿಯಾಗಿ ಕಲಿತು ಮಾಡಿದರೆ. ನೀವೇನು ಮಾಡ್ತಾಯಿದ್ದೀರಾ, ನಿಮ್ಮ ಮನಸ್ಸನ್ನು ಆ ದೇಹದ ಭಾಗಗಳಿಗೆ ಕಳಿಸಿ ಅದರ ಬಿಗಿಯನ್ನು ಸಡಿಲ ಮಾಡ್ತಾ ಇದ್ದೀರಾ. ಪ್ಲೀಸ್ ಡೂ ಇಟ್ ಸಿನ್ಸಿಯರ್ಲಿ. 15 ಮಿನಿಟ್ಸ್ ಮ್ಯಾಜಿಕ್ ವಿಲ್ ಹ್ಯಾಪನ್. ಆ ಬಿಗಿಯನ್ನು ಸಡಿಲ ಮಾಡ್ತಾ ಇದ್ದೀರಾ. ಯು ಆರ್ ಮಸಾಜಿಂಗ್ ಯುವರ್ ನೀ. ಆಮೇಲೆ ಹಾಗೆ ನೋಡ್ತಾ ಆ ದೇಹ, ಆ ಭಾಗ ಹೆಂಗೆ ಕೆಲಸ ಮಾಡ್ತಾ ಇದೆ ಅದನ್ನು ನೋಡಿ. ಆರೋಗ್ಯವಾಗಿದೆ. ಮೇಕ್ ಎ ಸಜೆಷನ್, ಇಟ್ ಈಸ್ ವೆರಿ ಹೆಲ್ತಿ, ಬಿಲೀವ್ ಮೀ. ಇದನ್ನು ಸಿನ್ಸಿಯರಾಗಿ ಮಾಡಿದರೆ ಯು ವಿಲ್ ಬಿ ಏಬಲ್ ಟು ಕ್ಯೂರ್ ಯುವರ್ ಸೆಲ್ಫ್ ಆಫ್ ಆಲ್ ಯುವರ್
ದೇಹದ ಪ್ರಾಬ್ಲಮ್ಗಳು ಸಾಲ್ವ್ ಮಾಡ್ಕೋಬೋದು. ನನ್ನ ಮಂಡಿ ಆರೋಗ್ಯವಾಗಿದೆ ಹೇಳ್ತಾ ಇರಿ. ರಿಲ್ಯಾಕ್ಸ್ ಯುವರ್ ರೈಟ್ ಥೈ, ದ ಲೆಫ್ಟ್ ಥೈ, ಬಲ ತೊಡೆ, ಎಡತೊಡೆಯನ್ನು ಸಡಿಲ ಮಾಡಿ. ಆಲ್ ಯುವರ್ ಅಟೆನ್ಷನ್ ಅಟ್ ಯುವರ್ ಜೆನಿಟಲ್ಸ್, ಜನನೇಂದ್ರಿಯಗಳು. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಯುವರ್ ಸ್ಟಮಕ್, ಹೊಟ್ಟೆ ಒಳಭಾಗವನ್ನು ನೋಡಿ. ಅಲ್ಲಿ ಲಿವರ್, ಕಿಡ್ನಿ, ಪ್ಯಾಂಕ್ರಸ್ ಎಲ್ಲ ಕೆಲಸ ಮಾಡ್ತಾಯಿದೆ ನೋಡಿ. ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ಹೇಳ್ಕೊಳ್ಳಿ ನೀವೇ, ಎಲ್ಲ ಚೆನ್ನಾಗಿದೆ, ನನ್ನ ಲಿವರ್ ಚೆನ್ನಾಗಿದೆ, ಕಿಡ್ನಿ ಸರಿಯಾಗಿ ಮಾಡ್ತಾಯಿದೆ. ಬಿಲೀವ್ ಮೀ ಇಟ್ ವಿಲ್ ಇಂಪ್ರೂವ್. ನನ್ನಲ್ಲಿ ಆಗಿದೆ, ಬಹಳಷ್ಟು ಜನಕ್ಕೆ ನಮ್ಮ ಜೊತೆ ಬಂದವರಿಗೆ ಆಗತ್ತೆ. ಪ್ಲೀಸ್ ಡೂ ಇಟ್ ಸಿನ್ಸಿಯರ್ಲಿ, ಹ್ಯಾವ್ ಫೇತ್. ನಿಮ್ಮನ್ನು ಅಡ್ಡದಾರಿಗೆ ತಪ್ಪು ದಾರಿಗೆ ಕರ್ಕೊಂಡು ಹೋಗೋ ಉದ್ದೇಶ ಇಲ್ಲ ನನಗೆ. ಮೆಂಟಲಿ ಗಿವ್ ಎ ಸಜೆಷನ್. ಮೈ ಲಿವರ್, ಕಿಡ್ನಿ, ಪ್ಯಾಂಕ್ರಿಯಾಸ್, ದೇ ಆರ್ ಆಲ್ ವರ್ಕಿಂಗ್ ವೆರಿ ವೆಲ್. ಆಮೇಲೆ ನೋಡಿ, ಇದೆಲ್ಲ ಮಾಡಿದಾನೆಲ್ಲ ಒಂದು ಮಹಾನ್ ಶಕ್ತಿ ಇರಬೇಕಲ್ವಾ? ಥ್ಯಾಂಕ್ ಯು. 3 ಸ್ಟೇಜು. ಒಂದು, ಆ ಭಾಗಗಳ ಬಿಗಿಯನ್ನು ಸಡಿಲ ಮಾಡಿ. ಎರಡನೇದು, ಆ ಭಾಗಗಳ ಕೆಲಸವನ್ನು ನೋಡಿ, ಅದು ಆರೋಗ್ಯವಾಗಿದೆ ಅಂತ ಹೇಳ್ಕೊಳ್ಳಿ. ಆಮೇಲೆ ಅದರ ಹಿಂದೆ ಇರೋವಂಥ ಶಕ್ತಿಯನ್ನು ನೋಡಿ ಬನ್ನಿ. ಹಾಗೆ ನಿಮ್ಮ ಬಲತೊಡೆ, ಎಡತೊಡೆಯನ್ನು ಸಡಿಲ ಮಾಡಿ. ದ ರೈಟ್ ಆ್ಯಂಡ್ ದಿ ಲೆಫ್ಟ್ ಥೈ, ಪ್ಲೀಸ್ ರಿಲ್ಯಾಕ್ಸ್. ಯುವರ್ ಲಂಗ್ಸ್, ಶ್ವಾಸಕೋಶ ನೋಡಿ, ಅಲ್ಲೇ ಇರಿ. ಗಾಳಿ ಒಳಗೆ ಬಂದಾಗ ಶ್ವಾಸಕೋಶ ಉಬ್ತಾ ಇದೆ, ಹೊರಗಡೆ ಹೋದಾಗ ಕೂಗ್ತಾ ಇದೆ. ಯುವರ್ ಲಂಗ್ಸ್ ಆರ್ ಎಕ್ಸ್ಪ್ಯಾಂಡಿಂಗ್, ಕಾಂಟ್ರಾಕ್ಟಿಂಗ್. ಜಸ್ಟ್ ಅಬ್ಸರ್ವ್. ಅಲ್ಲೇ ಇರಿ, ಅಲ್ಲೇ ಇರಿ. ಹೇಳ್ಕೊಳ್ಳಿ, ಮೈ ಲಂಗ್ಸ್ ಆರ್ ವೆರಿ ಗುಡ್, ದೇ ಆರ್ ವೆರಿ ಹೆಲ್ತಿ ಅಂತ ಹೇಳಿ. ಗುಡ್. ಕಮ್ ಟು ಹಾರ್ಟ್. ರಿಲ್ಯಾಕ್ಸ್ ಯುವರ್ ಹಾರ್ಟ್. ಎಷ್ಟು ಸಣ್ಣ ಯಂತ್ರ, ಎಷ್ಟು ಸಮರ್ಪಕವಾಗಿ ಕೆಲಸ ಮಾಡ್ತಾಯಿದೆ ನೋಡಿ. 24 hours, 365 days a year. ಹಗಲು ರಾತ್ರಿ ಎಂದೇ ನೀವು ಹುಟ್ಟಿದಾಗಲಿಂದ ನೀವು ಸಾಯೋವರೆಗೂ ಒಂದೇ ಸಮನೆ ಕೆಲಸ ಮಾಡ್ತಾಯಿದೆ. ಸಾವಿರಾರು ಲೀಟ್ರ್ಗಳ ರಕ್ತವನ್ನು ಪಂಪ್ ಮಾಡ್ತಾಯಿದೆ, ದೇಹದ ಎಲ್ಲ ಭಾಗಕ್ಕೂ ಕಳಿಸ್ತಾ ಇದೆ. ದೇರ್ ಈಸ್ ನೋ ವಾಲ್ವ್ಸ್ ಪ್ರಾಬ್ಲಮ್, ದೇರ್ ಈಸ್ ನೋ ಬ್ಲಾಕೇಜ್. ಮಾಡಿ. ಬಿಲೀವ್ ಮೀ, ಯುವರ್ ಹಾರ್ಟ್ ವಿಲ್ ಇಂಪ್ರೂವ್. ಹಾರ್ಟ್ ಫಂಕ್ಷನಿಂಗ್, ಐ ಹ್ಯಾವ್ ಪ್ರೂಫ್. ಪ್ಲೀಸ್ ಡೂ ಇಟ್ ಸಿನ್ಸಿಯರ್ಲಿ. ಆಟೋ ಸಜೆಷನ್, ಐ ಆಮ್ ಹೆಲ್ತಿ, ಬಿಕಮ್ ಹೆಲ್ತಿ. ಈಗಲೇ ಕೇಳಿ ಪ್ರಯೋಜನ ಎಲ್ಲ ಮಾಡಿ. ನಿಮ್ಮೆಲ್ಲ ಬಲಭುಜದಲ್ಲ ಬರಲಿ. ದ ರೈಟ್ ಶೋಲ್ಡರ್, ದಿ ಬಲ ಮೊಣಕೈ, ದ ರೈಟ್ ಎಲ್ಬೋ, ದ ರೈಟ್ ರಿಸ್ಟ್, ದ ರೈಟ್ ಹ್ಯಾಂಡ್ ಫಿಂಗರ್ಸ್ ಸಡಿಲ ಮಾಡಿ. ಹಾಗೆ ಎಡಭುಜದಿಂದ ಪ್ರಾರಂಭ ಮಾಡಿ. ಎಡಭುಜ, ಎಡಕೈ, ಎಡಮೊಣಕೈ, ಎಡಕೈ ಮಣಿಕಟ್ಟು, ಎಡಕೈ ಬೆರಳುಗಳು ಸಡಿಲ ಮಾಡಿ. ರಿಲ್ಯಾಕ್ಸ್. ಆಲ್ ಯುವರ್ ಅಟೆನ್ಷನ್ ಅಟ್ ಯುವರ್ ಥ್ರೋಟ್, ನಿಮ್ಮ ಗಂಟ್ಲ ಹತ್ರ ಬನ್ನಿ. ನೆಟ್ಟಿಗೆ ಕೂತ್ಕೊಳ್ಳಿ, ಯಾರು ಬಗ್ಗಬೇಡಿ, ಹಿಂದೆ ಹೊರ್ಕೋಬೇಡಿ. ಮತ್ತೆ ಪದೇ ಕಾಷನ್ ಮಾಡ್ತಾ ಇದ್ದೀನಿ. ಡೋಂಟ್ ಸಿಟ್ ಬ್ಯಾಕ್. ರಿಲ್ಯಾಕ್ಸ್ ಯುವರ್ ಚಿನ್, ಗಲ್ಲವನ್ನು ಸಡಿಲ ಮಾಡಿ. ರಿಲ್ಯಾಕ್ಸ್ ಯುವರ್ ಲಿಪ್ಸ್, ನಿಮ್ಮ ತುಟಿಯ ಮೇಲೆ ಸುಂದರ ಮುಗುಳ್ನಗೆ ಬರಲಿ. ಇದರಲ್ಲಿ ಚೌಕಾಸಿ ಮಾಡಬೇಡಿ, ಕಂಜೂಸ್ತನ ಮಾಡಬೇಡಿ. ಇಫ್ ಯು ಸ್ಮೈಲ್, ಸರಳ, ನಿಮ್ಮ ಆರೋಗ್ಯ ಹೆಚ್ಚುತ್ತೆ, ನಿಮ್ಮ ಆಯುಸ್ಸು ಹೆಚ್ಚುತ್ತೆ. ನಿಮಗೆ ಜನಗಳು ನಿಮ್ಮನ್ನು ಇಷ್ಟಪಡ್ತಾರೆ, ಜನಗಳ ಜೊತೆ ಬಾಂಧವ್ಯ ಹೆಚ್ಚುತ್ತೆ. ಅದಕ್ಕಿಂತ ನಿಮ್ಮ ಕೋಪ ತಾಪಗಳು ಕಮ್ಮಿ ಆಗುತ್ತೆ, ಟೆನ್ಷನ್ ಹೋಗುತ್ತೆ, ಆನಂದವಾಗತ್ತೆ. ಯಾವುದರಿಂದ? ಒಂದೇ ಒಂದು ಮುಗುಳ್ನಗೆ, ಸ್ಮೈಲ್. ಇನ್ನು ಕೆಲವರು ಕಂಜೂಸ್ತನ ಮಾಡ್ತಾ ಇದ್ದೀರಾ. ಸ್ಮೈಲ್. ಟ್ಯಾಕ್ಸ್ ಇಲ್ಲ, ನೋ CST, ನೋ GST. ಸ್ಮೈಲ್. ರಿಲ್ಯಾಕ್ಸ್ ಯುವರ್ ನಾಸ್ಟ್ರಿಲ್ಸ್, ನಿಮ್ಮ ಗಮನ 2 ಮೂಗಿನ ಹೊಳ್ಳೆಗಳ ಹತ್ರ ಬರಲಿ. ಒಳಗೆ ಗಾಳಿ ಹೋಗ್ತಾ ಇದೆ, ಫೋರ್ಸ್ ಮಾಡಬೇಡಿ, ಜಸ್ಟ್ ವಾಚ್. ಹಾಗೆಯೇ ನೋಡಿ, ಒಳಗಡೆ ಗಾಳಿ ಹೋಗ್ತಾ ಇದೆ, ಹೊರಗೆ ಬರ್ತಾ ಇದೆ. ಒಳಗಡೆ ಹೋಗ್ತಾ ಇರೋ ಗಾಳಿ ಸ್ವಲ್ಪ ತಣ್ಣಗಿದೆ, ಹೊರಗಡೆ ಬರೋದು ಬಿಸಿಯಾಗಿದೆ. ಹಾಗೆ ಅಬ್ಸರ್ವ್ ಮಾಡಿ. ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ಸಡಿಲ ಮಾಡಿ. ಈ ಐ ಪ್ರೆಷರ್ ಕಮ್ಮಿ ಆಗುತ್ತೆ, ಆವಾಗ ನಿಮ್ಮ ದೃಷ್ಟಿ ಹಾಳಾಗೋದು ಕಮ್ಮಿ ಆಗುತ್ತೆ. ಬೇರೆ ಏನೂ ಟ್ಯಾಬ್ಲೆಟ್ ಬೇಡ. ಸ್ಟ್ರೆಸ್ಸನ್ನು ಕಮ್ಮಿ ಮಾಡಿ. ಐ ಡ್ರಾಪ್ಸು ಬೇಡ. ರಿಲೀಸ್, ಮೆಂಟಲಿ ರಿಲ್ಯಾಕ್ಸ್ ದ ಸ್ಟ್ರೆಸ್ಸಸ್ ಇನ್ ಯುವರ್ ಐಸ್. ಕಣ್ಣಿನ ರೆಪ್ಪೆ, ಕಣ್ಣಿನ ಗುಡ್ಡೆಯನ್ನು ನೋಡಿ. ನಿಮ್ಮ 2 ಹುಬ್ಬುಗಳನ್ನು ನೋಡಿ. 2 ಹುಬ್ಬುಗಳ ಮಧ್ಯಭಾಗ ನಿಮ್ಮ ಮನಸ್ಸು ಹೋಗಲಿ. ಅಲ್ಲೇ ನೋಡಿ, 2 ಹುಬ್ಬುಗಳ ಮಧ್ಯಭಾಗ, ಭ್ರೂ ಮಧ್ಯ ಪ್ರದೇಶ, ಅಂತರ್ಚಕ್ಷುರ ಜಾಗ, ಜ್ಞಾನಚಕ್ಷುರ ಜಾಗ. ನಿಮ್ಮ ಹಣೆಯನ್ನೆಲ್ಲ ಸಡಿಲ ಮಾಡಿ. ರಿಲ್ಯಾಕ್ಸ್ ಯುವರ್ ಫೋರ್ಹೆಡ್. ಹೋಗಿ. ಈಗೆಲ್ಲ ನಿಮ್ಮ ಬೆನ್ನೆಲುಬಿನ ಕೆಳಭಾಗಕ್ಕೆ ಬನ್ನಿ. ಕಮ್ ಟು ಬಾಟಮ್ ಆಫ್ ಯುವರ್ ಬ್ಯಾಕ್ ಬೋನ್. ಕುಂಡಲಿನಿ ಶಕ್ತಿಯಲ್ಲಿ ಸುಪ್ತವಾಗಿದೆ. ಸ್ಲೋಲಿ ಕ್ಲೈಂಬ್ ಅಪ್ ಯುವರ್ ಬ್ಯಾಕ್ ಬೋನ್, ರಿಬ್ ಬೈ ರಿಬ್. ಒಂದೊಂದೇ ಎಲುಬಾಗಿ ಮೇಲೆ ಬನ್ನಿ. ಫಸ್ಟ್ ಸ್ಟಿಪ್, ನೆಕ್ಸ್ಟ್ ಸ್ಟಿಪ್, ಥರ್ಡ್ ರಿಪ್, ಹಂಗೆ.
ಯುವರ್ ಬ್ಯಾಕ್ ಬೋನ್ ವಿಲ್ ಬಿಕಮ್ ಸ್ಟ್ರೇಟ್. ಇಟ್ಸ್ ಎ ಗುಡ್ ಸೈನ್. ಹಾಗೆ ಕತ್ತಿನ ಹಿಂಭಾಗ, ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ ಎಲ್ಲ ದೇಹದ ಭಾಗಗಳನ್ನು ಸಡಿಲ ಮಾಡಿದಿರಿ. ಈಗ ನಿಮ್ಮ ದೇಹದಿಂದ ಹೊರಗೆ ಬಂದು, ಭಾಳ ಇಂಪಾರ್ಟೆಂಟು, ನಿಮ್ಮ ದೇಹದ ಮುಂಭಾಗವನ್ನು ನೋಡಿ, ಬಲಗಡೆ ಹೋಗಿ ನಿಮ್ಮ ದೇಹದ ಬಲಭಾಗವನ್ನು ನೋಡಿ, ಹಿಂದೆ ಹೋಗಿ ನಿಮ್ಮ ದೇಹದ ಹಿಂಭಾಗವನ್ನು ನೋಡಿ, ಎಡಗಡೆ ಹೋಗಿ ನಿಮ್ಮ ದೇಹದ ಎಡಭಾಗವನ್ನು ನೋಡಿ, ಮೇಲೆ ಈ ಕುಳಿತಿರೋ ಹಾಲ್ನ ಮೇಲೆ ಸೀಲಿಂಗ್ ಹತ್ರ ಹೋಗಿ ಕೂತಿದೆ ನೋಡಿ ನಿಮ್ಮ ದೇಹ. ಹೇ, ವಿಶೇಷ ಅನುಭವ. ನಾನು ದೇಹ ಅಲ್ಲ, ದೇಹ ಕೂತಿದೆ, ದೇಹಾತೀತ ಅನುಭವ, ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಯು ಆರ್ ಗೆಟಿಂಗ್. ಡೋಂಟ್ ಮಿಸ್ ದಿಸ್ ಗ್ರೇಟ್ ಆಪರ್ಚುನಿಟಿ ಫ್ರೆಂಡ್ಸ್. ವಾಚ್ ಯುವರ್ ಬಾಡಿ. ಯಾವುದೇ ಬೇರೆ ವಸ್ತುವನ್ನು ನೋಡೋ ರೀತಿ ನೋಡ್ತಾ ಇರಿ. ಈಗ ನಿಮ್ಮ ಮನಸ್ಸಿನ ಜೊತೆ ಸೇರಿ ದೇಹವನ್ನು ನೋಡಿದ್ರಿ, ಹೊರಗೆ ಬಂದು ನಿಮ್ಮ ಮನಸ್ಸನ್ನು ನೋಡಿ. ವಾಚ್ ಯುವರ್ ಮೈಂಡ್. ವಾಚ್ ದಿ ಥಾಟ್ ಫ್ಲೋ, ದ ಥಾಟ್ ಪೆರೇಡ್ ಇನ್ ಯುವರ್ ಮೈಂಡ್. ಮನಸ್ಸಿನಲ್ಲಿ ಬಂದು ಹೋಗ್ತಾರೋ ಆಲೋಚನೆಗಳನ್ನೇ ನೋಡಿ. ಥಾಟ್ ಪೆರೇಡ್ಸ್, ಆಲೋಚನೆಗಳ ಪ್ರವಾಹ. ಒಳ್ಳೆಯ ಆಲೋಚನೆ, ಕೆಟ್ಟ ಆಲೋಚನೆಗಳು ಬಂದು ಹೋಗ್ತಾ ಇವೆ. ನನಗೂ ಅದಕ್ಕೂ ಸಂಬಂಧ ಇಲ್ಲ. ಐ ಆಮ್ ನಾಟ್ ಐಡೆಂಟಿಫೈಡ್ ವಿತ್ ಮೈ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್. ಇಟ್ಸ್ ಜಸ್ಟ್ ಕಮಿಂಗ್. ನಾವು ನೋಡಿದಿರಿ. ಈಗ ನೌ ಯು ಲರ್ನ್ ಟು ಫ್ಲೈ ಇನ್ ಟು ದಿ ಸ್ಕೈ. ಸ್ಪೇಸ್ ಸೂಟ್ನಲ್ಲಿದ್ದಾರೆ. ಮೇಲೆ ಹೋಗಿ ಈ ಕಟ್ಟಡವನ್ನು ನೋಡಿ, ಈ ಬೆಂಗಳೂರನ್ನು ನೋಡಿ, ಕರ್ನಾಟಕವನ್ನು ನೋಡಿ, ಮೇಲೆ 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 ಹೋಗ್ತಾ ಇರಿ. ಇಂಡಿಯಾ ದೇಶವನ್ನು ನೋಡಿ, ಏಷ್ಯಾ ಖಂಡ, ಕಂಪ್ಲೀಟ್ ಭೂಮಿಯನ್ನು ನೋಡಿ. ಮೇಲಿಂದ ಭೂಮಿ ತಿರುಗ್ತಾ ಇದೆ, ರೌಂಡು. ಅದು ಹಿಂಗೆ ಟಿಲ್ಟ್ ಆಗ್ತಾ ಇದೆ. ಉತ್ತರಾಯಣ, ದಕ್ಷಿಣ, ಸೂರ್ಯನ ಸುತ್ತ ಹಚ್ತಾ ಇದೆ, ನಮ್ಮ ಸುತ್ತ ಚಂದ್ರ. ಹಾಗೆ ನೋಡಿ. ಬೇರೆ ಕೆಳಗಡೆ ನಮ್ಮ ಸೌರಮಂಡಲದ ಗ್ರಹಗಳನ್ನು ನೋಡಿ. ಮೇಲಿಂದ ಮೇಲೆ ಹೋಗಿ ನಮ್ಮ ಸೌರಮಂಡಲ ಒಂದು ಸಣ್ಣ ಧೂಳಿನ ಥರ ಕಾಣಿಸ್ತಾ ಇದೆ. ಎಂಟೈರ್ ಸೋಲಾರ್ ಸಿಸ್ಟಮ್ ಈಸ್ ಲುಕಿಂಗ್ ಲೈಕ್ ಎ ಸ್ಪೆಕ್ ಆಫ್ ಡಸ್ಟ್. ಅಂಥದ್ದು ಕೋಟ್ಯಾಂತರ ಸೌರಮಂಡಲಗಳಿದೆ. ಮೇಲೆ 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 ಹೋಗಿ ಮಿಲಿಯನ್ಸ್ ಆ್ಯಂಡ್ ಟ್ರಿಲಿಯನ್ಸ್ ಆಫ್ ಸೋಲಾರ್ ಸಿಸ್ಟಮ್ಸ್. ಲೈಟು ಬರೋದಕ್ಕೆ ಕೋಟ್ಯಾಂತರ ಸೌರ ವರ್ಷಗಳು ಬೇಕು. ಅಷ್ಟು ದೂರ ಇದ್ದೀರಾ. 1 light year is 10 to the power of 16 meters. ಅಂಥದ್ದು ಕೋಟ್ಯಾಂತರ ವರ್ಷಗಳು ಲೈಟ್ ಬರೋದಕ್ಕೆ ಬೇಕು. ಇನ್ನೂ ಇದೆ ನೋಡಿ. ಅಲ್ಲೆಲ್ಲ ಒಳಗೆ ಹೊರಗೆ ಇರೋದು ಒಂದೇ ಆಕಾಶ. ನೋಡಿ ನೋಡಿ ನೋಡಿ, ಒಂದೇ ಆಕಾಶ. ಬರೀ ನಮ್ಮ ಭೂಮಿ, ನಮ್ಮಲ್ಲಿ ಮಾತ್ರ ಅಲ್ಲ, ನಮ್ಮ ಭೂಮಿ ಮಾತ್ರ ಅಲ್ಲ, ನಮ್ಮ ಸೌರಮಂಡಲ ಮಾತ್ರ ಅಲ್ಲ, ಕೋಟ್ಯಾಂತರ ಸೌರಮಂಡಲಗಳ ಒಳಗಡೆ ಹೊರಗಡೆ ಇರುವುದು ಒಂದೇ ಆಕಾಶ. ಆಕಾಶವೇ ಅದೆಲ್ಲಕ್ಕೂ ಕಾರಣ. ಅದೇ ಒಳಗೆ ಹೊರಗಿದೆ. ಇಷ್ಟೊಂದು ವಿಶಾಲವಾದ ನೋಡಿದೆ ಮನಸ್ಸು ಪ್ರಶಾಂತವಾಗತ್ತೆ. ನಿಧಾನವಾಗಿ ಕೆಳಗೆ ಬನ್ನಿ. ನಮ್ಮ ಸೌರಮಂಡಲಕ್ಕೆ ಬನ್ನಿ, ನಮ್ಮ ಭೂಮಿ ಹತ್ತಿರ ಬನ್ನಿ. ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮಕ್ಕೆ ಹೋಗ್ತಾ ಇದ್ದೀರಾ. ನಿಧಾನವಾಗಿ ಮೋಡಗಳನ್ನು ದಾಟಿ ಕೆಳಗೆ ಬನ್ನಿ. ಕಾಣಿಸ್ತಾ ಇದೆ ನಿಮ್ಮ ಅಚ್ಚುಮೆಚ್ಚಿನ ಗಿರಿಧಾಮ. ಶಾಂತವಾದ ಪ್ರದೇಶ, ನಿರ್ಮಲವಾದ ಪ್ರದೇಶ, ಮನೋಹರವಾದ ಪ್ರದೇಶ. ಎಷ್ಟು ಸುಂದರವಾಗಿದೆ. ಹುಲ್ಲಿನ ಹಾಸಿಗೆ ಇದೆ. ಯಾವುದೇ ಜನಜಂಗುಳಿ ಇಲ್ಲ. ದೇರ್ ಆರ್ ನೋ ಪೀಪಲ್ ಟು ಡಿಸ್ಟರ್ಬ್ ಯು. ದೇರ್ ಆರ್ ನೋ ವೆಹಿಕಲ್ಸ್ ಟು ಡಿಸ್ಟರ್ಬ್ ಯು. ವಾಹನಗಳ ಸದ್ದು ಗದ್ದಲ ಇಲ್ಲ. ಹತ್ತಿರದಲ್ಲೇ ಒಂದು ನದಿ ಜುಳು 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 ಹರಿತಾ ಇದೆ. ಪಕ್ಷಿಗಳ ಇಂಚರ. ಅಲ್ಲಿ ನಿಮಗಾಗೊಂದು ಆಸನ ಇದೆ. ಸಿಟ್ ದೇರ್, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ನನ್ನ ದೇಹದಲ್ಲಿ ಬಿಗಿಯಿಲ್ಲ. ನನ್ನ ಮನಸ್ಸು ಪ್ರಶಾಂತವಾಗಿದೆ. ನಾನು ಕುಳಿತಿರೋ ಜಾಗ ಅಚ್ಚುಮೆಚ್ಚಿನ ಗಿರಿಧಾಮ. ಶಾಂತವಾದ, ನಿರ್ಮಲವಾದ, ಮನೋಹರವಾದ ಪ್ರದೇಶ. ಆನಂದವಾಗಿದೆ. ಮೈ ಬಾಡಿ ಈಸ್ ರಿಲ್ಯಾಕ್ಸ್ಡ್, ಮೈ ಮೈಂಡ್ ಈಸ್ ರಿಲ್ಯಾಕ್ಸ್ಡ್. ದೇಹದಲ್ಲಿ ಬಿಗಿಯಿಲ್ಲ. ಮನಸ್ಸು ಲೀನವಾಗಿದೆ, ಪ್ರಶಾಂತವಾಗಿದೆ. ಎಷ್ಟು ಆನಂದವಾಗ್ತಾಯಿದೆ ನೋಡಿ. ಶಾಂತ ಮನಸ್ಸು, ಮನೋಲಯ. ಇನ್ನೂ ಹೆಚ್ಚು ಶಾಂತವನ್ನು ಮಾಡೋದಕ್ಕೋಸ್ಕರ ಒಂದು ನೀಲಿ ಆಕಾಶವನ್ನು ನೋಡಿ. ಆ ಜಾಗದಲ್ಲಿ ಬ್ಲೂ ಸ್ಕೈ, ನೀಲಿ ಆಕಾಶವನ್ನು ನೋಡಿ ಮನಸ್ಸು ಇನ್ನೂ ಹೆಚ್ಚು ಪ್ರಶಾಂತವಾಗುತ್ತೆ. ಆ ನೀಲಿ ಆಕಾಶದ ಹಿನ್ನೆಲೆಯಲ್ಲಿ ನಿಮ್ಮ ಇಷ್ಟದವರನ್ನು ನೋಡಿ. ಕಾಲಿಂದ ಮೇಲೆ ನೋಡಿ. ದೇವರ ಮುಖವನ್ನು ನೋಡಿ. ಅವರ ಮುಗುಳ್ನಗೆಯನ್ನು ನೋಡಿ. Only one thought, your Lord's smiling lips. It is called 1 - 1 million.
ನೂರಾರು ಸಹಸ್ರಾರು ಆಲೋಚನೆಗಳು ಸದೆ ಬಡಿತಾ ಇತ್ತು. ಅದಗಳಿಂದ ಬಿಡುಗಡೆಗಾಗಿ ಒಂದು ಆಲೋಚನೆ, ಒನ್ ಥಾಟ್ ಮನಸ್ಸಲ್ಲಿ ಹೋಗ್ತಾ ಇದೆ, ಮತ್ತೆ ಕರ್ಕೊಂಬನ್ನಿ. ಅಲ್ಲೇ ಇದೆ. ಈಗ ಆ ಒಂದು ಆಲೋಚನೆಯನ್ನು ತೆಗೆದಾಕ್ಬಿಡಿ. ರಿಮೂವ್ ದರ್ ಸಿಂಗಲ್ ಥಾಟ್, ಟ್ರೈ ಟು ಎಕ್ಸ್ಪೀರಿಯನ್ಸ್ ಥಾಟ್ಲೆಸ್ನೆಸ್. ಆಲೋಚನಾರಹಿತ ಸ್ಥಿತಿ ನೋಡಿ, ಶಾಂತಿ ಸ್ಥಿತಿ, ನೆಮ್ಮದಿ ಸ್ಥಿತಿ, ಆನಂದ ಸ್ಥಿತಿ. ನೋ ಥಾಟ್ಸ್ ಟು ಡಿಸ್ಟರ್ಬ್ ಯು. ಈ ಸ್ಟೇಜ್ನಲ್ಲಿ ನೀವು ಎಚ್ಚರವಾಗಿಲ್ಲ. ಯು ಆರ್ ನಾಟ್ ಅವೇಕ್, ಯು ಆರ್ ನಾಟ್ ಇನ್ ಡ್ರೀಮ್, ಕನಸಲ್ಲಿಲ್ಲ. ಯು ಆರ್ ನಾಟ್ ಇನ್ ಡೀಪ್ ಸ್ಲೀಪ್, ದೀರ್ಘನಿದ್ದೆಯಲ್ಲ. ಯು ಆರ್ ಇನ್ ದಟ್ ಸ್ಟೇಟ್. ನಿಮ್ಮ ಸ್ವಸ್ಥಿತಿಯಲ್ಲಿದ್ದೀರಾ. ತುರೀಯಂ. ನಾಲ್ಕನೇದಲ್ಲ, ಆ ಮೂರು ಅವಸ್ಥೆಗಳಲ್ಲೂ ಬದಲಾವಣೆ ಆಗದೇ ಇರೋ ಸ್ಥಿತಿಯಲ್ಲಿ ನೀವಿದ್ದೀರಾ. ರೈಟ್ ನೌ ಯು ಆರ್ ಇನ್ ದಟ್ ಸ್ಟೇಟ್. ತುರೀಯಂ ಅನ್ನಂತೆ. ಈಗ ನೀವು ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ಬುದ್ಧಿ ಅಲ್ಲ, ನನ್ನ ದೇಹ, ಮೈ ಬಾಡಿ ಅಂದರೆ ನಾನು ಹೆಂಗೆ, ನನ್ನ ಪೆನ್ನು ಅಂದರೆ ನಾನು ಪೆನ್ನಲ್ಲ, ನನ್ನ ಮೊಬೈಲ್ ನಾನು ಮೊಬೈಲ್ ಅಲ್ಲ. ಹಾಗೆ ನನ್ನ ದೇಹ, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕೈಕಾಲುಗಳು, ನನ್ನ ದೇಹ ಅಂದರೆ ನಾನು ಅದಲ್ಲ. ಹಾಗಿದ್ರೆ ನಾನು ಮನಸ್ಸ? ನನ್ನ ಮನಸ್ಸು ಇವತ್ತು ಉದ್ವಿಗ್ನವಾಗಿದೆ, ಶಾಂತವಾಗಿದೆ, ನನ್ನ ಮನಸ್ಸು. ಹಾಗಿದ್ರೆ ನಾನು ಮನಸ್ಸಲ್ಲ. ಹಾಗಿದ್ರೆ ನಾನು ಬುದ್ಧಿನ? ನನ್ನ ಬುದ್ಧಿ ಇವತ್ತು ಚುರುಕು, ಮಂದವಾಗಿದೆ. ನನ್ನ ಬುದ್ಧಿ, ನನ್ನ ದೇಹ, ನನ್ನ ಮನಸ್ಸು, ನನ್ನ ಬುದ್ಧಿ. ಓಹೋ, ಹಾಗಿದ್ರೆ ನಾನು ಅದಲ್ಲ. ದೇಹ, ಮನಸ್ಸು, ಬುದ್ಧಿ ಅಲ್ಲ. ನನ್ನ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ, ಅವು ನನ್ನವು. ಹಾಗಿದ್ರೆ ನಾನು ಯಾರು? ಸ್ಥೂಲ ಸೂಕ್ಷ್ಮ ಕಾರಣ ಶರೀರಾತ್ ವ್ಯತಿರಿಕ್ತ, ಪಂಚಕೋಶ ಅತೀತ, ಅವಸ್ಥಾತ್ರಯ ಸಾಕ್ಷಿ. ಯಾರು? ಅಹಂ. ಅದೇ ನಾನು ಈ ಉಪಾಧಿಯಲ್ಲ, ನಾನು ಆತ್ಮ. ಹೊರಗಡೆ ಪರಮಾತ್ಮ, ಹೊರಗಡೆ ಇಲ್ಲ. ಅದು ಇದು ಒಂದೇ. ಉಪಾಧಿ ಭೇದದಿಂದ ಜೀವಾತ್ಮ ಪರಮಾತ್ಮ ಭೇದ ಕಂಡಂಗಿತ್ತು. ಅದೇ ನಾನು. ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ. ಸುಮ್ಮನೆ ಬುದ್ಧಿಯಿಂದ ನೋಡಬೇಡಿ, ನಿಮ್ಮ ಅನುಭವಕ್ಕೆ ಬರಲಿ. ಯಾವಾಗ ನನಗೆ ಈ ಅನುಭವ ಆಗುತ್ತೋ ಅದಕ್ಕೆ ಹೆಸರು ಮನೋನಾಶ. ಒಂದು ಸಾರಿ ಒಂದು ಟೇಸ್ಟ್, ಒಂದು ಸಾರಿ ಈ ಅನುಭವ ಬಂದಮೇಲೆ ಅಮ್ಮಮ್ಮ ಜೀವನವೇ ಬೇರೆ. ಅಹಂ ಬ್ರಹ್ಮಾಸ್ಮಿ, ನಾನೇ ಅದು. ಗುರುಗಳು ಹೇಳಿದರು ತತ್ವಮಸಿ, ನನಗೆ ಅರ್ಥವಾಗಿದೆ, ಅನುಭವಕ್ಕೆ ಬಂದಿದೆ. ನಾನು ಬ್ರಹ್ಮ. ನಿಧಾನಕ್ಕಾಗಿ ಈ 10ರಿಂದ ಒಂದು ಎಣಿಸ್ತೀನಿ. ನಿಧಾನವಾಗಿ 10 ಈ ಹಾಲಿಗೆ ಬನ್ನಿ. 9 ನೀವು ಕುಳಿತಿರೋಂಥ ಕುರ್ಚಿ ನಿಮ್ಮ ದೇಹಕ್ಕೆ ಬನ್ನಿ. 8 ತಲೆಯನ್ನು ಸ್ವಲ್ಪ ಅಲ್ಲಾಡಿಸಿ. 7 ಭುಜವನ್ನು ಸ್ವಲ್ಪ ಅಲ್ಲಾಡಿಸಿ. 6 ತೊಡೆಯನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ. 5 ಕಾಲುಗಳನ್ನು ಸ್ವಲ್ಪ ಹಾಗೆ ಮೂವ್ ಮಾಡಿ. 4 2 ಕೈಗಳಿಂದ ತೊಡೆ ಮತ್ತು ಮಂಡಿಯನ್ನು ಪ್ರೆಸ್ ಮಾಡಿ. ಸ್ಕ್ವೀಸ್ ಯುವರ್ ಥೈಸ್ ಆ್ಯಂಡ್ ನೀಸ್. 4 2 ಕೈಗಳನ್ನು ಉಜ್ಜಿ. ರಬ್ ಯುವರ್ ಹ್ಯಾಂಡ್ಸ್. 2 ಮುಖವನ್ನು ಸವರಿ. ಕೈಯನ್ನು ನಮಸ್ತೆ ಪೊಸಿಷನಲ್ಲಿ ಇಟ್ಕೊಳ್ಳಿ. ಹ್ಯಾಂಡ್ಸ್ ಇನ್ ನಮಸ್ತೆ ಪೊಸಿಷನ್. ಓಂ ಒಟ್ಟಿಗೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾಂ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ
ಶಾಂತಿ. ಹರಿ ಓಂ. ತಲೆ ತೆಗೆಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎರಡು ಕೈಯಲ್ಲಿ ನುಜ್ಜಿ ಕಣ್ಣಿಗೆ ಶಾಖ ಕೊಟ್ಟು ನಿಧಾನವಾಗಿ ಕಣ್ ತೆಗಿರಿ. ಶ್ರೀಕೃಷ್ಣ ಶ್ರೀಕೃಷ್ಣ ಶ್ರೀಕೃಷ್ಣ.